ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಗಳೇ, ಸತ್ಯವೇದದಲ್ಲಿ ಗುಲಾಮಗಿರಿ ಅಂದರೆ ಹಾಳುಗಳನ್ನು ಇಟ್ಕೊಳ್ಳೋದ್ರ ಬಗ್ಗೆ ಅನೇಕ ಸಂದರ್ಭದಲ್ಲಿ ಹೇಳಲ್ಪಟ್ಟಿರೋದು ನಾವು ತಿಳ್ಕೊಂಡಿದ್ದೇವೆ. ಅದರಲ್ಲಿ ಒಂದು ಮುಖ್ಯವಾದ ಒಂದು ವಿಷಯನ ಇವತ್ತು ನಾವು ಗಮನಿಸ್ಕೊಳ್ಳೋಣ. ಜನರಲಿ ನೋಡಬೇಕಾದ್ರೆ ಈ ಸ್ಲೇವರಿ ಇಲ್ಲಾಂದರೆ ಗುಲಾಮಗಿರಿ ಅನ್ನೋದು ಭಾಳ ಒಂದು ದುಃಖವಾದಂಥ ಒಂದು ವಿಷಯ. ಆದರೆ ಇದು ಮನುಷ್ಯ ಕುಲ ಆರಂಭದಿಂದನೇ ಅದು ಬಂದ್ಬಿಡ್ತು. ಏಕೆಂದರೆ ಮನುಷ್ಯ ದೇವರಿಂದ ಶಾಪಗ್ರಸ್ತನಾದ ನಂತರ ಅವನು ಕಷ್ಟಪಟ್ಟು ದುಡಿಬೇಕು, ಅವನ ಆಹಾರನ ಸಂಪಾದಿಸಬೇಕು, ಬೆವನೀರಿಡುತ್ತಾ ಅವನು ಕೆಲಸ ಮಾಡಬೇಕು ಅಂತ ಅದು ಶಾಪ ಬಂದಮೇಲೆ ಯಾರಿಗೂ ಆ ಥರ ಕಷ್ಟಪಡೋದಕ್ಕೆ ಇಷ್ಟಪಡೋದಿಲ್ಲ. ಆದ್ದರಿಂದ ಯಾವ ರೀತಿ ಆದರೂ ಅವರ ಕಷ್ಟನ ಇನ್ನೊಬ್ಬರ ಮೇಲೆ ಹಾಕಬೇಕು, ಅವರ ಕೆಲಸನ ಇನ್ನೊಬ್ಬರು ಮಾಡಬೇಕು, ಇನ್ನೊಬ್ಬರ ಹತ್ರ ಅದನ್ನು ತಗೊಳ್ಬೇಕು ಅನ್ನೋ ಒಂದು ದುರಾಸೆ ಎಲ್ಲರಿಗೂ ಇರ್ತದೆ ಅಲ್ವಾ. ಅದು ಸೆಲ್ಫಿಶ್ನೆಸ್ಸು ಅಂತಲೇ ನಾವು ಹೇಳ್ಬೋದು. ಇದು ಆರಂಭದಿಂದ ಬಂತು. ಹೇಗೆ ಅಂದರೆ ಸ್ಟಾರ್ಟಿಂಗಲ್ಲಿ ಕೆಲವರು ಅನಾಥ ಮಕ್ಕಳಾಗ್ಬಿಟ್ರೆ ಅವ್ರನ್ನ ಮನೇಲಿ ಇಟ್ಕೊಂಡು ಅವ್ರಿಗೆ ಆಹಾರ ಕೊಟ್ಟು ಅವ್ರನ್ನ ಕೆಲಸದವ್ರಾಗಿ ಮಾಡಿಬಿಡ್ತಾಯಿದ್ರು. ಆ ಥರ ಇಟ್ಕೊಳ್ಳೋವಂಥವ್ರು. ಮತ್ತು ಆರಂಭದಲ್ಲಿ ಯುದ್ಧಗಳಾಗುವಾಗ ಇವರು ಇನ್ನೊಂದು ದೇಶನ ಇವರು ಜಯಿಸಿದಾಗ ಅಲ್ಲಿರೋಂಥ ಪ್ರಜೆಗಳೆಲ್ಲ ಇವ್ರ ಕೈನಲ್ಲಿ ಬಂದ್ಬಿಡ್ತಾರೆ. ಆಗ ಅನೇಕರನ್ನ ಇವರು ಅವ್ರ ಊರಿಗೆ ತಗೊಂಡೋಗಿ ಅವ್ರನ್ನ ಪರ್ಮನೆಂಟಾಗಿ ಕೆಲಸಕ್ಕೆ ಇಟ್ಕೊಂಡ್ಬಿಡೋರು. ಅವ್ರಿಗೆ ಬಿಡುಗಡೆ ಇಲ್ಲ, ಅವ್ರು ಓಡೋಗಂಗಿಲ್ಲ, ಅವರು ಏನು ಹೇಳಿದ್ರು ಇವ್ರು ಕೆಲಸ ಮಾಡಿಕೊಂಡೇ ಇರಬೇಕು ಅನ್ನೋ ಒಂದು ರೀತಿಲಿ ಭಾಳಷ್ಟು ಕಾಲ ಇತ್ತು. ಹಳೆ ಒಡಂಬಡಿಕೆಯಲ್ಲಿ ನಾವು ಅನೇಕ ಎಕ್ಸಾಂಪಲ್ಸ್ ನೋಡ್ಬೋದು ಅಲ್ವರ. ಕೆಲವರು ಆ ರೀತಿ ಬಂದಂಥವರು ಅದೇ ಕುಟುಂಬದಲ್ಲೇ ಕಂಟಿನ್ಯೂ ಆಗಿ ಅವರು ಅವರ ಮಕ್ಕಳು ಮೊಮ್ಮಕ್ಕಳುವರೆಗೂ ಹಂಗೇ ಸೇವಕರಾಗ್ಬಿಟ್ಟು ಗುಲಾಮರಾಗಿ ಇದ್ದಿದ್ದು ನಾವು ಬೈಬಲ್ನ ನಾವು ನೋಡ್ತೀವಿ ಅಲ್ವರ. ಇನ್ನು ಕೆಲವು ಸಂದರ್ಭಗಳಲ್ಲಿ ಕೆಲವರು ಭಾಳ ಸಾಲ ಮಾಡಿ ಎಲ್ಲ ಕಳ್ಕೊಂಬಿಟ್ಟಿರ್ತಾರೆ. ಅವ್ರಿಗೆ ಸ್ವಂತದಾಗಿ ಅವರು ಜೀವಿಸೋದಕ್ಕೆ ಯಾವ ಒಂದು ಆಧಾರನೂ ಇರಲ್ಲ. ಆಗ ಅವ್ರೇನು ಮಾಡ್ತಾರೆ, ಅವ್ರನ್ನೇ ಅವರು ಮಾರ್ಕೊಂಬಿಡ್ತಾರೆ. ಈ ಸಾಲ ತೀರ್ಸೋಕ್ಕಾಗದಿರೋದ್ರಿಂದ ನಾನು ನಿಮಗೆ ಸೇವಕನಾಗ್ಬಿಡ್ತೀನಿ, ನಿಮ್ಮ ಕೆಲಸ ಮಾಡ್ಕೊಂಡು ಇದ್ಬಿಡ್ತೀನಿ ಅನ್ನೋ ರೀತಿಯಲ್ಲಿ ಕೂಡ ಈ ಥರ ಗುಲಾಮತ್ವಕ್ಕೆ ಬಂದಿರ್ತಾರೆ. ಸೊ ನಾನಾ ವಿಧವಾದಂಥ ಇನ್ಸ್ಟೆನ್ಸಸ್ ಇದೆ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡಬೇಕಂದ್ರೆ. ನಮಗೆಲ್ಲ ಗೊತ್ತಿರೋ ಪ್ರಕಾರ ಅಬ್ರಾಮ್ ಮನೆಯಲ್ಲಿ ಎಷ್ಟೊಂದು ಜನ ಆ ಥರ ಸೇವಕರಿದ್ದರು ಅಲ್ವರ. ಆಮೇಲೆ ಕೂಡ ಅವರ ಮಕ್ಕಳು ರೆಬೆಕಾ ಕಳಿಸ್ಕೊಡುವಾಗ ಕೆಲವ್ರನ್ನ ಕೆಲಸದವ್ರನ್ನ ಕಳಿಸ್ಕೊಡ್ತಾರೆ ಅವ್ರ ಜೊತೆಗೆ. ಅಂದರೆ ಅವ್ರ ಜೊತೆಗೆ ಇರಬೇಕು, ಅವ್ರ ಸೇವೆ ಮಾಡ್ಕೊಂಡಿರ್ಬೇಕು. ಆ ಥರ ಎಷ್ಟು ಐಶ್ವರ್ಯಂತ ಕುಟುಂಬ ಆಗಿದ್ರೆ ಅಷ್ಟು ಆಳುಗಳನ್ನ ಇಟ್ಕೊಂಡ್ರು ಅವರು. ಆ ಆಳುಗಳು ಅವ್ರ ಕೆಲಸ ಮಾಡೋದಕ್ಕೆ ಇರ್ತಾರೆ. ಅವ್ರಿಗೆ ಬೇರೆ ಸಂಬಳ ಇರೋದಿಲ್ಲ. ಅವ್ರಿಗೆ ಜನರಲಿ ಅವ್ರಿಗೆ ಜಸ್ಟ್ ಆಹಾರ ಶೆಲ್ಟರ್ ಕೊಡ್ತಾ ಇರ್ತಾರೆ ಅಷ್ಟೇ. ಅವರು ಹೇಳ್ದಂಗೆ ಮಾಡ್ಕೊಂಡಿರಬೇಕು. ಈ ಥರ ಎಷ್ಟೊಂದು ನಾವು ನೋಡ್ತೀವಿ ಹಳೆ ಒಡಂಬಡಿಕೆಯಲ್ಲಿ. ಹೊಸ ಒಡಂಬಡಿಕೆಯಲ್ಲಿ ಕೂಡ ನಾವು ನೋಡುವಾಗ ಸ್ಲೇವರಿ ಇನ್ನೂ ಹಂಗೆ ಇತ್ತು. ನಮಗೆಲ್ಲ ಗೊತ್ತಿರೋ ಪ್ರಕಾರ ಅದು ಕಂಟಿನ್ಯೂ ಆಗಿ ಕ್ರಿಶ್ಚಿಯನ್ ವರ್ಲ್ಡ್ನಲ್ಲಿ ಕೂಡ ಹಂಗೆ ಕಂಟಿನ್ಯೂ ಆಗಿ ಈಗ 19ನೇ ಶತಾಬ್ದಿ ನಲ್ಲಿ ಅದು ಅಬ್ರಹಾಂ ಲಿಂಕನ್ ಬಂದು ಆಗ ಅದ್ರ ಬಗ್ಗೆ ಹೋರಾಟ ಎಲ್ಲ ನಡೀತು ಅಮೇರಿಕಲ್ಲಿ ಅದನ್ನು ಫಸ್ಟ್ ಸ್ಟಾಪ್ ಮಾಡಿದ್ರು. ಅದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಅದಾದಮೇಲೆ ಬೇರೆ ಕಡೆ ಎಲ್ಲ ಸ್ಟಾಪ್ ಮಾಡಿದ್ರು. ಅಮೇರಿಕಲ್ಲಿ ಹೆಚ್ಚಾಗಾಯಿತು. ಯಾಕಂದರೆ ಇವ್ರುಗಳು ಏನು ಮಾಡೋರು, ಆಫ್ರಿಕಲ್ಲಿ ಹೋಗಿ ಅಲ್ಲಿರೋಂಥ ಜನಗಳನ್ನ ಹಂಗೆ ಮೃಗಗಳ ಥರ ಹಿಡ್ಕೊಂಡು ಬಂದು ಇಲ್ಲಿ ಅವ್ರನ್ನ ಸೇವಕರಾಗಿ ಇಟ್ಕೊಂಡು, ಅಮೇರಿಕಲ್ಲಿ ದೊಡ್ಡ ಜಾಗ ಅಲ್ವಾ, ಅಲ್ಲಿ ಈ ಕಬ್ಬು ಮತ್ತು ಈ ಜೋಳ ಇದೆಲ್ಲ ಕೆಲಸ, ಮತ್ತು ಕಾಟನ್ ಕೆಲಸ, ಈ ಹತ್ತಿ ಫಾರ್ಮಿಂಗ್ ಮಾಡೋರು. ಆವಾಗ ಭಾಳ ಆಳುಗಳು ಬೇಕಿತ್ತು. ಈಗ ಹಂಗೆ ಅವ್ರನ್ನ ಶಿಪ್ಗಳನ್ನ ಲೋಡ್ ತೊಗೊಂಬಂದು ಇಲ್ಲಿ ಅವ್ರನ್ನ ಕೆಲಸಕ್ಕೆ ಇಟ್ಕೊಂಡು ಭಾಳ ಆ ಕಾಲದಲ್ಲಿ ಹಿಂಸೆ ಕೊಡೋರು. ಅಂದರೆ ಯೋಚನೆ ಮಾಡಿರಿ, ಈ ಒಂದು ಗುಲಾಮತ್ವದಲ್ಲಿ ಇರೋದಂದ್ರೇ ಭಾಳ ದೊಡ್ಡ ಕಷ್ಟ. ಈ ಲೈಫಲ್ಲಿ ಕಷ್ಟಪಟ್ಟು ಬದುಕೊಂಡು ನಾವು ಇರೋದಕ್ಕೆ ಎಷ್ಟು ಕಷ್ಟ ಇದೆ. ಅದರಲ್ಲಿ ಇನ್ನೊಬ್ಬರ ಕೈ ಕೆಳಗೆ ಇರಬೇಕು, ಅವ್ರು ಹೇಳಿದ ಕೆಲಸ ಎಲ್ಲ ಮಾಡಬೇಕು. ಯಾವೊಂದು ನಮಗೆ ಸ್ವಂತ ಹಕ್ಕಿರೋದಿಲ್ಲ, ನಾವು ರೆಸ್ಟ್ ತಗೊಳ್ಳೋಂಗಿಲ್ಲ. ಅಂದರೆ ಯೋಚನೆ ಮಾಡಿ ಹಿಂಗಿರ್ತದೆ ಅಲ್ವರ. ದೇವರ ಸಹಾಯದಿಂದ ಅಂತ ಹೇಳ್ಬೋದು. ಅದೆಲ್ಲ ಸ್ಟಾಪ್ ಆಯಿತು ಅಮೇರಿಕಲ್ಲಿ. ಆಮೇಲೆ ಬೇರೆ ಕಡೆ ಹಂಗೆಲ್ಲ ಭಾಳಷ್ಟು ಅದನ್ನು ಸ್ಟಾಪ್ ಮಾಡಿದ್ರು. ಈಗ ಅಫ್ಕೋರ್ಸ್ ಅದು ಎಲ್ಲೂ ಇಲ್ಲ ಅಂತ ಹೇಳ್ಬೋದು. ಆದರೆ ಈಗ ಪಾರ್ಟ್ ಟೈಮ್ ಕೆಲಸ ಮಾಡೋಂಥವ್ರು ಬರ್ತಾರೆ, 1 hour 2 hours ಮಾಡಿಬಿಟ್ಟು ಹೋಗ್ತಾರೆ. ಅವ್ರಿಗೆ ಇಷ್ಟ ಇದ್ದರೆ ಮಾಡ್ತಾರೆ, ಬೇಡ ಅಂದರೆ ಬಿಟ್ಟೋಗಿ ಬೇರೆ ಕಡೆ ಮಾಡ್ತಾರೆ. ಅದೆಲ್ಲ ಸ್ವಾಧೀನ ಇರ್ತದೆ. ಈಗ ಅದು ಆ ಥರ ಇರೋದು ಎಷ್ಟು ಒಳ್ಳೆಯದು. ಆದರೆ ಆ ಕಾಲದಲ್ಲಿ ಹಂಗಿರಲಿಲ್ಲ.
ನಿಮಗೆಲ್ಲ ಅನೇಕರಿಗೆ ಗೊತ್ತಿಲ್ಲದಿರೇ ಇರ್ಬೋದು ಆ ಥರ ಕೆಲಸದವರು ಇಟ್ಕೊಂಡು ಮಾಡೋಂಥದ್ದು. ಆದರೆ ನಾವು ಚಿಕ್ಕನ್ನಲ್ಲಾಗಿದ್ದಾಗ ಆ ಥರ ಒಂದು ಕೆಲವು ಪ್ರಾಕ್ಟೀಸ್ಗಳಿತ್ತು. ಹೇಗೆ ಅಂದರೆ ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು ಎಲ್ಲ ಕಡೆ ನಾವು ಇಂಡಿಯಾನಲ್ಲಿ ನಾವು ನೋಡುವಾಗ ಕೆಲವು ಗ್ರಾಮಗಳಲ್ಲಿ ಇದ್ದಂಥ ಜನಗಳಿಗೆ ಅವ್ರಿಗೆ ಅನೇಕ ಮಕ್ಕಳು ಇರ್ತಾರೆ. ಅವ್ರಿಗೆ ಸರಿಯಾಗಿ ವ್ಯವಸಾಯ ಮಾಡಿ ಅವ್ರಿಗೆ ಫಲ ಸಿಕ್ಕೋದಿಲ್ಲ. ಅವರ ಮಕ್ಕಳನ್ನ ಅವ್ರು ನೋಡ್ಕೊಳಕ್ಕಾಗಲ್ಲ. ಅವ್ರಿಗೆ ಅನಾಹಾರ ಕೊಡೋದಕ್ಕೂ ಅವ್ರಿಗೆ ಶಕ್ತಿ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಅವರು ಸಿಟಿಗಳಲ್ಲೇ ಬಂದು ಕೆಲವರು ಹತ್ರ ಅವ್ರನ್ನ ಮಕ್ಕಳನ್ನ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಆ ಮಕ್ಕಳು ನೀವು ಕೆಲಸ ಮಾಡಿದ್ರೆ ಅವ್ರಿಗೆ ನೀವು ಬಟ್ಟೆ ಕೊಟ್ಟು ಆಹಾರ ಕೊಟ್ಟು ಅವರು ನಿಮ್ಮ ಜೊತೆನೇ ಇರೋ ಥರ ಅವರು ಆ ಥರ ನಡೀತಾಯಿತ್ತು. ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಆ ಥರ ನನಗೆ ಜ್ಞಾಪಕ ಇದ್ದಾಗಿಂದ ಚಿಕ್ಕವನಿಂದ ಆ ಥರ ಯಾವಾಗಲೂ ನಮ್ಮ ಮನೇಲಿ ಲಿವ್ ಇನ್ ಮೇಡ್ಗಳು ಇರೋರು, ಮನೆಯಲ್ಲೇ ಇದ್ಕೊಂಡು ಮಕ್ಕಳನ್ನ ನೋಡ್ಕೊಳ್ಳೋರು, ನಮ್ಮ ತಾಯಿಗೆ ಸಹಾಯ ಮಾಡೋರು, ಕೆಲಸ ಮಾಡೋರು. ಅದರಿಂದ ಅವ್ರು ದೊಡ್ಡವರಾದ್ಮೇಲೆ ಏನು ಮಾಡ್ತಿದ್ವಿ, ಯೂಶಲಿ ಹೆಣ್ಮಕ್ಳೇ ಬರೋರು, ಅವ್ರಿಗೆ ಮದುವೆ ಮಾಡಿ ಅವ್ರಿಗೇನಾದರೂ ಕೊಟ್ಟು ಅವ್ರನ್ನ ಕಳಿಸ್ಬಿಡ್ತಾಯಿದ್ವಿ. ಆಮೇಲೆ ಅವರ ತಂಗಿನೋ ಯಾರನ್ನೋ ಒಬ್ಬರು ಬರೋರು. ಈ ಥರ 4-5 ಜನ ನಾವು ಗ್ರೋ ಅಪ್ ಆಗುವಾಗ ನಮ್ಮ ಜೊತೆಗೇ ಇರೋರು. ಅವರೆಲ್ಲ ಕೆಲಸ ಮಾಡಿಕೊಡೋರು. ಎಲ್ಲ ನಮಗೆ ಬೇಕಾದದ್ದು ಸ್ಕೂಲ್ ಕರ್ಕೊಂಡು ಹೋಗೋದು, ಬರೋದು, ಆಮೇಲೆ ನಮ್ಮ ಬ್ಯಾಗ್ ಭಾರ ಆಗಿತ್ತಂತ ಅವ್ರು ಹೊತ್ಕೊಂಡು ಬರೋರು, ಮತ್ತು ಮನೆಯಲ್ಲಿ ಎಲ್ಲ ಥರ ಕೆಲಸ ಮಾಡೋರು ಈ ಥರ. ಸೊ ಆ ಒಂದು ಸಿಸ್ಟಮ್ ಆಗ ಮುಗೀತು ಬಿಡಿ. ಈಗ ಅದೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಈಗ ಜಸ್ಟ್ 1 hour 2 hours ಬಂದು ಏನೋ ಕೆಲಸ ಮಾಡಿ ಈ ಒಂದೊಂದು ಕೆಲಸಕ್ಕೆ ಇಷ್ಟಿಷ್ಟು ಅಂತ ಫಿಕ್ಸ್ ಮಾಡಿಕೊಂಡು ಹೋಗ್ಬಿಡ್ತಾರೆ. ಆದರೆ ಈ ಕಾರಣದಲ್ಲೂ ಕೆಲವು ಕಡೆ ಏನಾಗುತ್ತೆ, ಈ ಥರ ಅನಾಥ ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲ ತಂದೆ ತಾಯಿ ಸತ್ತೋದ್ರು ನೆಂಟರಲ್ಲಿ ಅಂದರೆ ಅವರು ನಾವು ಸಾಕೊಂತೀವಿ ಅಂದ್ಬಿಟ್ಟು ಅವ್ರಿಗೆ ಭಾಳ ಕಿರುಕುಳ ಕೊಡೋದು, ಹಿಂಸೆ ಕೊಡೋದು, ಅದು ಕೂಡ ಆವಾಗವಾಗ ಪೇಪರಲ್ಲಿ ಬರ್ತಾ ಇರ್ತದೆ. ಭಾಳ ಕಡಿಮೆ ಆ ಥರ ಆಗೋದು, ಆದರೂ ಆ ಥರ ಆಗೋ ಪರಿಸ್ಥಿತಿ ಕೂಡ ಇರ್ತದೆ. ಈಗ ಚೈಲ್ಡ್ ಲೇಬರ್ ಬಗ್ಗೆ ಲಾಸ್ ಎಲ್ಲ ತುಂಬ ಬಂದ್ಬಿಟ್ಟಿದೆ. ಅದರಿಂದ ಅಷ್ಟಾಗಿ ಜನಗಳು ಇದನ್ನು ಮಾಡೋಕ್ಕೆ ಭಯಪಡ್ತಾರೆ. ಆದರೂ ಕೂಡ ಕೆಲವು ಕಡೆ ನಡೀತಿದೆ ಅನ್ನೋದನ್ನ ನಾವು ನೋಡ್ಬೋದು. ಸೊ ಬೈಬಲ್ನಲ್ಲಿ ನಾವು ನೋಡುವಾಗ ಈ ಸ್ಲೇವರಿ ಬಗ್ಗೆ ಅನೇಕ ವಿಷಯಗಳ ಬಗ್ಗೆ ಹೇಳಲ್ಪಟ್ಟಿದೆ. ಆದರೆ ದ ವರ್ಡ್ ಸ್ಲೇವರಿ ಅನ್ನೋದು ಕಿಂಗ್ ಜೇಮ್ಸಲ್ಲಾಗಲಿ ಕೆಲವು ಇಂಗ್ಲೀಷ್ ಬೈಬಲ್ಗಳಲ್ಲಿ ಆ ವರ್ಡ್ ಸ್ಲೇವ್ ಅನ್ನೋದಕ್ಕಿಂತ ಸರ್ವೆಂಟ್ ಅಂತಾರೆ. ಯಾಕಂದರೆ ಈಬ್ರೂ ಗ್ರೀಕ್ನಲ್ಲಿ ಅದಕ್ಕೆ ಸ್ಲೇವ್ಗೂ ಸರ್ವೆಂಟ್ಗೂ ಬೇರೆ ವ್ಯತ್ಯಾಸ ಇರಲಿಲ್ಲ. ಸರ್ವೆಂಟ್ ಅಂದರೆ ಸ್ಲೇವ್ ಅಂತಲೇ ಲೆಕ್ಕ. 2 ಕಡೆ ಮಾತ್ರ ನಮ್ಮ ಕಿಂಗ್ ಜೇಮ್ಸ್ ವರ್ಷನ್ನಲ್ಲಿ 2 ಕಡೆ ಮಾತ್ರ ಬರ್ತದೆ ಆ ಸ್ಲೇವ್ ಅನ್ನೋ ಒಂದು ಪದ. ಅದು ಜೆರೆಮಿಯ 2:14 ಇಂಗ್ಲೀಷಲ್ಲಿ ನೋಡಬೇಕಾದ್ರೆ ಅಲ್ಲಿ ಸ್ಲೇವ್ ಅಂತ ಬರುತ್ತೆ. ಆ ಸ್ಲೇವ್ ಅನ್ನೋದು ಕೂಡ ಇಟಾಲಿಕ್ಸಲ್ಲಿದೆ, ಕ್ರಾಸ್ ಆಗಿದೆ. ಅಂದರೆ ಅದು ಒರಿಜಿನಲಲ್ಲಿಲ್ಲ. ಅಲ್ಲಿ ಬರೋದು ಸೇವಕ, ದಾಸನು ಅಂತ ಬರುತ್ತಷ್ಟೇ. ಕನ್ನಡದಲ್ಲಿ ಬೇರೆ ರೀತಿ ಬರ್ಬೋದು. ಪ್ರಕಟಣೆ 18:13 ಒಂದು ಕಡೆ ಕಿಂಗ್ ಜೇಮ್ಸಲ್ಲಿ ಸ್ಲೇವ್ಸ್ ಅಂತ ಬರ್ತದೆ. ಅದು ಒಂದೇ ಪದ, ಬೇರೆ ಎಲ್ಲೂ ಅದನ್ನು ಉಪಯೋಗಿಸಿಲ್ಲ. ಆದರೆ ಜನರಲಿ ಸರ್ವೆಂಟ್ ಅಂತ ಅಂದರೆ ಕೆಲಸದವನು, ಕೆಲಸಗಾರ ಅಂತ ಹೇಳ್ತಾರೆ. ಈಗ ಆ ಸ್ಲೇವ್ಗೂ ಜನರಲ್ ಸರ್ವೆಂಟ್ಗೂ ಏನು ಡಿಫ್ರೆನ್ಸ್ ಅಂದರೆ ಹೈರ್ಡ್ ಸರ್ವೆಂಟ್ ಅಂತ ಹೇಳ್ತಾರೆ. ಹೈರ್ಡ್ ಸರ್ವೆಂಟ್ ಅಂದರೆ ಅವನಿಗೆ ಕೂಲಿ ಆಳು ಅಂತ. ಅವರು ಪರ್ಮನೆಂಟ್ ಇರಲ್ಲ, ಕೂಲಿ ಕೊಟ್ಟಾಗ ಬರ್ತಾರೆ, ಬಂದರೆ ಕೂಲಿ ಕೊಡಬೇಕು. ಆಮೇಲೆ ಅವ್ರ ಕೆಲಸ ಆದ ನಂತರ ಹೋಗ್ಬಿಡ್ತಾರೆ. ಆ ಕೂಲಿ ಕೂಡ ಮಾತಾಡ್ಕೊತಾರೆ ಎಷ್ಟು ಕೂಲಿ ಅನ್ನೋದು, ಅಷ್ಟೇ ಕೆಲಸ ಅವ್ರ ಹತ್ರ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ಇವಾಗಿರುವಂಥ ಸ್ಯಾಲ್ರಿಗೆ ಕೆಲಸ ಮಾಡೋಂಥ ಒಂದು ವ್ಯವಸ್ಥೆ ಅದೇ ಪ್ರಕಾರ ಇರ್ತದೆ ಅಲ್ವರ, ಆ ಥರ. ಆದರೆ ಸ್ಲೇವರಿ ಅನ್ನೋ ಒಂದು ಪದ, ಗುಲಾಮಗಿರಿ ಅನ್ನುವಾಗ ಅವರಿಗೆ ಸಂಬಳ ಕೊಡೋದಿಲ್ಲ, ಅವ್ರಿಗೆ ಯಾವ ಒಂದು ಹಕ್ಕು ಇರೋದಿಲ್ಲ, ಮತ್ತು ಅವ್ರ ಮೇಲೆ ಪೂರ್ಣ ಹಕ್ಕು ಅವ್ರ ಯಜಮಾನರಿಗೆ, ಅವ್ರ ಸ್ವಂತ ಸೊತ್ತು ಥರ ಅವ್ರನ್ನ ಹೊಡಿಬೋದು, ಅವ್ರನ್ನ ಏನು ಬೇಕಾದ್ರೆ ಮಾಡ್ಬೋದು, ಯಾವ ಥರ ಬೇಕಾದ್ರೆ ಕೆಲಸ ತೊಗೊಬೋದು, ಆ ಥರ ಹಕ್ಕಿತ್ತು. ಅವ್ರನ್ನ ಬೇಕಾದ್ರೆ ತಿರ್ಗಾ ಮಾರ್ಬಿಡ್ಬೋದು ಕೂಡ. ಈ ಥರ ಬೈಬಲ್ನಲ್ಲಿ ಕೂಡ ಎಷ್ಟು ಎಕ್ಸಾಂಪಲ್ಸ್ ಇದೆ. ಆ ಒಂದು ಮನಸ್ಸಲ್ಲಿ, ಆ ಬ್ಯಾಕ್ಗ್ರೌಂಡಲ್ಲಿ ನಾವು ಅರ್ಥ ಮಾಡ್ಕೊಬೇಕು ಇವತ್ತಿನ ಪಾಠನ. ಯೋಸೇಫ್ ಅನ್ನೋ ಒಂದು ಕಥೆಯನ್ನು ನೋಡುವಾಗ ಯೋಸೇಫ್ನ ಸೋದರಗಳೇ ಮಾರಿಬಿಡ್ತಾರೆ ದುಡ್ಡಿಗೆ. ಆಗ ಅವನು ತೊಗೊಂಡೋಗಿ ಅವನ್ನ ಐಗುಪ್ತರಿಗೆ ತಿರ್ಗಾ ಮಾರಿಬಿಡ್ತಾನೆ. ಹಂಗೆ ಮಾರಿಬಿಟ್ರು ಅಂದರೆ ಇವಾಗ ಆ ಜೋಸೆಫ್ ಥರ ಇದ್ದವರು ಅವ್ರ ಗುಲಾಮ, ಲೈಫ್ ಲಾಂಗ್ ಅವ್ರಿಗೆ ಗುಲಾಮ. ಅವ್ರಿಗೇನು ಹಾಕಿರೋದಿಲ್ಲ, ಅವ್ರ ಯಜಮಾನ್ ಹೇಳಿದ್ದೆಲ್ಲ ಮಾಡಬೇಕು. ಸಾಯಿಸ್ಬಿಟ್ರೆ ಆ ಕಾಲದಲ್ಲಿ ಕೇಳೋಂಗಿಲ್ಲ ನೀನೇನು ಮಾಡಿದೆ ಅಂತ, ಯಾಕಂದರೆ ನನ್ನ ಗುಲಾಮ ನಾನು ಏನು ಬೇಕಾದ್ರೂ ಮಾಡ್ಕೊತೀನಿ ಅನ್ನೋದು, ಆ ಥರ ಇತ್ತು ಕೆಲಸ. ಸೊ ಏನಿದೆ, ಆ ಒಂದು ಬ್ಯಾಕ್ಗ್ರೌಂಡ್ನಲ್ಲಿ ಇದ್ದಂಥ ಒಂದು ಕಾಲ. ಅದರಲ್ಲಿ ಇಸ್ರಾಯೇಲ್ ಜನಗಳನ್ನ ದೇವರು ಐಗುಪ್ತದಲ್ಲಿ ಕಾಪಾಡ್ತಾರೆ. ಆಗ ಇಸ್ರಾಯೇಲ್ ಜನಗಳು ಏನಾಗ್ಬಿಟ್ಟಿದ್ರು, ಅಬ್ರಾಹ್ಮನ್ ಮಕ್ಕಳು, ಅವರ ಮೊಮ್ಮಕ್ಕಳು ಎಲ್ಲ ಒಂದು ಐಗುಪ್ತಲ್ಲಿ ಸೆಟ್ಲ್ ಆಗ್ತಾರಲ್ಲ, ಅವರು
ಅವರು ಗುಲಾಮರಾಗ್ಬಿಟ್ಟಿದ್ರು ಎಲ್ಲಿ ಐಗುಪ್ತದಲ್ಲಿ. ಐಗುಪ್ತರಿಗೆ ಇವ್ರ ಮೇಲೆ ಭಯ ಬಂದು ಇವ್ರು ಭಾಳ ಮಲ್ಟಿಪ್ಲೈ ಆಗ್ತಿದ್ದಾರೆ ಅಂತೇಳಿ ಅವ್ರಿಗೆ ಭಾಳ ಕಷ್ಟ ಕೊಟ್ಟು ಅವ್ರಿಗೆ ಎಸ್ಕೇಪ್ ಆಗಕ್ಕೆ ಬಿಡ್ದಿರ ಅವ್ರನ್ನ ಆ ಒಂದು ಕಷ್ಟವಾದಂಥ ಒಂದು ಜೀವಿತ. ಇವಾಗ ಸ್ಲೇವರಿ ಅಂದ್ರೇ ಕಷ್ಟ ಅಲ್ವಾ? ಯೋಚನೆ ಮಾಡಿರಿ, ನಮಗೆ ಫ್ರೀ ಇದೆ, ನಮಗೆ ಹುಷಾರಿಲ್ಲ ಅಂದರೆ ಕೆಲಸಕ್ಕೆ ಲೀವ್ ಹಾಕ್ಬೋದು. ಆದರೆ ಹುಷಾರು ಇರಲಿ ಇಲ್ದಿರ ಇರಲಿ, ಯಜಮಾನ ಹೇಳಿದ್ದು ಎಷ್ಟು ಕಷ್ಟ ಕೆಲಸ ಆದರೂ ಮಾಡಬೇಕು, ಮಳೆಯಲ್ಲಿ ಬಿಸಿಲಿನಲ್ಲಿ ಎಲ್ಲ ಒಂದು ವೆದರಲ್ಲೂ ಕೂಡ ಕೆಲಸ ಮಾಡಬೇಕು ಅಂದರೆ ಯಾವ ಥರ ಒಂದು ಪರಿಸ್ಥಿತಿ ಯೋಚನೆ ಮಾಡಿ. ಭಯಂಕರವಾದಂಥ ಒಂದು ಕಾಲಗಳ ಕಾಲದಲ್ಲಿ. ಸೊ ಆ ಥರ ಇಸ್ರಾಯೇಲರು ದಾಸತ್ವರಾಗ್ಬಿಟ್ಟಿದ್ರು ಐಗುಪ್ತದಲ್ಲಿ. ಎಲ್ಲ ಜನಗಳೇ, ಎಲ್ಲ ವಂಶ 12 ಗೋತ್ರದವರು ಕೂಡ ಐಗುಪ್ತದಲ್ಲಿ ಗುಲಾಮರಾಗಿ ಅವರು ಇದ್ಬಿಟ್ರು. ಆಗ ದೇವರು ಅವರು ಅಲ್ಲಿಂದ ಬಲವಾದಂಥ ಹಸ್ತದಿಂದ ಮೋಶೆ ಮುಖಾಂತರ ಕರ್ಕೊಂಡು ಬರ್ತಾರೆ, ಬಿಡುಗಡೆ ಮಾಡಿ ಅವ್ರಿಗೆ ಈ ಕಾನಾನ್ ದೇಶನ ಕೊಡೋದಕ್ಕೆ ಅವ್ರನ್ನ ಕರ್ಕೊಂಡು ಹೋಗುವಾಗ ಆಗ ಅವ್ರಿಗೆ ಕೆಲವು ರೂಲ್ಸ್ ಕೊಡ್ತಾರೆ. ನೀನು ನಿಮ್ಮ ದೇಶದಲ್ಲಿ ಹೋಗಿ ಸೆಟ್ಲಾಗುವಾಗ ನಿನ್ನ ದೇವರು ಆಶೀರ್ವದಿಸ್ತಾರೆ. ಆಗ ನೀನು ಯಾರು ಗುಲಾಮಗಿರಿಗೆ ತಗೊಂಡ್ರೆ, ನೀನು ಕೊಂಡ್ಕೊಂಡ್ರೆ ದುಡ್ಡು ಕೊಟ್ಟು, ಇಲ್ಲ ಅವರೇ ಏನಾದರೂ ಈ ಸಾಲ ತೀರ್ಸೋಕ್ಕಾಗ್ದಿರ ಗುಲಾಮರಾಗ್ಬಿಟ್ರೆ ನಿಮ್ಮ ಹತ್ರ, ಅವ್ರ ಹತ್ರ ಹೊಲ ಗದ್ದೆ ಎಲ್ಲ ಇರ್ತದೆ, ಅದೆಲ್ಲ ಮಾರ್ಕೊಂಬಿಟ್ಟು ಏನೂ ಇಲ್ಲದಂಥ ಒಂದು ಪರಿಸ್ಥಿತಿನೆಲ್ಲ ಅವ್ರಿಗೆ ನಿನ್ನ ಹತ್ರ ಅವರು ಕೆಲಸಕ್ಕೆ ಸೇರಿಕೊಂಡ್ರೆ ನೀನು ಅವ್ರನ್ನ 6 ವರ್ಷ ಮಾತ್ರ ನೀನು ಗುಲಾಮವಾಗಿ ಇಟ್ಕೊಬೋದು. 6 ವರ್ಷ ಆದಮೇಲೆ 7ನೇ ವರ್ಷ ಬಂದಾಗ ಆ ಗುಲಾಮತನದಿಂದ ಅವನಿಗೆ ಬಿಡುಗಡೆ ಮಾಡಿಬಿಡ್ಬೇಕು. ಯಾರನ್ನೂ ಪರ್ಮನೆಂಟಾಗಿ ನೀವು ಗುಲಾಮಗಿರಿಲಿ ಆ ಥರ ಸೇವಕರಾಗಿ ಇಟ್ಕೊಳ್ಳೋಂಗಿಲ್ಲ ಅಂತ ದೇವರು ಒಂದು ವಿಷಯ ಹೇಳಿದರು. ಅದ್ರ ಬಗ್ಗೆ ಪರ್ಟಿಕ್ಯುಲರ್ ಮಾತಾಡೋಣ ಇವತ್ತಿನ ದಿವಸ. ಅಲ್ಲಿ ಕೆಲವೊಂದು ಪಾಠಗಳಿದೆ, ಅದನ್ನು ವಿಮೋಚನಾ ಕಾಂಡ 21ನೇ ಅಧ್ಯಾಯ 1ರಿಂದ ನಾವು ಓದ್ಕೊಂಡು ಬರೋಣ. ಮತ್ತು ನೀನು ಅವರಿಗೆ ನೇಮಿಸಬೇಕಾದ ನ್ಯಾಯವಿಧಿಗಳು ಯಾವವೆಂದರೆ, ನಿಮ್ಮಲ್ಲಿ ಯಾವನಾದರೂ ಇಬ್ರಿಯನನ್ನು ದಾಸತ್ವಕ್ಕಾಗಿ ಕೊಂಡುಕೊಂಡರೆ ಆ ಇಬ್ರಿಯನು 6 ವರ್ಷ ದಾಸನಾಗಿದ್ದು 7ನೆಯ ವರುಷದಲ್ಲಿ ಏನೂ ಕೊಡದೆ ಬಿಡುಗಡೆಯಾಗಿ ಹೋಗಬೇಕು. ದಾಸತ್ವಕ್ಕೆ ಕರ್ಕೊಂಡ್ರೆ ಇಬ್ರಿಯರಿಗೆ ಮಾತ್ರ ಇದು ಅಪ್ಲೈಡು. ಬೇರೆ ಅನ್ಯ ಜನಗಳನ್ನ ಇಟ್ಕೊಂಡ್ರೆ ಅವ್ರ ಬಗ್ಗೆ ಅಲ್ಲ. ಇಬ್ರಿಯನು ಪರ್ಮನೆಂಟಾಗಿ ದಾಸತ್ವದಲ್ಲಿ ನೀನು ಇಟ್ಕೊಳ್ಳೋಂಗಿಲ್ಲ. 6 ವರ್ಷ ಆದಮೇಲೆ ಅವನು ಏನೂ ಕಟ್ಟಬೇಕಾಗಿಲ್ಲ, ಅವನು ಏನು ಕಟ್ತೀರ ಫ್ರೀಯಾಗಿ ಅವನ್ನ ಕಳಿಸ್ಬಿಡ್ಬೇಕು ಅಂತ ಹೇಳ್ತಾರೆ. ಅವನು ಮದುವೆ ಇಲ್ಲದವನಾಗಿ ಬಂದಿದ್ದರೆ ಒಂಟಿಗನಾಗಿಯೇ ಹೊರಟು ಹೋಗಬೇಕು. ಹೆಂಡತಿಯುಳ್ಳವನಾಗಿ ಬಂದಿದ್ದರೆ ಹೆಂಡತಿಯು ಅವನ ಜೊತೆಯಲ್ಲಿ ಹೋಗಬೇಕು. ಅವನ ಫ್ಯಾಮಿಲಿ ಸಮೇತ ಅವರು ಗುಲಾಮತ್ವಕ್ಕೆ ಬಂದಿದ್ರೆ, ಅಂದರೆ ದಾಸತ್ವಕ್ಕೆ ಬಂದಿದ್ರೆ ಎಲ್ಲ ಫ್ಯಾಮಿಲಿ ಜೊತೆ ಅವನು ಹೋಗ್ಬೋದು. ಆದರೆ ಅವನ ಯಜಮಾನನು ಅವನಿಗೆ ಮದುವೆ ಮಾಡಿಸಿದ ಪಕ್ಷದಲ್ಲಿ ಆ ಹೆಂಡತಿಯಲ್ಲಿ ಗಂಡು ಇಲ್ಲವೇ ಹೆಣ್ಣು ಮಕ್ಕಳು ಹುಟ್ಟಿದ್ದರೆ ಆ ಹೆಂಡತಿಯು ಅವಳ ಮಕ್ಕಳು ಯಜಮಾನನ ಸೊತ್ತಾಗುವರು. ದಾಸನು ಒಂಟಿಗನಾಗಿಯೇ ಹೊರಟು ಹೋಗಬೇಕು. ನೋಡ್ರಿ, ಒಂದು ವೇಳೆ ಅವನು ದಾಸತ್ವ ಬಂದ ಮೇಲೆ ಯಜಮಾನ ಅವನಿಗಿರುವಂಥ ಬೇರೆ ಆಳುಗಳನ್ನ ಅವನಿಗೆ ಹೆಂಡತಿಯಾಗಿ ಕೊಟ್ಟು ಅವನಿಂದ ಮಕ್ಕಳಾಗಿದ್ದರೆ ಅವನ ಹೆಂಡತಿನ ಕೂಡ ಕರ್ಕೊಂಡು ಹೋಗಂಗಿಲ್ಲ. ಹೆಂಡತಿ ಮಕ್ಕಳನ್ನ ಬಿಟ್ಬಿಟ್ಟು ಅವನು ಮಾತ್ರ ಫ್ರೀಯಾಗಿ ಹೋಗ್ಬಿಡ್ಬೋದು ಬೇಕಾದರೆ. ಆ ಥರ ಒಂದು ಇಟ್ಟಿದ್ರು. ಸೊ ಈ ಕಾರಣದಿಂದ ಅನೇಕರು ಈಗ 6 ವರ್ಷ ಇಬ್ರಿಯರು ಕೆಲಸ ಮಾಡ್ತಾರೆ, 7ನೇ ವರ್ಷ ಅವನ್ನ ಬಿಟ್ಬಿಡ್ಬೇಕು ಫ್ರೀ ಅವನು. ಆದರೆ ಅವನಿಗೆ ಫ್ರೀಯಾಗಿ ಹೋಗ್ಬಿಡೋಕ್ಕೆ ಇಷ್ಟ ಇಲ್ಲ ಅಂದ್ಕೊಡಿ. ಯಾಕೆಂದರೆ ಆ ಒಂದು ಯಜಮಾನ ಇವನ್ನ ಚೆನ್ನಾಗಿ ನೋಡಿಕೊಂಡ 6 ವರ್ಷ ಯಜಮಾನ ಹತ್ರ ಕೆಲಸ ಮಾಡೋದು ಚೆನ್ನಾಗಿದೆ. ಇವಾಗ ಇವನು ಬಿಟ್ಟು ಹೋದ್ರು ಬೇರೆಯವನ ಹತ್ರ ಸೇರ್ಕೋಬೇಕಾಗತ್ತೆ. ಒಂದು ವೇಳೆ ಅವನು ಅದರಲ್ಲಿ ಚೇತರಿಸ್ಕೊಂಡು ಅವನು ಸ್ವಂತವಾಗಿ ಬದುಕ್ತಾ ಅಂದರೆ ಅದು ಬೇರೆ ಥರ. ಹಂಗೆ ಅವನಿಗೆ ಒಂದು ಚಾಯ್ಸ್ ಕೊಟ್ಟಿದ್ದು ದೇವರು. ಅವನು ಬೇರೆ ಕಡೆ ಹೋಗ್ದಿರ ಅವನು ಅಲ್ಲೇ ಇರಬೇಕು, ಕಂಟಿನ್ಯೂ ಆಗಬೇಕು. ಆಮೇಲೆ ಇನ್ನೊಂದು ವಿಷಯ ಏನಂದರೆ ಅವನ ಹೆಂಡತಿ ಮಕ್ಕಳನ್ನ ಬಿಟ್ಬಿಟ್ಟು ಹೋಗ್ಬೇಕಾಗತ್ತೆ. ಆಗ ಅನೇಕರಿಗೆ ಹೆಂಡತಿ ಮಕ್ಕಳನ್ನ ಬಿಟ್ಬಿಟ್ಟು ಹೋಗೋದಕ್ಕೆ ಇಷ್ಟಪಡೋದಿಲ್ಲ, ಅವ್ರನ್ನ ಪ್ರೀತಿಸ್ತಾರಲ್ವ. ಆದ್ದರಿಂದ ಒಂದು ಆಪ್ಷನ್ ಇತ್ತು, ಏನಂದರೆ ನಾನು ಇಲ್ಲೇ ಪರ್ಮನೆಂಟಾಗಿ ಈ ದಾಸತ್ವದಲ್ಲಿಯೇ ಈ ಯಜಮಾನನ ಜೊತೆಗೆ ಇರ್ತೀನಿ ಅನ್ನೋ ಪಕ್ಷಕ್ಕೆ ಅದಕ್ಕೊಂದು ಆಪ್ಷನ್ ಇಟ್ಟಿದ್ರು ದೇವರು. ಅದನ್ನೇ 5ನೇ ವಚನದಲ್ಲಿ ನೋಡ್ಬೋದು. ಆದರೆ ಆ ದಾಸನು, ನಾನು ನನ್ನ ಯಜಮಾನನನ್ನು ನನ್ನ ಹೆಂಡತಿ ಮಕ್ಕಳನ್ನು ಪ್ರೀತಿಸುತ್ತೇನಾದುದರಿಂದ ಅವರನ್ನು ಅಗಲಿ ಬಿಡುಗಡೆಯಾಗಿ ಹೋಗಲೊಲ್ಲೆನೆಂದು ದೃಢವಾಗಿ ಹೇಳಿದರೆ, ಅವನೇ ವಿಲ್ಲಿಂಗ್ ಆಗಿ ಹೇಳಿದ್ರೆ, ಅವನ ಯಜಮಾನನು ದೇವರ ಬಳಿಗೆ ಅವನನ್ನು ಕರಕೊಂಡು ಬಂದು
ಕದದ ಹತ್ತಿರ ಅಥವಾ ಬಾಗಿಲಿನ ನಿಲುವು ಪಟ್ಟಿಗಳ ಹತ್ತಿರ ನಿಲ್ಲಿಸಿ ಅವನ ಕಿವಿಯನ್ನು ಸಲಾಕೆಯಿಂದ ಚುಚ್ಚಬೇಕು. ಆ ಹೊತ್ತಿನಿಂದ ಇವನು ಶಾಶ್ವತವಾಗಿ ಅವನಿಗೆ ದಾಸನಾಗಿರಬೇಕು. ನೋಡಿದ್ರ? ಸೊ ಆ ದಾಸನ ಇಲ್ಲೇ ನಾನು ಪರ್ಮನೆಂಟಾಗಿ ದಾಸತ್ವದಲ್ಲಿ ಇರ್ತೀನಿ ಅನ್ನೋ ಪಕ್ಷದಲ್ಲಿ ಅವನ್ನ ದೇವರ ಬಳಿಗೆ ಕರ್ಕೊಂಬರ್ಬೇಕು ಅಂತಾರೆ. ದೇವರಂದರೆ ನಮ್ಮ ಇಂಗ್ಲೀಷ್ ಬೈಬಲ್ಗಳಲ್ಲಿ ಜಡ್ಜಸ್ ಅಂತಾರೆ, ಅಂದರೆ ನ್ಯಾಯಾಧಿಪತಿಗಳು. ಅಂದರೆ ಆ ಕಾಲದಲ್ಲಿ ನಾವು ನೋಡುವಾಗ ಪ್ರತ್ಯಕ್ಷ ಗುಡಾರ ಇತ್ತು, ಅಲ್ಲಿ ಯಾಜಕರು ಇರೋರು, ಅವರೆಲ್ಲ ದೊಡ್ಡವರು ಹಿರಿಯರು, ಅವ್ರ ಹತ್ರ ಕರ್ಕೊಂಡು ಬಂದು ಅವನೇನು ಮಾಡಬೇಕಂದ್ರೆ ಆ ದಾಸನ ಕಿವಿನ ಬಾಗಿಲ ಹತ್ರ, ಮನೆ ಒಂದು ದ್ವಾರದ ಹತ್ರ ತಗೊಂಬಂದು ಆ ಒಂದು ದಬ್ಬಳ ಇಟ್ಕೊಂಡು ಶಾರ್ಪ್ ಆದಂಥ ಒಂದು ಆಬ್ಜೆಕ್ಟ್ ಇಟ್ಕೊಂಡು ಅವನ್ನ ಕಿವಿನ ಆ ಬಾಗಿಲಿಗೆ ಚುಚ್ಚಬೇಕು, ಹೋಲ್ ಮಾಡಬೇಕು, ಹಂಗೆ ಸಿಕ್ಕಿಸ್ಬೇಕು. ಆಗ ಆ ಒಂದು ದಾಸನು ಪರ್ಮನೆಂಟಾಗಿ ಅವನ ಸ್ವೇಚ್ಛೆಯಿಂದ ಇವ್ರ ಹತ್ರ ದಾಸನಾಗಿರ್ಬೋದು ಅನ್ನೋ ಒಂದು ಅವಕಾಶ ಮಾಡಿಕೊಟ್ಟಿದ್ರು. ನೋಡಿ, ಅದಕ್ಕೊಂದು ಪ್ರೊಸೀಜರು ಇತ್ತು. ಅದರಿಂದ ಯಾಕೆ ಈ ದೇವರ ಹತ್ರ ಅಂದರೆ ನ್ಯಾಯಾಧಿಪತಿಗಳ ಮೂಲಕ ಅಂದರೆ ಅವರು ಸಾಕ್ಷಿಗಳಾಗಿ ಇರ್ತಾರೆ ಇದಕ್ಕೆ. ಯಾಕಂದರೆ ಇವನು ರಾತ್ರಿಯಲ್ಲಿ ಮಲಗುವಾಗ ಅವನ ಯಜಮಾನ ಬಂದು ಚುಚ್ಚಿಬಿಟ್ಟು ಇವನೇ ಒಪ್ಕೊಂಡ ಅಂತ ಆಮೇಲೆ ಸುಳ್ಳು ಹೇಳೋದಕ್ಕೆ ಅವಕಾಶ ಇರಬಾರ್ದು ನೋಡಿ. ಆಮೇಲೆ ಅವನು ಕೂಡ ಒಪ್ಕೊಂಡ್ಬಿಟ್ಟು ಆಮೇಲೆ ಇಲ್ಲ ನಾನು ಹಂಗೆ ಹೇಳಲೇ ಇಲ್ಲ ಅಂದ್ಬಿಟ್ರೆ ಅಲ್ವ. ಯಾಕಂದರೆ ಈ ಯಜಮಾನ ಕೂಡ ಅವನ ಮೇಲೆ ಭಾಳ ಇನ್ವೆಸ್ಟ್ ಮಾಡಿರ್ತಾನೆ. ಅವನ್ನ ಸ್ವಂತ ಆಳುಗಳನ್ನ ಹೆಂಡತಿಯಾಗಿ ಕೊಟ್ಟಿರ್ಬೋದು, ಅವನ್ನ ಪೋಷಣೆ ಮಾಡಿರ್ಬೋದು, ಎಷ್ಟೋ ಖರ್ಚು ಮಾಡಿರ್ಬೋದು. ಅದರಿಂದ ಅವನಿಗೂ ಒಂದು ಖರ್ಚು ಇರ್ತದೆ, ಅವನಿಗೂ ಆಬ್ಲಿಗೇಷನ್, ಇವನಿಗೂ ಒಂದು ಆಬ್ಲಿಗೇಷನ್ ಇರೋದ್ರಿಂದ ಇಬ್ಬರಿಗೂ ಒಂದು ಸೇಫಾಗಿರೋದಕ್ಕೋಸ್ಕರ ನ್ಯಾಯಾಧಿಪತಿಗಳಂದರೆ ದೇವರ ಆಲಯದಲ್ಲಿರೋಂಥವ್ರನ್ನ ಮೂಲಕ ಸಾಕ್ಷಿಯಲ್ಲಿ ಈ ಒಂದು ಕಾರ್ಯನ ಮಾಡಬೇಕು. ಕೆಲವರು ಹೇಳ್ತಾರೆ ಅದು ಆಲಯದ ಒಂದು ಬಾಗಿಲಿಗೆ ಅಲ್ಲೇ ಚುಚ್ಚಿಬಿಡ್ತಾಯಿದ್ರು ಅಂತ. ಸೊ ಆ ಥರ ಒಂದು ಸಿಸ್ಟಮ್ ಇತ್ತು. ಚುಚ್ಚಿ ಒಂದು ಹೋಲ್ ಮಾಡಿ ಅದನ್ನು ಬೇಕಾದ್ರೆ ಅಲ್ಲಿ ಯಾವುದೋ ಒಂದು ಜ್ಯುವೆಲ್ರಿ ಅಂತ ಕೂಡ ಒಂದು ಜುಮ್ಕಿನೋ ಏನೋ ಒಂದು ಥರದ್ದು ಹಾಕೊಂಡಿರೋರು. ಆಗ ಅದು ಒಂದು ಮಾರ್ಕು, ನಾನು ಸ್ವೇಚ್ಛೆಯಿಂದ ಇವರಿಗೆ ದಾಸನಾಗಿ ಶಾಶ್ವತವಾಗಿ ದಾಸನಾಗಿದ್ದೇನೆ ಅನ್ನೋದಕ್ಕೋಸ್ಕರ ಈ ಥರ ಒಂದು ನಿಯಮ ಇಟ್ಕೊಂಡಿದ್ರು. ನೋಡಿದ್ರ? ಇವಾಗ ಇದನ್ನೇ ಧರ್ಮೋಪದೇಶ ಖಂಡದಲ್ಲಿ 15:15 ಕೂಡ ನಾವು 12ನೇ ವಚನದಿಂದ ನೋಡ್ಬೋದು. ಸ್ವದೇಶದವರೊಳಗೆ ಯಾವ ಇಬ್ರಿಯ ಪುರುಷನಾಗಲಿ ಸ್ತ್ರೀಯಾಗಲಿ ನಿಮಗೆ ದಾಸರಾಗಿರುವುದಕ್ಕಾಗಿ ಮಾರಲ್ಪಡುವ ಪಕ್ಷಕ್ಕೆ ಅಂಥವರು 6 ವರ್ಷಗಳವರೆಗೂ ನಿಮ್ಮ ಸೇವೆ ಮಾಡಲಿ. 7ನೇ ವರ್ಷದಲ್ಲಿ ನೀವು ಅವರನ್ನು ಬಿಟ್ಟು ಬಿಡಬೇಕು. ನೋಡಿದ್ರೆ ತಿರುಗಿ ಹೇಳ್ತಾರೆ. ಆಮೇಲೆ ಬಿಡುವಾಗ ಬರಿಗೈಯಲ್ಲಿ ಕಳುಹಿಸಿ ಬಿಡಬಾರದು. ನೋಡಿದ್ರ? ಬಿಡುವಾಗ ಬರೀ ಕೈಯಲ್ಲಿ ಕಳಿಸ್ಬಾರ್ದು. ಆಮೇಲೆ ನಿಮ್ಮ ದೇವರಾದ ಯೆಹೋವನು ನಿಮಗೆ ಅನುಗ್ರಹಿಸಿರುವ ಮೇರೆಗೆ ನಿಮಗಿರುವ ಆಡುಕುರಿಗಳು, ದವಸ, ದ್ರಾಕ್ಷರಸ ಇವುಗಳಲ್ಲಿ ಉದಾರವಾಗಿ ಕೊಟ್ಟು ಕಳುಹಿಸಿ ಬಿಡಬೇಕು. 6 ವರ್ಷ ಕೆಲಸ ಮಾಡಿ ಕಳಿಸುವಾಗ ನೀನು ಅವ್ನಿಗೆ ಏನನ್ನು ಕೊಟ್ಟು ಕಳಿಸು, ಬರೀ ಕೈನಲ್ಲಿ ಕಳಿಸಬಾರ್ದು. ಅವ್ನು ತಿರ್ಗಾ ಲೈಫ್ನ ಸ್ಟಾರ್ಟ್ ಮಾಡಬೇಕಂತ ಇದ್ದಾಗ ಅವನಿಗೆ ಸಹಾಯ ಮಾಡಬೇಕು ಅಂತ ಕೂಡ ಹೇಳ್ತಾರೆ. ಇದನ್ನು ಕಷ್ಟದಿಂದ ಮಾಡಬೇಡಿ, ಸಂತೋಷದಿಂದ ಮಾಡಿರಿ ಅಂತ ಕೂಡ ಹೇಳ್ತಾರೆ. ಐಗುಪ್ತ ದೇಶದಲ್ಲಿ ನೀವೇ ದಾಸರಾಗಿರಲು ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಬಿಡುಗಡೆ ಮಾಡಿದನೆಂಬುದನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಇದಕ್ಕೋಸ್ಕರವಾಗಿಯೇ ನಾನು ಈ ಆಜ್ಞೆಯನ್ನು ನಿಮಗೆ ಈಗ ಕೊಟ್ಟಿದ್ದೇನೆ. ನೀವು ಇಡೀ ಜನಗಳೇ, ಇಡೀ ದೇಶನೇ, ಜಾತಿನೇ ಒಂದು ಗುಲಾಮರಾಗ್ಬಿಟ್ಟಿದ್ರಿ, ದಾಸತ್ವದೊಳಗಿದ್ರಿ. ಅಲ್ಲಿಂದ ನಿಮ್ಮನ್ನ ಬಿಡಿಸ್ಕೊಂಬಂದು ಈಗ ಫ್ರೀ ಮಾಡಿದ್ದೀರಿ. ಸೊ ನೀವು ತಿರ್ಗಾ ನಿಮ್ಮ ಸೋದರಗಳನ್ನ ಆ ಥರ ದಾಸತ್ವದಲ್ಲಿ ಪರ್ಮನೆಂಟಾಗಿ ಇಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ಥರ ಮಾಡ್ತಿದ್ದೀನಿ ಅಂತ ದೇವರು ಹೇಳ್ತಾರೆ. ಆಮೇಲೆ 15ನೇ ವರ್ಷದಲ್ಲಿ ಇನ್ನೊಂದು ವಿಷಯ ಹೇಳ್ತಾರೆ. ಅವನ್ನ ಬಿಡುಗಡೆ ಮಾಡುವಾಗ ನೀನು ಭಾಳ ಕಷ್ಟಪಟ್ಟು ದುಃಖದಿಂದ ಕಳಿಸ್ಬೇಡ, ಸಂತೋಷವಾಗಿ ಕಳಿಸು. ಯಾಕಂದರೆ 6 ವರ್ಷ ಅವನ್ನ ಹತ್ರ ಚೆನ್ನಾಗಿ ಕೆಲಸ ತೊಗೊಂಡಿದೆಯಲ್ಲ. ಇವಾಗ ಯಾರಿಗಾನ ಕೂಲಿ ಆಳು ತೊಗೊಂಡ್ರೆ ಅವ್ರು ಕೂಲಿ ಕೊಟ್ಟಷ್ಟೇ ಮಾಡ್ತಾರೆ. ಇವನ ಹತ್ರ ಡಬಲ್ ನೀವು ಎಷ್ಟು ಬೇಕೋ ಅಷ್ಟು ಕೆಲಸ ತೊಗೊಂಡಿರ್ತೀಯ, ರಾತ್ರಿ ಆಗಲು ಕೆಲಸ ತೊಗೊಂಡಿರ್ತೀಯ. ಆದ್ದರಿಂದ ನೀನೇನು ಲಾಸ್ ಅನ್ಕೋಬೇಡ ಅಂತ 18ನೇ ವಚನದಲ್ಲಿ ಹೇಳ್ತಾರೆ ನೋಡಿ. ದಾಸನನ್ನು ಬಿಡುಗಡೆ ಮಾಡುವುದು ಕಷ್ಟವೆಂದು ಹೇಳಿಕೊಳ್ಳಬಾರದು. ಅವನು 6 ವರ್ಷಗಳು ನಿಮ್ಮ ದಾಸನಾಗಿದ್ದು ಕೂಲಿಯಾಳಿಗಿಂತ 2ರಷ್ಟು ಪ್ರಯೋಜನವನ್ನುಂಟು ಮಾಡಿದನಲ್ಲ. ನೀವು ಹೀಗೆ ನಡೆದುಕೊಂಡರೆ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಎಲ್ಲಾ ಪ್ರಯತ್ನಗಳನ್ನು ಸಫಲಗೊಳಿಸುವನು. ಸೊ ನೀವು ಆ ಥರ ಒಳ್ಳೆಯದಾಗಿ ಸಂತೋಷವಾಗಿ ಮಾಡ್ರಿ, ಧಾರಾಳವಾಗಿ ಅವನಿಗೆ ಕೊಟ್ಟು ಕಳಿಸಿ, ಆಗ ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ತಾನೆ ಅಂತ ಹೇಳ್ತಾರೆ.
ಆಮೇಲೆ ತಿರುಗಲ್ಲಿ ಹೇಳ್ತಾರೆ, ಒಂದು ವೇಳೆ ಅವನು ಹೋಗೋದಕ್ಕೆ ಮನಸ್ಸಿಲ್ಲ ಅನ್ನೋ ಪಕ್ಷದಲ್ಲಿ ಅನ್ನುವಾಗ ಅದು ನೆಕ್ಸ್ಟ್ ನೋಡಿ 16. ಒಂದು ವೇಳೆ ಅಂತಹ ದಾಸನು ನಿಮ್ಮ ಬಳಿಯಲ್ಲಿ ಸುಖವಾಗಿದ್ದು ನಿಮ್ಮನ್ನು ನಿಮ್ಮ ಮನೆಯವರನ್ನು ಪ್ರೀತಿಸಿ ತಾನು ಬಿಡುಗಡೆಯಾಗಿ ಹೋಗಲೊಲ್ಲೆನೆಂದು ಹೇಳುವ ಪಕ್ಷಕ್ಕೆ, ನೋಡಿದ್ರೆ ಒಂದು ವೇಳೆ ಅವನು ನಿಮ್ಮನ್ನು ಪ್ರೀತಿಸಿ ನಿಮ್ಮ ಮನೆತನನ ಪ್ರೀತಿಸಿ ನಾನು ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ ಅನ್ನೋ ಪಕ್ಷಕ್ಕೆ ನೀವು ಶಲಾಕೆಯಿಂದ ಅವನ ಕಿವಿಯನ್ನು ಚುಚ್ಚಿ ಕದಕ್ಕೆ ಸಿಕ್ಕಿಸಬೇಕು. ಆ ದಿನ ಮೊದಲುಗೊಂಡು ಅವನು ನಿಮಗೆ ಶಾಶ್ವತ ದಾಸನಾಗಿರಬೇಕು. ಅದೇ ರೀತಿಯಲ್ಲಿ ದಾಸಿಯರ ವಿಷಯದಲ್ಲಿಯೂ ನಡೆದುಕೊಳ್ಳಬೇಕು. ನೋಡಿದ್ರ, ಈ ಥರ ಗಂಡಸರಾಗಲಿ ಹೆಂಗಸರಾಗಲಿ ಒಂದು ಶಲಾಕೆಯಿಂದ ಚುಚ್ಚಬೇಕು ಅಂತ, ಅದೊಂದು ಶಾರ್ಪು ಇರೋದು. ಈ ಗೋಣಿಚಿನ ಎಲ್ಲ ಒಲಿಯೋದಕ್ಕೆ ಇಟ್ಕೊಂಡ್ರು ಅವರು, ಅದರಿಂದ ನೀನು ಹಂಗೆ ಇದು ಮಾಡಬೇಕು ಅಂತ. ಸೊ ಆ ಒಂದು ಪ್ರಾಕ್ಟೀಸು ಇತ್ತು ಆ ಕಾಲದಲ್ಲಿ. ನಮ್ಮ ಫಸ್ಟ್ ಇಂಡಿಯಾನಲ್ಲಿ ಎಲ್ಲರಿಗೂ ಚುಚ್ಚಿಬಿಡ್ತಾರೆ, ಅದು ಹೆಣ್ಮಕ್ಳಿಗೆಲ್ಲ ಚುಚ್ಚಿಬಿಡ್ತಾರೆ ಅದರ. ನಾನು ಒಂದು ರೀಸೆಂಟಾಗಿ ನಮ್ಮ ಸಭೆಯಲ್ಲಿ ಒಬ್ಬರು ಆ ಥರ ಅವ್ರ ಮಗಳಿಗೆ ಚುಚ್ಚುವಾಗ ನನ್ನ ಕರೆದಿದ್ರು. ಆಗ ಪ್ರೇಯರ್ಗೆ ಅಂತ ಹೋದಾಗ ಆ ಮಗುವಿಗೆ ಪಾಪ ಹಿಡ್ಕೊಂಡು ಅದಕ್ಕೆ ಚುಚ್ಚಿ ಅದಕ್ಕೆ ಎಷ್ಟು ಅಳ್ತಾಯಿತ್ತು ಅಂದರೆ ಅವ್ರ ತಾಯಿ, ಅವ್ರ ಅಜ್ಜಿ, ಅವರ ಆಂಟಿ ಎಲ್ಲ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಭಾಳ ಬೇಜಾರಾಗೋಯ್ತು, ಇದು ಏನಪ್ಪ ಸಿಸ್ಟಮ್ ಹಿಂಗಿಟ್ಟಿದ್ದಾರೆ ಅಂತ. ಆ ಥರ ಎರಡು ಕಡೆ ಅದು ಆಭರಣ ಹಾಕೊಳ್ಳೋದಕ್ಕಾಗಿ ಚುಚ್ತಿದ್ರು. ಆದರೆ ಆ ಕಾಲದಲ್ಲಿ ಆ ಥರ ದಾಸತ್ವದಲ್ಲಿ ಇರೋದಕ್ಕೋಸ್ಕರ ಸ್ವೇಚ್ಛೆಯಾಗಿ ಅವನು ನಾನು ಇವ್ರ ಜೊತೆಗೆ ಇರ್ತೀನಿ ಅಂದಾಗ ಕರ್ಕೊಂಡೋಗಿ ಆ ಥರ ಚುಚ್ಚೋರು. ನೋಡಿದ್ರೆ ಸಹೋದರಿ, ಆ ಒಂದು ಪ್ರಾಕ್ಟೀಸ್ ಬಗ್ಗೆ ನಾವು ಆತ್ಮಿಕವಾಗಿ ಏನು ತಿಳ್ಕೊಬೋದು? ಯಾಕಂದರೆ ಬರೆಯಲ್ಪಟ್ಟದೆಲ್ಲ ನಮ್ಮ ಜ್ಞಾನಪಾಠಕ್ಕಾಗಿ ಹೇಳಿರೋದ್ರಿಂದ ಏನಿದು ಅರ್ಥ ಅನ್ನುವಾಗ, ಈಗ ನಾವು ಯಾರೋ ಈಗ ಆ ದಾಸತ್ವದಲ್ಲಿ ಇಲ್ಲ ಅಂದ್ಕೊಳ್ಳಿ, ಆದರೆ ನಾವು ಪಾಪ ಮಾಡುವಾಗ ನಾವು ಪಾಪಕ್ಕೆ ದಾಸರಾಗ್ಬಿಟ್ರಿ. ಯಾವಾಗ ನಮ್ಮ ಮೂಲ ಪಿತೃನಾದಂಥ ಆದಾಮ ಅವ್ವ ಅವರು ಪಾಪಕ್ಕೆ ಬಿದ್ದರೋ ಆಗಿಂದ ಅವರು ಪಾಪಕ್ಕೆ ದಾಸರಾಗ್ಬಿಟ್ರು. ನೋಡಿ, ಅವ್ರನ್ನ ದೇವರು ಸೃಷ್ಟಿ ಮಾಡುವಾಗ ಒಂದು ರಾಜನ ಥರ, ಯಜಮಾನ ಒಡೆಯ ಥರ ನೀನೆಲ್ಲನ ಆಳ್ವಿಕೆ ಮಾಡು ಅನ್ನೋ ರೀತಿಯಲ್ಲಿ ಅವನಿಗೆ ಅಧಿಕಾರ ಕೊಟ್ಟಿದ್ದರು ಅಲ್ವರ. ಒಂದು ಕಿರೀಟ ಇಟ್ಟು ಅವನಿಗೆ ಸೃಷ್ಟಿ ಮಾಡಿದರು. ಆದರೆ ಅವನು ದೇವರ ಮಾತು ಕೇಳ್ದಿರ ಸೈತಾನು ಕೊಡುವಂಥ ಪಾಪದ ಸಂತೋಷಕ್ಕೋಸ್ಕರ ಅವನು ಸೈತಾನಿಗೆ ಗುಲಾಮನಾಗ್ಬಿಟ್ಟ ಅಲ್ವರ. ಅದೇ ಅಲ್ವ, ಅವನ ಹಣ್ಣು ತಿನ್ನಬಾರ್ದಂದ ಹಣ್ಣನ್ನು ಅವರು ಮತ್ತು ಹವ್ವಲು ಅವರು ತಿನ್ನುವಾಗ ಅವರು ದೇವ್ರನ್ನ ಬಿಟ್ಟು ಪಾಪ ಕೊಡುವಂಥ ಸಂತೋಷಕ್ಕಾಗಿ ಅವರಿಗೆ ಅವ್ರ ಮಾತು ಕೇಳಿ ಹೋಗ್ಬಿಟ್ರು ಅಲ್ವರ. ಕಿವಿನ ಅಂತ ಹೇಳ್ತಾರಲ್ಲ, ಕಿವಿ ಕೊಡೋದು ಅಂದರೆ ಅವ್ವ ಆ ಸೈತಾನ್ ಮಾತು ಕೇಳಿಸ್ಕೊಂಡು ಅವಳ ಮಾತನ್ನ ಆದಾಮ್ ಕೇಳಿಸ್ಕೊಂಡು ದೇವರನ್ನ ಅಲ್ಲಗೊಳಿಸಿ ಇವರು ಆ ಕಾರ್ಯನ ಮಾಡುವಾಗ ಅವರು ಪಾಪಕ್ಕೆ ಅವರು ಗುಲಾಮರು. ಅಲ್ಲಿಂದ ಅವರ ಮೇಲೆ ಶಾಪ ಬಂತು. ಅವರು ಪಾಪ ಸ್ವಭಾವದಲ್ಲಿ ಇರುವಾಗ ಮಕ್ಕಳನ್ನು ಅವರು ಪಡ್ಕೊಂಡದ್ರಿಂದ ಆ ಪಾಪ ಸ್ವಭಾವ ಮಕ್ಕಳಲ್ಲಿ ಬಂತು. ಮಕ್ಕಳು ಪಾಪಿಷ್ಟ್ರಾಗ್ಬಿಟ್ರು ಅಲ್ವಾ. ಅವ್ರ ಮಕ್ಕಳು ಎಲ್ಲ ಆ ಪಾಪ ಆಸೆಗಳಿಗೆ ಅವರು ಗುಲಾಮರಾಗಿ ಅದನ್ನು ಬಿಡದಿರ ಅದನ್ನೇ ಮಾಡ್ಕೊಂಡಿರುವಾಗ ಅವರು ಅದರ ಕೊಡುವಂಥ ಸಂಬಳನ ಕೂಡ ಅವರು ತಗೊಳ್ಬೇಕಾಯ್ತಾ ಆಗ ಪರಿಸ್ಥಿತಿ ಬಂದ್ಬಿಡ್ತು ಅಲ್ವರ. ಆ ಥರ ನಾವು ನೋಡುವಾಗ ಅದನ್ನೇ ಯೇಸು ಸ್ವಾಮಿ ಯೋಹಾನ 8ನೇ ಅಧ್ಯಾಯ 34ರಲ್ಲಿ ಹೇಳ್ತಾರೆ ನೋಡಿ. ಅದಕ್ಕೆ ಯೇಸು, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಪಾಪ ಮಾಡುವವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ. ಪಾಪ ಮಾಡುವವರು ಪಾಪಕ್ಕೆ ದಾಸರಾಗ್ಬಿಟ್ರು. ಅವ್ರು ಹೇಳ್ತಾರೆ, ನಾವು ಯಾವುದಕ್ಕೂ ದಾಸರಿಲ್ಲ, ನೀನೇನು ನಮ್ಮನ್ನ ಬಿಡುಗಡೆ ಮಾಡೋದಂದರೆ ನೀವು ಪಾಪ ಮಾಡ್ತೀರಲ್ಲ, ಪಾಪಕ್ಕೆ ದಾಸರಾಗ್ಬಿಟ್ರು. ಅಂದರೆ ಭಾಳ ಜನ ಅನ್ಕೊತಾರೆ ಪಾಪ ಮಾಡುವಾಗ ಇದು ನನ್ನ ಸ್ವೇಚ್ಛೆ, ನನ್ನ ಸ್ವಂತವಾಗಿ ನಾನು ಮಾಡುತ್ತೀನಿ, ಮಾಡೋದ್ರಲ್ಲಿ ನನಗೆ ಫ್ರೀಡಮ್ ಇದೆ ಅಂತ. ಇಲ್ಲ, ಅವರು ಮಾಡೋದ್ರಲ್ಲಿ ಫ್ರೀಡಮ್ ಇಲ್ಲ, ಅದ್ರ ಮಾಡ್ದಿರ ಇರೋಕ್ಕೆ ಆಗೋದಿಲ್ಲ. ಮಾಡ್ದಿರ ಇರೋವಂಥ ಒಂದು ಫ್ರೀಡಮ್ ಅವ್ರಿಗಿಲ್ಲ, ಅದಕ್ಕೆ ಗುಲಾಮರಾಗ್ಬಿಟ್ಟಿದ್ದಾರೆ ಭಾಳ ಜನ. ನೋಡಿ, ಕೆಲವೊಂದು ಚಟಗಳಿರ್ಬೋದು, ಅದನ್ನು ಬಿಡೋದಕ್ಕಾಗೋದಿಲ್ಲ, ಅವರು ಅದಕ್ಕೆ ಸ್ಲೇವ್ ಆಗಿಬಿಟ್ಟಿರ್ತಾರೆ ಅಲ್ವರ. ಆ ಥರ 1-2 ಬಿಡ್ಬೋದು, ಆದರೆ ಯಾವುದೋ ಒಂದು ವಿಷಯದಲ್ಲಿ ಪಾಪದಲ್ಲೇ ಇರ್ತಾರೆ ಅವರು. ಅದನ್ನೇ ಸ್ವಾಮಿ ಹೇಳೋದು, ನಾನು ನಿಮಗೆ ಬಿಡುಗಡೆ ಮಾಡ್ತೀನಿ ಅಂತ 36ನೇ ವಚನ. ಆದುದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು. ನೋಡಿ, ಮಗನು ಅಂದರೆ ದೇವರ ಮಗನಾದಂಥ ಯೇಸು ಸ್ವಾಮಿನೇ ನಿಮ್ಮನ್ನ ಬಿಡುಗಡೆ ಮಾಡ್ಬೋದು. ಆಗ ನೀವು ಪಾಪದಿಂದ ಬಿಡುಗಡೆ ಆಗ್ತೀರ. ಅಲ್ಲಿ ತನಕ ನೀವು ಪಾಪಕ್ಕೆ ಬಾನಸರಾಗಿದ್ದೀರಾ, ದಾಸರಾಗಿದ್ದೀರಾ. ಪಾಪ ಮಾಡಿದ್ರೆ ಅದರ ಸಂಬಳ ಏನು? ಮರಣ ಅಲ್ವರ. ಇದು ರೋಮ ಪತ್ರಿಕೆಯಲ್ಲಿ 6ನೇ ಅಧ್ಯಾಯ 20
3ನೇ ವಚನದಲ್ಲಿ ನಾವು ನೋಡ್ತೀವಲ್ಲ. ಯಾಕಂದರೆ ಪಾಪವು ಕೊಡುವ ಸಂಬಳ ಮರಣ, ಹ್ಞೂ ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ. ನೋಡಿದ್ರ, ಪಾಪ ಕೊಡುವ ಸಂಬಳ ಮರಣ. ಪಾಪ ಮಾಡ್ತೀವಿ, ಪಾಪ ಸಂತೋಷವಾಗಿರ್ತದೆ, ಆದರೆ ಅದರಿಂದ ನಮಗೆ ಎಷ್ಟೋ ಒಂದು ಕಷ್ಟಗಳು ಬರ್ತದೆ. ಮಾಡಬೇಡ ಅಂದಿದ್ದನ್ನ ಮಾಡಿದ್ರೆ ನೋವು, ದುಃಖ, ಅವಮಾನ ಇದೆಲ್ಲ ಬಂದೇ ಬರುತ್ತೆ ಅಲ್ವಾ. ಪಾಪ ಕಾರ್ಯ ಮಾಡಿದ್ರೆ ಮಾಡೋ ಚೆನ್ನಾಗಿರುತ್ತೆ, ಆಮೇಲೆ ಅದ್ರ ಸಿಕ್ಕೊಂಡಾಗ ಅಲ್ವ, ಅದು ಕಳ್ತನ ಆಗಿರ್ಬೋದು, ವ್ಯಭಿಚಾರ ಆಗಿರ್ಬೋದು, ಕೊಲೆ ಆಗಿರ್ಬೋದು, ಅದರಿಂದ ಸಿಕ್ಕಾಕೊಂಡಾಗ ಅದರಿಂದ ಬರುವಂಥ ದಂಡನೆ ಅವ್ರು ತಪ್ಪಿಸ್ಕೊಳಕ್ಕಾಗೋದಿಲ್ಲ, ಅದನ್ನು ಅನುಭವಿಸ್ಲೇಬೇಕಾಗತ್ತೆ ಅಲ್ವರ. ಎಷ್ಟೋ ಪಾಪಗಳು ಮಾಡ್ಕೊಂಡಿರ್ತಾರೆ, ಆದರೆ ವಯಸ್ಸಾಗ್ತಾ ಅದೆಲ್ಲ ಅವ್ರಿಗೆ ಹೆಲ್ತ್ ಮೇಲೆ ಎಷ್ಟು ಎಫೆಕ್ಟ್ ಆಗ್ತದೆ ಅಲ್ವರ. ನಾನಾ ವಿಧವಂಥ ರೋಗಗಳು, ಕಾಯಿಲೆಗಳು ಮಾತ್ರ ಅಲ್ಲ, ಅಸಮಾಧಾನಗಳು, ಜಗಳಗಳು, ಯುದ್ಧಗಳು ಇದೆಲ್ಲ ಆಗೋದೇ ಪಾಪದ ನಿಮಿತ್ತ. ಅದರಿಂದ ಆ ಒಂದು ಪಾಪ ಮಾಡಿಕೊಂಡು ಒಂದು ಯಾವ ರೀತಿ ಒಂದು ದಾಸತ್ವದಲ್ಲಿರೋರ ಜೀವಿತ ಭಾಳ ಕಷ್ಟ ಅಲ್ವ. ಹಂಗೇನೆ ನೋಡಿ, ಆದಾಮ್ ಕೂಡ ಕಷ್ಟಪಟ್ಟು ಕೆಲಸ ಮಾಡೋತ್ತಾರಾಗೋಯ್ತು. ಮುಂಚೆ ಏದೇನಲ್ಲಿ ಏನು ಬೇಕೋ ಯಥೇಚ್ಛವಾಗಿ ತಿನ್ಕೊಂಡಿದ್ದ ಅವನು ಫ್ರೀಯಾಗಿ. ಆದರೆ ಈಗ ಅವನು ಪಾಪ ಮಾಡಿದ ಮೇಲೆ ಅವನು ದಾಸತ್ವಕ್ಕೆ ಹೋಗ್ಬಿಟ್ಟ. ಕಷ್ಟಪಟ್ಟು ಕೆಲಸ ಮಾಡಬೇಕು, ದುಡಿಬೇಕು, ಬೆವರು ಇಡುತ್ತಾ ಅವನ ಆಹಾರನ ಸಂಪಾದನೆ, ಮುಳ್ಳುಗಳು ಮತ್ತು ಭಾಳ ಅವನಿಗೆ ವಿರೋಧಗಳು ಬರ್ತದೆ, ಅದನ್ನೆಲ್ಲ ಫೇಸ್ ಮಾಡಬೇಕು. ಈ ಥರ ಮನುಷ್ಯನ ಜೀವಿತನೇ ಆಗೋಯ್ತು. ಆ ಒಂದು ಸಂದರ್ಭದಲ್ಲಿ ದೇವರು ಮನುಷ್ಯನ ಎಷ್ಟೋ ಪ್ರೀತಿಸಿ ತನ್ನ ಒಬ್ಬನೇ ಮಗನ ಕಳಿಸಿ, ಆ ಮಗ ಬಂದು ನಮ್ಮೇಲಿದ್ದಂತಹ ಶಾಪನ ಅವ್ರು ಅನುಭವಿಸೋದ್ರಿಂದ ನಮ್ಮನ್ನು ಆ ಶಾಪದಿಂದ ಬಿಡುಗಡೆ ಮಾಡ್ತಾರೆ. ಅದರಿಂದ ಪಾಪ ಕ್ಷಮಾಪಣೆ ಆಗಬೇಕಂದ್ರೆ ಇವಾಗ ಪಾಪಕ್ಕೆ ಒಂದು ಬಲಿ ಆಗಬೇಕು, ಇನ್ನೊಬ್ಬರು ಆಧಾರ ದಂಡನೆಯನ್ನು ತಕ್ಕೊಳ್ಬೇಕು. ಇದು ಭಾಳ ಸಿಂಪಲ್ ಒಂದು ಲಾಜಿಕ್. ಇವಾಗ ಯಾರೋ ಒಬ್ಬರು ಸಾಲ ಮಾಡಿಬಿಟ್ಟಿದ್ದಾರೆ, ಸಾಲ ತೀರ್ಸೋಕ್ಕಾಗಲ್ಲ ಅಲ್ವರ. ಅದು ಒಂದು ಕಂಡೀಷನ್ನಲ್ಲಿ ಭಾಳ ಜನ ಅವ್ರನ್ನೇ ಅವರೇ ದಾಸತ್ವಕ್ಕೆ ಸೇಲ್ ಮಾಡ್ಕೊಂಬಿಡೋರು ಅಲ್ವರ. ಅದರಿಂದ ಇವಾಗ ಆ ಒಂದು ಮನುಷ್ಯನ ಬಿಡಿಸ್ಬೇಕಂದ್ರೆ ಅವನು ಎಷ್ಟು ಡ್ಯೂ ಇದ್ದಾನೋ, ಅವನು ಎಷ್ಟು ಸಾಲ ಕೊಡಬೇಕಾಗಿದೆಯೋ ಸಾಲನ ಇನ್ನೊಬ್ಬರು ಬಂದು ತೀರಿಸಿದ್ರೆ ಆಗ ಅವನ್ನ ಫ್ರೀಯಾಗಿ ಬಿಟ್ಬಿಡೋರು ಅಲ್ವರ. ಆ ಕಾಲದಲ್ಲಿ ದಾಸರೆಲ್ಲ ಅದೇ ಥರ ಇರೋರು. ಆಗ ಅದು ಅವ್ರನ್ನ ಮಾರ್ತಾಯಿದ್ರು ಕೂಡ ಅನೇಕರನ್ನ. ಆಗ ಅವ್ರನ್ನ ಕೊಂಡ್ಕೊಂಡು ಆ ಒಂದು ದರೆ ಕಟ್ಟಿ ಅವ್ರನ್ನ ಬಿಡುಗಡೆ ಮಾಡಬೇಕು. ಅದನ್ನೇ ರಿಡೆಂಪ್ಷನ್ ಅಂತೀವಿ, ಬಿಡುಗಡೆ ಮಾಡೋದು ಅಂತ. ಸೊ ಈ ಥರ ಎಷ್ಟು ನಡೆಯೋದು. ಆ ಕಾಲದಲ್ಲಿ ಅಬ್ರಹಾಮ್ ಲಿಂಕನ್ ಲೈಫಲ್ಲಿ ಒಂದು ಕತೆ ಹೇಳ್ತಾರೆ. ಏನಂದರೆ ಅವ್ರಿಗೆ ಈ ಸ್ಲೇವರಿ ಎಲ್ಲ ಇಷ್ಟ ಇರಲಿಲ್ಲಂತೆ. ಆಗ ಒಂದು ಮಾರ್ಕೆಟ್ಗೆ ಹೋದಾಗ ಆ ಸ್ಲೇವ್ನ ಮಾರ್ತಾಯಿದ್ರಂತೆ, ಒಂದು ಸ್ತ್ರೀನ ಸೇಲ್ಗೆ ಇಟ್ಟಿದ್ರಂತೆ. ಆಗ ಈ ತರಕಾರಿ ಮಾರ್ದಂಗೆ, ಈ ಮೃಗಗಳು ದನ ಕರು ಮಾಡ್ದಂಗೆ ಮನುಷ್ಯರನ್ನ ಮಾರೋರು. ಆಗ ಯಾರು ಬೇಕಾದ್ರೆ ಕೊಂಡ್ಕೊಬೋದು, ದುಡ್ಡು ಕೊಟ್ಟರೆ ಅವ್ರ ಮನೆಗೆ ಕರ್ಕೊಂಡು ಹೋಗ್ಬೋದು. ಆಗ ಒಂದು ಸ್ತ್ರೀನ ನೋಡ್ತಾರೆ, ಭಾಳ ದುಃಖದಿಂದ ಇದ್ಲಂತೆ. ಅವಳು ಭಾಳ ಅಬ್ಯೂಸ್ ಆಗಿರೋಂಥದ್ದು, ಒಡೆದಿರೋದು, ಅವಳಿಗೆ ಭಾಳ ಕಷ್ಟದಲ್ಲಿ ಇರೋಂಥದ್ದು ಮುಖದಲ್ಲಿ ಕಾಣಿಸ್ತಾಳು. ಬೇಜಾರಾಗಿ ಅವಳು ನಿಂತಿದ್ಲಂತೆ. ಆಗ ಯಾರನ್ನು ಮಾರೋದು ಅಂದ್ರೆ ಇವ್ರು ತಗೊಂಡಾಗ ದುಡ್ಡು ಕೊಟ್ಟು ಅವಳಿಗೇನು ಸಂತೋಷ ಆಗಲಿಲ್ಲವಂತೆ. ಏಕೆಂದರೆ ಇದುವರೆಗೂ ಒಂದು ಯಜಮಾನ ನನ್ನ ಹಿಂಸೆ ಕೊಟ್ಟ, ಈಗ ಇವನು ನನ್ನ ಹಿಂಸೆ ಕೊಡ್ತಾನೆ, ಇವನ ಹತ್ರ ನಾನು ಕಷ್ಟಪಡಬೇಕು. ಅದರಿಂದ ಅವಳಿಗೇನೋ ಡಿಫ್ರೆನ್ಸೇ ಇಲ್ಲಂತೆ. ಈಗ ಬಂದು ಕೇಳ್ತಾಳಂತ, ಈಗ ನಾನೇನು ಮಾಡ್ಬೇಕು ಕೆಲಸ ನಿನಗೆ ಅಂದಾಗ, ನೀನೇನು ಮಾಡಬೇಡ ಅಂದರೆ, ಇಲ್ಲ ನೀನು ಇವಾಗ ಫ್ರೀ ಅಂದ್ಬಿಟ್ನಂತೆ. ಇವರು ದುಡ್ಡು ಕೊಟ್ಟು ಅವನ್ನ ಖರೀದಿ ಮಾಡಿ ಈಗ ಅವ್ರ ಮನೆಗೆ ಹೋಗಿ ಕೆಲಸ ಮಾಡಿಸ್ಕೊಂಡಿರಾ, ನೀನು ಫ್ರೀ ಹೋಗು ಅಂದಂತೆ. ಆಗ ನೀನು ಫ್ರೀನಾ? ನಾನು ಏನು ಬೇಕಾದ್ರೆ ಮಾಡ್ಬೋದಾ? ಹೌದು, ನೀನು ಏನು ಬೇಕಾದ್ರೆ ಮಾಡ್ಬೋದು, ಎಲ್ಲಿ ಬೇಕಾದ್ರೆ ಹೋಗ್ಬೋದು, ನೀನೇನು ಬೇಕಾದ್ರೆ ಮಾತಾಡ್ಬೋದು, ನೀನೇನು ಬೇಕಾದ್ರೆ ನಿನ್ನ ಜೀವಿತದಲ್ಲಿ ಮಾಡ್ಕೊಬೋದು ಅಂತ ಹೇಳಿದಾಗ ಅವಳಿಗೆ ಅಷ್ಟೊಂದು ಸಂತೋಷ ಆಯ್ತು. ನಿಜವಾಗ್ಲೂ ನನ್ನನ್ನು ಇಷ್ಟೊಂದು ದುಡ್ಡು ಕೊಟ್ಟು ತಗೊಂಡು ಈಗ ಫ್ರೀ ಮಾಡಿದ್ದಾನೆ. ಹಾಗೆ ನಮ್ಮ ಸ್ವಾಮಿ ಬಂದು ಆದಾಮು ತನ್ನ ಪಾಪದಿಂದ ತನಗಿದ್ದಂಥ ಸ್ವೇಚ್ಛೆ ಕಳ್ಕೊಳ್ಳೋದು ಮಾತ್ರ ಅಲ್ಲ, ಇಡೀ ಮನುಷ್ಯ ಕುಲನೇ ಆ ಒಂದು ದಾಸತ್ವಕ್ಕೆ ಒಪ್ಪಿಸ್ಬಿಟ್ರು. ಆ ಒಂದು ಪರಿಸ್ಥಿತಿಯಲ್ಲಿ ಯೇಸು ಬಂದು ಪಾಪ ಮಾಡ್ತೀರ ಅವರ ಆ ದಾಸತ್ವನ ಅವ್ರು ತಗೊಂಡು, ಅವರು ದಾಸನ ರೂಪ ತಕ್ಕೊಂಡು ನಮ್ಮ ಮೇಲಿದ್ದಂಥ ಪಾಪ ಕೊಡುವ ಸಂಬಳವಾದಂಥ ಮರಣನ ಅವರು ನೀತಿವಂತನಾಗಿ ಅನುಭವಿಸೋದ್ರಿಂದ ಈಗ ಇಡೀ ಮನುಷ್ಯ ಕುಲಕ್ಕೆ ಒಂದು ಬಿಡುಗಡೆಯನ್ನು ಕೊಟ್ಟಿದ್ದಾರೆ ಎಂಬುದಾಗಿ ನಾವು ನೋಡ್ಬೋದು. ಇದನ್ನೇ ಎಫೆಸು 1ನೇ ಅಧ್ಯಾಯ 7ನೇ ವಚನದಲ್ಲಿ ಕೂಡ ನೋಡ್ತೀವಿ. ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇದು ದೇವರ ಕೃಪಾತಿಶಯವೇ. ದೇವರ ಕೃಪೆ ಅಂದರೆ ಪಾಪಿಗಳು ನಾವು ಪಾಪ ಮಾಡಿದ್ದೀವಿ,
ನಾವು ಸಾಯಲೇಬೇಕು. ಆದರೆ ತನ್ನ ಮಗನ್ನ ಕಳಿಸಿ ಪಾಪ ಮಾಡದಿರೋಂಥ ನೀತಿವಂತನ್ನು ನಮಗಾಗಿ ಶಿಲುಬೆಯಲ್ಲಿ ಅವರು ಮರಣಕ್ಕೆ ಒಪ್ಪಿಸಿದ್ರು. ಆತನವ್ರು ಶಿಲುಬೆಯಲ್ಲಿ ರಕ್ತ ಸುರಿಸಿ ಪ್ರಾಣನ ಕೊಟ್ಟಿರೋದ್ರಿಂದ ಈಗ ನಮಗೆ ಬಿಡುಗಡೆ, ಪಾಪ ಕ್ಷಮಾಪಣೆ, ಬಿಡುಗಡೆ. ಪಾಪ ಕ್ಷಮಾಪಣೆ ಅಂದರೆ ನಾವು ದೇವರಿಗೆ ಕಟ್ಟಲಿಕ್ಕೆ ಆದಂಥಷ್ಟು ಸಾಲ ಮಾಡಿಬಿಟ್ಟಿದ್ದೀವಿ ದೇವ್ರ ವಿರೋಧವಾಗಿ ಅಲ್ವರ. ಈಗ ಸಾಲ ಎಲ್ಲ ತೀರಿಸ್ದಂಗೆ ಅವರು ಒಂದು ಪ್ರೈಸ್ ಕೊಟ್ಟರು, ಅಂದರೆ ಒಂದು ದರೆ, ಒಂದು ದಾನವನ್ನು ಕೊಟ್ಟು ನಮ್ಮನ್ನು ಬಿಡಿಸಿದ್ದಾರೆ ಅನ್ನೋದನ್ನ ನಾವು ನೋಡ್ಬೋದು ಅಲ್ವರ. ಅದರಿಂದ ನಾವು ಪ್ರಾರ್ಥನೆ ಮಾಡುವಾಗ ಏನು ಹೇಳ್ತೀವಿ, ಇಂಗ್ಲೀಷ್ನಲ್ಲಿ ಏನು ಬರುತ್ತೆ, ಫರ್ಗಿವ್ ಅಸ್ ಅವರ್ ಡೇಟ್ಸ್ ಆಸ್ ವಿ ಫರ್ಗಿವ್ ಅವರ್ ಡೇಟರ್ಸ್ ಅಂತಾರೆ. ಅಂದರೆ ನಾವು ಋಣಸ್ಥರನ್ನು ಕ್ಷಮಿಸುವ ಪ್ರಕಾರ ನಮ್ಮ ಸಾಲವನ್ನು, ಋಣವನ್ನು ನೀನು ತೀರಿಸು ಅನ್ನೋ ಥರ ಹೇಳಿದಾಗೆ ಯೇಸು ಸ್ವಾಮಿ ಬಂದು ಅವರು ನಮ್ಮನ್ನು ಕ್ರಯಕ್ಕೆ ತಗೊಂಡು ನಮಗೆ ಬಿಡುಗಡೆ ಮಾಡಿದ್ದಾರೆ. ಅದನ್ನು 1 ಪೇತ್ರ 1:18 ಕೂಡ ನೋಡ್ಬೋದು. ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ. ನೋಡಿದ್ರ, ಬೆಳ್ಳಿ ಬಂಗಾರ ಕೊಟ್ಟು ನಮ್ಮನ್ನ ಬಿಡುಗಡೆ ಮಾಡಿಲ್ಲ. ಯಾವುದರಿಂದ ಅಂದರೆ ನಿಮ್ಮ ಹಿರಿಯರಿಂದ. ಏನು ಹೇಳ್ತಾರೆ ನೋಡ್ತೀಗ, ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ. ನೋಡಿದ್ರ, ಹಿರಿಯರಿಂದ ಬಂದ ವ್ಯರ್ಥವಾದ ನಡವಳಿಕೆ. ಈ ಜೀವಿತನೇ ವ್ಯರ್ಥ ಅಲ್ವಾ. ಹುಟ್ಟಿದಾಗಿಂದ ಕಷ್ಟಪಡಬೇಕು, ಸ್ಕೂಲ್ಗೆ ಹೋಗ್ಬೇಕು, ಅಲ್ಲೂ ಕಷ್ಟ, ಏಟು ತಿನ್ನಬೇಕು, ನೋವು ವ್ಯಾಧಿಗಳನ್ನು ಅನುಭವಿಸ್ಬೇಕು, ಮಾತ್ರ ಕಷ್ಟಪಟ್ಟು ದುಡಿಬೇಕು. ದುಡಿದು ಆಹಾರ ತಿಂದರೂ ಶಾಂತಿ ಸಮಾಧಾನ ಇಲ್ಲ. ಯಾಕಂದರೆ ಪಾಪ ಇರೋದ್ರಿಂದ, ಪಾಪದಿಂದ ನಮಗೆ ಎಲ್ಲ ಪ್ರಾಬ್ಲಮ್ಸು ಬರುತ್ತೆ. ಇದು ನಮ್ಮ ಪಾರಂಪರ್ಯವಾಗಿ ಬಂದ್ಬಿಡ್ತು ಪಿತೃಗಳಿಂದ. ನಮ್ಮ ಅವ್ರ ಎಲ್ಲ ಪಾಪಿಗಳು. ನಾವು ಆ ಪಾಪ ಶಬ್ದ ಹುಟ್ಟಿ ನಾವು ಆ ಒಂದು ದಾಸತ್ವದಲ್ಲೇ ಇದ್ವಿ. ಅಂಥದ್ರಿಂದ ನಮ್ಮನ್ನು ಬಿಡುಗಡೆ ಮಾಡಿದ್ದು. ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ. ರಕ್ತದಿಂದ ನೀವು ಬಿಡುಗಡೆ ಆದ್ರಿ. ಹೆಂಗೆ? ಚಿನ್ನ ಬೆಳ್ಳಿ ಕೊಟ್ಟರೆ ಆಗೋದಿಲ್ಲ. ಆದಾಮನವನ್ನು ಜೀವಿತನವನ್ನು ಕಳ್ಕೊಂಡಿದ್ದಾನೆ. ಈಗ ಆ ಜೀವನ ತಿರ್ಗಾ ಕೊಡಬೇಕಂದ್ರೆ ಇನ್ನೊಂದು ಆದಾಮ್ ಥರ ಒಂದು ಜೀವ ಬೇಕು. ಆದರೆ ಅದು ನಿಷ್ಕಲಂಕವಾಗಿ, ಆದಾಮ್ ಪಾಪ ಮಾಡ್ದೆ, ಅವನ ಪಾಪಕ್ಕೆ ಸಾಯ್ತಿದ್ದಾನೆ. ಎಲ್ಲ ಮನೆ ಕುಲನೇ ಅವನಲ್ಲಿ ಇದ್ದಿದ್ದರಿಂದ ಎಲ್ಲರಿಗೂ ಅದು ಬಂತು. ಈಗ ಪಾಪ ಮಾಡೋದಂಥ ಒಂದು ನೀತಿವಂತನಾದಂಥ ಒಂದು ವ್ಯಕ್ತಿ ಬರಬೇಕು. ಆತನು ಸಾಯಬೇಕಾಗಿಲ್ಲ, ಯಾಕಂದರೆ ಅವನು ಪಾಪ ಮಾಡಿಲ್ಲ. ಆದರೆ ಅವನು ಸ್ವೇಚ್ಛೆಯಾಗಿ ಆದಾಮಗಾಗಿ ರಕ್ತನ ಸುರಿಸ್ಬೇಕು. ಆದ್ದರಿಂದ ನೋಡಿ, ರಕ್ತ ಅಂದರೆ ಜೀವ. ಸ್ವಾಮಿ ಅವರ ಅಮೂಲ್ಯವಾದಂಥ ರಕ್ತನ ಸುರಿಸಿದ್ರಿಂದ ಈಗ ಪಾಪಿಗಳಾದ ನಮಗೆ ಪಾಪ ಕ್ಷಮಾಪಣೆಯಿಂದ ವಿಮೋಚನೆ ಸಿಕ್ಕುತ್ತೆ ಅನ್ನೋದು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಇದನ್ನೇ 1 ತಿಮೋತಿ 2ನೇ ಅಧ್ಯಾಯ 6ನೇ ವಚನದಲ್ಲಿ ಕೂಡ ನಾವು ನೋಡ್ಬೋದು. ಇದು ಯೇಸು ಸ್ವಾಮಿ ಯಾವ ರೀತಿ ಒಂದು ಧರೆನ ಕೊಟ್ಟು ನಮ್ಮನ್ನು ಮಾತ್ರ ಅಲ್ಲ, ಆದಾಮನ ವಿಮೋಚಿಸಿದಾಗ ಆದಾಮನ ಕುಲವೇ ಎಲ್ಲರನ್ನೂ ವಿಮೋಚಿಸ್ಬಿಟ್ರು ಅನ್ನೋದನ್ನ ನಾವು ನೋಡ್ಬೋದು. ಆತನು ಎಲ್ಲರ ವಿಮೋಚನಾರ್ಥವಾಗಿ ತನ್ನನ್ನು ಒಪ್ಪಿಸಿಬಿಟ್ಟನು. ಇದೇ ತಕ್ಕ ಸಮಯಗಳಲ್ಲಿ ಹೇಳಬೇಕಾದ ಸಾಕ್ಷಿ. ಆತನು ಎಲ್ಲರ ವಿಮೋಚನಾರ್ಥವಾಗಿ ತನ್ನನ್ನೇ ಒಪ್ಪಿಸಿಬಿಟ್ಟ. ಯೇಸು ಸ್ವಾಮಿ ಆ ದಿನ ಶಿಲುಬೆಯಲ್ಲಿ ಸಾಯುವಾಗ ಆತನು ಆದಾಮಿಗೆ ಬದಲಾಗಿ ಬಂದು ಈತನು ಪಾಪ ಮಾಡಿದೆ ಅಂತ ತನ್ನ ನೀತಿಯುಳ್ಳ ಪರಿಶುದ್ಧ ಶರೀರನ ಬಲಿ ಕೊಟ್ಬಿಟ್ರು. ಅದಕ್ಕೆ ಆತನು ಬಾಪ್ಟಿಸಮ್ ತಗೊಳ್ಳುವಾಗೂ ಅಲ್ಲಿ ತನಕ ದೇವರು ಮೃಗಗಳನ್ನ ನೀವು ಬಲಿ ಕೊಟ್ಟು ರಕ್ತ ಸುರಿದಿದ್ರೆ ನಿಮಗೆ ಪಾಪ ಕ್ಷಮಾಪಣೆ ಇಲ್ಲ ಅಂದರು. ಯಾಕಂದರೆ ಒಂದು ಪಾಪಿ ಬಂದು ದೇವರ ಹತ್ರ ಕ್ಷಮಾಪಣೆ ಕೇಳಬೇಕಾದ್ರೆ ದೇವರು ನೀತಿಯುಳ್ಳ ದೇವನಾದ್ರಿಂದ ಅವನ್ನ ದಂಡಿಸ್ಬೇಕು. ಆ ದಂಡನೆ ಇಲ್ದಿರೋ ಅವನ್ನ ಬಿಡುಗಡೆ ಮಾಡಬೇಕಂದ್ರೆ ಅವನ ಪ್ಲೇಸಲ್ಲಿ ಇನ್ನೊಂದು ಮೃಗನ ಏನು ಮಾಡೋರು, ಕೊಡೋರು. ಇವನ ಪಾಪನ ಅದ್ರ ತಲೆ ಮೇಲೆ ಹಾಕಿ ಅದನ್ನು ಕಡಿಯೋರು, ರಕ್ತ ಸುರಿಸೋರು. ಅಂದರೆ ದೇವರು ನೀತಿವಂತನಾದ್ರಿಂದ ಆ ಥರ ಇಟ್ಟಿದ್ರು. ಅಂದರೆ ಇದು ತತ್ಕಾಲಕ್ಕೆ ಮಾತ್ರ, ಇದು ಒಂದು ನೆರಳಾಗಿ ಒಂದು ಛಾಯಾಗಿಟ್ಟಿದ್ರು. ಯಾಕಂದರೆ ಮೃಗಗಳ ರಕ್ತ, ಹೋರಿಗಳ ರಕ್ತ ಪಾಪನ ತೆಗೆಯೋದಕ್ಕೆ, ಮನುಷ್ಯ ಬಂದು ಮೃಗಗಳಿಗಿಂತ ಹೆಚ್ಚಾದ್ರಿಂದ ಒಂದು ಮೃಗನ ಕೊಟ್ಬಿಟ್ರೆ ಅವನಿಗೆ ಈಕ್ವಲ್ ಆಗಲ್ಲ. ಅದನ್ನು ಸರಿಯಾದಂಥ ಪರಿಪೂರ್ಣ ಮನುಷ್ಯನಿಗೆ ಪರಿಪೂರ್ಣ ಮನುಷ್ಯನೇ ಬಂದು, ಪಾಪ ಇಲ್ಲದ ಮನುಷ್ಯನ ಬಂದು ಆ ಥರ ಬಲಿಯಾದರೆ ಆಗ ಆತನ ರಕ್ತದಿಂದ ನಮಗೆ ಪಾಪ ವಿಮೋಚನೆ ಪರ್ಮನೆಂಟಾಗಿ ನಾವು ಪಾಪದಿಂದ ನಾವು ಬಿಡುಗಡೆಯನ್ನು ಹೊಂದ್ಬೋದು. ಅದರಿಂದನೇ ಯೇಸು ಸ್ವಾಮಿ ಬಂದು ಹೋತಗಳ ರಕ್ತದಿಂದ ಪಾಪ ಕ್ಷಮಾಪಣೆ ಆಗುವುದಿಲ್ಲ, ಈಗ ನನಗೆ ಒಂದು ಶರೀರವನ್ನು ಕೊಟ್ಟಿದ್ದೆ, ನಿನ್ನ ಚಿತ್ತವನ್ನು ಮಾಡೋದಕ್ಕೆ ಬಂದಿದ್ದೇನೆ ಅಂತ ಹೇಳಿ ಆತನು ಸ್ವೇಚ್ಛವಾಗಿ ಪರಿಶುದ್ಧವಾದಂಥ ಒಂದು ಬಲಿನ ಅವರು ಲೋಕಕ್ಕಾಗಿ ಕೊಟ್ಟಿದ್ರು. ಆದ್ದರಿಂದನೇ ನಮಗೀಗ ಬಿಡುಗಡೆ.
ಸೋದರ ಈ ಥರ ನಾವು ಬಿಡುಗಡೆ ಆದಮೇಲೆ ಈಗ ನಾವು ಫ್ರೀ. ಅಂದರೆ ಈಗ ನಾವು ಪಾಪದಿಂದ ಬರುವಂಥ ಆ ಶಾಪದಲ್ಲಿ ಇಲ್ಲ. ಈಗ ನಾವು ದೇವ್ರ ಮಕ್ಕಳಾಗ್ಬಿಟ್ವಿ. ಈಗ ದೇವರು ನಮಗೆ ತಂದೆ ಆಗ್ಬಿಟ್ರು. ನಾವು ಪ್ರಾರ್ಥನೆ ಮಾಡ್ಬೋದು. ದೇವರೊಂದಿಗೆ ಸಮಾಧಾನ ಇದೆ, ಒಂದು ಸಂತೋಷ ಇದೆ ಅಲ್ವರ. ಈಗ ನಮಗೆ ನಿತ್ಯ ಜೀವ ದೇವರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದ್ದರಿಂದ ನಮ್ಮ ಜೀವಿತನೇ ಚೇಂಜ್ ಆಗೋಯ್ತು ಅಲ್ವರ. ಎಷ್ಟು ನಮ್ಮ ಲೈಫು ಚೇಂಜ್ ಆಯಿತು. ಒಂದು ಕಾಲದಲ್ಲಿ ಯೇಸು ಸ್ವಾಮಿನ ತಿಳ್ಕೊಳ್ಳೋದಕ್ಕೆ ಮುಂಚೆ, ನಂಬೋದಕ್ಕೆ ಮುಂಚೆ ನಮ್ಮ ಜೀವಿತಗಳು ಹೆಂಗಿತ್ತು? ದೇವರಿಲ್ದಿರ ಪಾಪಗಳು ಮಾಡಿಕೊಂಡು ನಾವು ಲೋಕದಲ್ಲಿ ಯಾವ ಥರ ಜೀವಿಸ್ತಾ ಇದ್ವಿ ಅಲ್ವಾ. ಎಷ್ಟು ಬಂದರೂ ನಾವೇ ಮಾಡಿದ ತಪ್ಪಿಂದ ನಾವೇ ಫೇಸ್ ಮಾಡಬೇಕು. ಇನ್ನೊಬ್ಬರು ಮಾಡಿದ ತಪ್ಪನ್ನು ನಾವು ಅನುಭವಿಸ್ಬೇಕು. ಎಷ್ಟು ಕಷ್ಟವಾಗಿ ಇತ್ತು ನಮ್ಮ ಜೀವನ. ಅದು ಯಾವಾಗ ನಾವು ಸ್ವಾಮಿ ನಂಬ್ಕೊಂಡು ಬಂದು ದೇವ್ರ ಮಕ್ಕಳಾದ್ವಿ, ದೇವ್ರು ನಮ್ಮನ್ನು ಕಾಪಾಡ್ತಾರೆ, ಹೋಗುವಾಗ ಬರುವಾಗ ಕಾಪಾಡ್ತಾರೆ, ನಮಗೆ ಒಳ್ಳೆ ಬುದ್ಧಿ ಹೇಳಿಕೊಟ್ರು, ಪಾಪದಿಂದ ಒಂದು ಪಾಪದ ಬಲದಿಂದ ನಮಗೆ ಒಂದು ಬಿಡುಗಡೆ ಮಾಡಿದ್ರು. ನಾವು ಈಗ ಎಷ್ಟು ಸಂತೋಷವಾಗಿದ್ವಿ ಅಲ್ವರ. ನಾನು ಯಾವಾಗಲೂ ಅದನ್ನು ದೇವರಿಗೆ ನೆನೆಸ್ಕೊಂಡು ಸ್ತೋತ್ರ ಮಾಡ್ತಾಯಿರ್ತೀನಿ. ನಾನು ಅದೇ ಪಾಪದಲ್ಲಿ ಇದ್ದಿದ್ದರೆ, ನಾನು ಯವನಸ್ಥ ಆಗಿದ್ದಾಗ ಒಂದು 17 ವರ್ಷದಲ್ಲಿ ನಾನು ಸ್ವಾಮಿನ ನಂಬ್ಕೊಂಡು ತಿಳ್ಕೊಂಡು ಬಂದೆ. ಅದು ತಿಳ್ಕೊಂಡು ಬರಲಿಲ್ಲ ಅಂದಿದ್ದರೆ, ಯೇಸುವಿನಲ್ಲಿ ನಂಬಿಕೆ ಹಿಡ್ದಿರ ನಾನು ಅದೇ ಪಾಪದಲ್ಲಿ ಹೋಗಿದ್ದರೆ ನಾನು ಯಾವಾಗಲೂ ಸತ್ತೋಗ್ಬಿಡ್ತಾಯಿದ್ದೆ. ನನಗಿದ್ದಂಥ ಆ ಒಂದು ಬಲಹೀನತೆಗಳು, ನಮ್ಮ ಫ್ರೆಂಡ್ಸು ಹೆಂಗಿದ್ರು, ಎಂಥ ಪಾಪ ಕಾರ್ಯಗಳಲ್ಲಿ ನಾವು ಹೋಗ್ತಿದ್ವಿ, ಇನ್ನೂ ಬಿಟ್ಟಿದ್ರೆ ಇನ್ನೂ ಅದರಲ್ಲೇ ಕಂಪ್ಲೀಟಾಗಿ ಹೋಗ್ಬಿಡ್ತಾಯಿದ್ವಿ. ಯಾಕೆಂದರೆ ಅದು ಬ್ಲಡ್ಡಲ್ಲೇ ಬಂದ್ಬಿಡುತ್ತಲ್ಲ. ನಮ್ಮ ತಾತ ಮುತ್ತಾತ ಕಾಲದಿಂದ ಇರುವಂಥ ಎಲ್ಲ ಬಲಹೀನತೆಗಳು ನಮ್ಮಲ್ಲೂ ಬರ್ತದೆ. ಈಗ ನಮ್ಮ ಫಾದರು ಸ್ಮೋಕ್ ಮಾಡೋರು, ಆಗ ನಾನು ಆಟೋಮೆಟಿಕ್ ಸ್ಮೋಕ್ ಮಾಡಬೇಕಂತ ಆಸೆ ಬಂದ್ಬಿಡುತ್ತೆ ಅಲ್ವರ. ಹಾಗೆ ನಮ್ಮ ತಂದೆ ಡ್ರಿಂಕ್ಸ್ ಮಾಡೋರು, ಆಗ ನನಗೂ ಏನು ಬರುತ್ತೆ, ಸ್ವಲ್ಪ ದೊಡ್ಡವನಾದ್ಮೇಲೆ ನಾನು ಕುಡಿಯೋಣ ಅಂತ. ಆಗ ಆ ಥರ ಎಲ್ಲ ಮಾಡಲಿಕ್ಕೆ ಬಂದಾಗ ಬೇರೆ ಇನ್ನೂ ಕೆಟ್ಟ ಕಾರ್ಯಗಳು ಕೂಡ ನಾವು ಮಾಡಿಕೊಂಡು ಪಾಪ ಕಾರ್ಯಗಳು ಹೋದಾಗ ಆ ಪಾಪದಿಂದ ಬರುವಂಥ ಆ ಒಂದು ಕಷ್ಟಗಳನ್ನ ನಾವು ಫೇಸ್ ಮಾಡಬೇಕಾಗತ್ತೆ. ಅದರಲ್ಲೇ ಮುಳುಗಿ ಹೋಗ್ಬಿಟ್ಟು ಇನ್ನೂ ಹೆಚ್ಚಾದಂಥ ಪಾಪಗಳು ಮಾಡ್ಕೊಂಡು ಹೋದರೆ ಇನ್ನು ಯಾವಾಗಲೂ ಸತ್ತೋಗ್ಬಿಡ್ತಾಯಿದೆ. ಡ್ರಗ್ ಅಡಿಕ್ಟ್ ಆಗೋದು, ಕೆಲಸ ಮಾಡಲ್ಲ. ಇವಾಗ ಪಾಪದಲ್ಲಿ ಸಿಕ್ಕಾಕೊಂಡ್ರವರು ಬೇರೆ ಏನೂ ಮಾಡಲ್ಲ ಅಲ್ವಾ. ಕೆಲಸ ಕೆಲವ್ರು ಮಾಡ್ತಾರೆ, ಆದ್ರೂ ಅವ್ರಿಗೆ ಸಂಪೂರ್ಣವಾಗಿ ಮಾಡೋಕ್ಕಾಗಲ್ಲ. ಅದು ನಾನು ಪರ್ಟಿಕ್ಯುಲರ್ಲಿ ನನಗಿದ್ದಂಥ ಒಂದು ಲೈಫ್ ಸ್ಟೈಲ್ ನೋಡಿದ್ರೆ ಅರ್ಲಿಯಾಗಿ ನಾನು ಇಲ್ದಂಗೆ ಹೋಗ್ಬಿಡ್ತಿದ್ದೆ. ಏನೇನೋ ಕಾಯಿಲೆಗಳು, ಭಯಂಕರವಾದಂಥ ಕಾಯಿಲೆಗಳು ಎಲ್ಲ ಬಂದಿರ್ಬೋದು. ನನ್ನ ಲೈಫೇ ಏನಾಗ್ಬಿಡ್ತಾಯಿತ್ತು, ನಮ್ಮ ತಂದೆ ಇದ್ದಂಥ ಬಿಟ್ಟೋದಂಥ ಆಸ್ತಿ ಕೂಡ ನಾನು ಅನುಭವಿಸೋಂಥ ಪರಿಸ್ಥಿತಿಯಲ್ಲಿ ಕೂಡ ಇರ್ತಿರಲಿಲ್ಲ. ಯಾಕಂದರೆ ನಾನು ಅಷ್ಟು ಹಾಳಾಗ್ಬಿಡ್ತಿದ್ದೆ. ಆದರೆ ಯಾವಾಗ ನಾನು ದೇವ್ರನ್ನ ತಿಳ್ಕೊಂಡು ಬಂದು ದೇವರನ್ನ ಪಾಪ ಕ್ಷಮಿಸಿ ನನ್ನ ಮಗನಾಗಿ ಅಂಗೀಕರಿಸಿದ್ರು, ಆಗಿಂದ ನನ್ನ ಲೈಫ್ ಎಷ್ಟು ಚೇಂಜ್, ಎಷ್ಟು ಸಮಾಧಾನ ಸಂತೋಷದಿಂದ ಇದ್ದೇನೆ. ದೇವರು ನನಗೆ ಒಳ್ಳೆಯ ಹೆಂಡತಿ ಕೊಟ್ಟರು, ಮಕ್ಕಳು ಕೊಟ್ಟಿದ್ದಾರೆ. ಆದ್ದರಿಂದ ಇದೆಲ್ಲ ನೋಡಿ ದೇವರ ಆಶೀರ್ವಾದ. ನಾನು ದೇವರಿಗೆ ವಿಧೇಯನಾಗಿರೋದ್ರಿಂದ ದೇವರು ನನಗೆಲ್ಲ ಒಂದು ಆಶೀರ್ವಾದ ಕೊಡ್ತಿದ್ದಾರೆ. ಕ್ಷಮಿಸಿರೋದ್ರಿಂದ ಮುಖ್ಯವಾಗಿ ಅಂತ ದೇವರ ಕೃಪೆ ನಾವು ಹೊಂದಿರೋದ್ರಿಂದ ಒಂದು ಶಾಂತಿ ಸಮಾಧಾನವಾಗಿದ್ದೀವಿ. ಎಲ್ಲ ನನಗೆ ಕೊಟ್ಟಿದ್ದಾರೆ ದೇವರಂದರೆ ಈಗ ದೇವರ ಕೃಪೆ ಅಂತ ನಾನು ಎಷ್ಟು ಹೇಳ್ಬೋದು. ಈಗ ಪಾಪದಲ್ಲಿರೋರು ಏನೇ ಆದರೂ ಅವರೇ ಫೇಸ್ ಮಾಡಬೇಕು. ಸಡನ್ನಾಗಿ ಆಕ್ಸಿಡೆಂಟಲ್ಲಿ ಸಾಯ್ಬೋದು, ಅವ್ರನ್ನ ಕಾಪಾಡೋಂಥವ್ರು ಇಲ್ಲ. ಆದರೆ ನಮಗೆ ದೇವರು ಕಣ್ಣುಗುಡ್ಡೆ ಥರ ನಮ್ಮನ್ನು ಸಂರಕ್ಷಿಸ್ಕೊಂಡು ಬರ್ತಾರೆ ಅಲ್ವಾ. ಎಲ್ಲ ವಿಷಯದ ನಮ್ಮ ಮಾರ್ಗದರ್ಶನ ಕೊಡ್ತಾರೆ. ನಾವು ತಪ್ಪು ಮಾಡುವಾಗ ನಮ್ಮನ್ನು ಕ್ಷಮಿಸ್ತಾರೆ ಕೂಡ. ಅವರ ಪ್ರೀತಿ ಎಷ್ಟು ದೊಡ್ಡದಂತ ನಾವು ಅನುಭವಿಸಿದ್ದೇವೆ. ಅದರಿಂದ ಆ ಒಂದು ರೀತಿಯಲ್ಲಿ ನಮ್ಮ ಲೈಫು ಯೇಸು ಸ್ವಾಮಿ ಮುಖಾಂತರ ಚೇಂಜ್ ಆಗೋಯ್ತು. ಸೊ ಹಾಗಾದಮೇಲೆ ನಾವು ಈಗ ಏನು ಮಾಡೋಂಥದ್ದು ಅನ್ನುವಾಗ ಆ ಒಂದು ಕಥೆಯಲ್ಲಿ ನಾನು ನೋಡಿದ ಹಾಗೆ, ದೇವರು ಹೇಳ್ದ ಹಾಗೆ, ಈಗ ಒಂದು ಗುಲಾಮ 6 ವರ್ಷ ಆದಮೇಲೆ ಅವ್ನು ಫ್ರೀಯಾಗಿ ಹೋಗ್ಬೋದು. ಆದರೆ ಅವನು ಫ್ರೀಯಾಗಿ ಹೋಗೋಕ್ಕೆ ಇಷ್ಟ ಇಲ್ದಿರ ತನ್ನ ಯಜಮಾನ ಎಷ್ಟು ಒಳ್ಳೆಯವನಂತ ಅವನು ರುಚಿ ನೋಡಿದ ನಂತರ ಅವನ ಜೊತೆಗೇ ಇರಬೇಕು ಅಂತ ಅವನು ನಿರ್ಣಯ ಮಾಡಿದ್ರೆ ಆಗ ಈ ಒಂದು ಮೆಥಡ್ ಬರ್ತದೆ ಅಲ್ವರ, ಈ ಒಂದು ಕಸ್ಟಮು ಎಫೆಕ್ಟ್ ಬರ್ತದೆ. ಸೊ ಅದೇ ರೀತಿಯಲ್ಲಿ ನಮ್ಮನ್ನು ನಾವು ಊಹಿಸ್ಕೊಂಡ್ರೆ, ನಾವು ದೇವರ ಪ್ರೀತಿನ ಅನುಭವಿಸಿದ್ವಿ, ಯೇಸು ಸ್ವಾಮಿಯ ಪ್ರೀತಿನ ನಾವು ರುಚಿ ನೋಡಿದ ನಂತರ ಈಗ ನಾವು ಫ್ರೀ. ಪಾಪದಿಂದ ಬರುವಂಥ ಆ ಒಂದು ಶಾಪದಿಂದ ನಾವು ಬಿಡುಗಡೆ ಆಗಿದ್ದೇವೆ, ಪಾಪ ಕ್ಷಮಾಪಣೆ ಅಂದ್ಕೊಂಡಿದ್ದೀವಿ. ಆದರೆ ಈಗ ಬಿಡುಗಡೆ ಆದಮೇಲೆ ನಾವು ನಮ್ಮ ಸ್ವಂತವಾಗೇ ಜೀವಿಸ್ಕೊಬೋದು. ಆದರೆ ನಾವು ಹಂಗೆ ಇಷ್ಟಪಡ್ತೀವ? ಇಲ್ಲ. ನಾವು ನಮ್ಮ ಯಜಮಾನ ಎಷ್ಟು ಒಳ್ಳೆಯವನು, ನಮ್ಮನ್ನು ಎಷ್ಟು ಪ್ರೀತಿ ಮಾಡೋದು ತಿಳ್ಕೊಂಡ್ಮೇಲೆ ನಾವೇನು ಆಸೆ ಪಡ್ತೀವಿ, ನಾನು ನನ್ನ ಯಜಮಾನನ ಜೊತೆಗೇ ಇರ್ತೀನಿ ಅಂತ ನಾವು ತೀರ್ಮಾನ ಮಾಡ್ದಂಗೆ
ಅಲ್ವರ? ಯೋಚನೆ ಮಾಡಿ. ಈಗ ನಾವು ಸರಿ ನನ್ನ ಪಾಪ ಕ್ಷಮಾಪಣೆ ಆಯಿತು, ನನ್ನ ಲೈಫ್ ನಾನು ಲೀಡ್ ಮಾಡ್ಕೊತೀನಿ ಅಂತ ಇರ್ಬೋದು. ಇಲ್ಲಾಂದರೆ ತಿರ್ಗಾ ಪಾಪಕ್ಕೆ ಹೋದರೆ ಅಫ್ಕೋರ್ಸ್ ತಿರ್ಗಾ ಗುಲಾಮತ್ವಗೆ ಬಿದ್ದಂಗೆ, ಅದೇನು ಪ್ರಯೋಜನ ಆಗೋದಿಲ್ಲ. ಯಾಕಂದರೆ ಅದರ ಸಂಬಳ ತಿರ್ಗಾ ಮರಣ, ಶಾಪದಲ್ಲಿ ಇದ್ದಂಗೆ ಆಗುತ್ತೆ. ಸರಿ, ಪಾಪ ಮಾಡಲ್ಲ, ನನ್ನ ಪಾಡಿಗೆ ನಾನು ನನ್ನ ಒಂದು ಸ್ವಂತ ಲೈಫ್ನ ಲೀಡ್ ಮಾಡ್ಕೊಬೋದು. ಆದರೆ ಹಂಗೆ ಮಾಡ್ತೀರಾ? ನನ್ನ ಇಷ್ಟು ಪ್ರೀತಿ ಮಾಡಿ ತನ್ನ ರಕ್ತಾನ ಸುರಿಸಿ ನನ್ನನ್ನು ಬಿಡುಗಡೆ ಮಾಡಿದಂಥ ಆ ಒಂದು ಯಜಮಾನನ ಜೊತೆಗೇ ನಾನಿದ್ದು ಆತನ ಕೆಲಸನೇ ನಾನು ಮಾಡ್ತೀನಿ ಅನ್ನೋ ಒಂದು ಪಕ್ಷದಲ್ಲಿ ಆಗ ಇದು ಒಂದು ಅಪ್ಲೈ ಆಗ್ತದೆ. ಆಗ ಅವನ್ನ ಕರ್ಕೊಂಬಂದು ಕಿವಿನ ಏನು ಮಾಡೋರು, ಬಾಗಿಲಿಗೆ ಚುಚ್ಚಿ ಅವನು ಶಾಶ್ವತವಾಗಿ ಈಗ ಯಜಮಾನನಾಗೆ ದಾಸನಾಗಿರ್ತಾನೆ ಅಂತ. ಇದು ಹೆಂಗೆ ಅಂದರೆ, ಇದು ವಿಲ್ಲಿಂಗಾಗಿ ನಮ್ಮ ಯಜಮಾನ ಎಷ್ಟು ಒಳ್ಳೆಯವನಂತ ತಿಳಿದ ಮೇಲೆ ಆ ಯಜಮಾನನ ಬಿಟ್ಟು ಹೋಗ್ದಿರ ಯಜಮಾನನಿಗೆ ಈಗ ನಾವೇ ಸ್ವೇಚ್ಛೆಯಾಗಿ ಏನಾಗ್ಬಿಡೋದು, ದಾಸರಾಗ್ಬಿಡೋದು. ಅದನ್ನು ಎಷ್ಟು ಚೆನ್ನಾಗಿ ಪೌಲು ಹೇಳ್ತಾರೆ ನೋಡಿ, 1 ಕೊರಿಂಥ 7:22. ಯಾವನು ಮತ್ತೊಬ್ಬನ ದಾಸನಾಗಿದ್ದು ಕರ್ತನ ಸೇವೆಗೆ ಕರೆಯಲ್ಪಟ್ಟಿರುವನೋ ಅವನು ಕರ್ತನ ಮೂಲಕ ಬಿಡುಗಡೆ ಹೊಂದಿರುವ ಸ್ವತಂತ್ರನು. ಅದೇ ಪ್ರಕಾರ ಯಾವನು ಸ್ವತಂತ್ರನಾಗಿದ್ದು ಕರೆಯಲ್ಪಟ್ಟಿರುವನೋ ಅವನು ಕ್ರಿಸ್ತನಿಗೆ ದಾಸನು. ನೋಡಿದ್ರ, ನಾವು ಸ್ವತಂತ್ರವಾಗಿ ಇದ್ದಂಥದ್ದು ಒಂದು ಪರಿಸ್ಥಿತಿ. ಆದರೆ ನಾವು ದಾಸತ್ವದಿಂದ ಸ್ವತಂತ್ರ ಆಗಲ್ಪಟ್ಟೆವು. ಈಗ ನಾವು ಸ್ವತಂತ್ರ ಆದಮೇಲೆ ನಾವು ಕ್ರಿಸ್ತನಿಗೆ ದಾಸರಾಗ್ಬಿಟ್ರು. ಯಾಕೆಂದರೆ ಆ ಥರ ನಾವು ಸ್ವೇಚ್ಛೆಯಿಂದ ಮಾಡಿ ಇದನ್ನೇ ಬ್ಯಾಪ್ಟಿಸಮ್ ಅಂತ ಹೇಳ್ಬೋದು. ಆ ಕಿವಿನ ತೊಗೊಂಡೋಗಿ ಚುಚ್ಚೋದು ಅಂದರೆ ಏನರ್ಥ ಅಂದರೆ, ಈಗ ಎಷ್ಟೋ ಜನ ಯೇಸು ಸ್ವಾಮಿ ಬಗ್ಗೆ ತಿಳ್ಕೊತಾರೆ, ಕೇಳಿಸ್ಕೊತಾರೆ, ಅವರ ಕುಟುಂಬದಲ್ಲಿ ಅವರ ಪೇರೆಂಟ್ಸ್ ಅವ್ರು ಹೇಳ್ತಾರೆ, ಚರ್ಚಿಗೆ ಕರ್ಕೊಂಬರ್ತಿರ್ತಾರೆ, ದೇವರ ಒಂದು ಪ್ರೀತಿ ಬಗ್ಗೆ ದೇವರ ವಾಕ್ಯಗಳನ್ನು ಕೇಳಿಸ್ಕೊತಾ ಇರ್ತಾರೆ. ಆದರೆ ಅವರು ಸ್ವತಃ ಅವರೇ ಡಿಸಿಷನ್ ತಗೊಳ್ಳೋಂಥ ಒಂದು ಕಾಲ ಬರ್ತದೆ. ಇದೇ ಅವನು 6 ವರ್ಷ ನಂತರ 7ನೇ ವರ್ಷದಲ್ಲಿ ಅವನಿಗೆ ಇವಾಗ ಚಾಯ್ಸ್ ಅವನ ಕೈನಲ್ಲಿದೆ. ಅವನ ಲೈಫ್ ಸ್ಟಾರ್ಟಿಂಗ್ನಲ್ಲಿ ಅವ್ನು ಯಾವ ಥರ ಅವ್ನು ಜೀವಿಸ್ಬೇಕು ಅನ್ನೋದು ಅವ್ನು ಡಿಸೈಡ್ ಮಾಡ್ಬೋದು. ಆಗ ಅನೇಕರು ಸ್ಟಾರ್ಟಿಂಗಲ್ಲಿ ಒಂದು ಬಲವಂತದಿಂದ ಚರ್ಚೆಗೆ ಬರ್ಬೋದು, ದೇವರ ಹತ್ರ ಬರ್ಬೋದು. ಆದರೆ ಆಮೇಲೆ ಅವರು ಸ್ವೇಚ್ಛೆಯಿಂದ ಅವರು ಅಡಲ್ಟ್ಹುಡ್ಗೆ ಬಂದಾಗ, ಇಲ್ಲ ನಾನೇ ಸ್ವೇಚ್ಛೆಯಾಗಿ ನಾನು ಸ್ವಾಮಿಗೆ ದಾಸನಾಗ್ತೇನೆ, ನಮ್ಮ ಯಜಮಾನ ಎಷ್ಟು ಒಳ್ಳೆಯವನು, ಅವನ್ನ ಬಿಟ್ಟು ನಾನು ಹೋಗೋದಿಲ್ಲ, ನಾನು ಇಂಡಿಪೆಂಡೆಂಟಾಗಿ ನನ್ನ ಇಷ್ಟ ಪ್ರಕಾರ ನಾನು ಜೀವಿಸೋದಿಲ್ಲ, ಆತನ ಜೊತೆಗೆ ಇರ್ತೀನಿ, ಸಾಯೋ ತನಕ ಆತನೊಂದಿಗೆ ಇರ್ತೀನಿ, ಯಾಕಂದ್ರೆ ಆತನ ಮೇಲೆ ಪ್ರೀತಿಸ್ತೀನಿ, ಆತನ ನಮಗೆ ತೋರಿಸಿರುವಂಥ ಪ್ರೀತಿ ಎಷ್ಟು ದೊಡ್ಡದಾದ್ರಿಂದ ನಾನು ಅವನಿಗೆ ದಾಸನಾಗಿರ್ತೀನಿ ಅಂತ ಒಂದು ನಿರ್ಣಯ ತಗೊತಾರೋ ಅದೇ ಬ್ಯಾಪ್ಟಿಸಮ್. ಆಗ ಅವ್ರು ಏನು ಮಾಡ್ತಾರೆ, ಬ್ಯಾಪ್ಟಿಸಮಲ್ಲಿ ನನ್ನ ಜೀವ ನನಗೆ ಸ್ವಂತ ಅಲ್ಲ, ನನಗಾಗಿ ನಾನು ಸತ್ತು ನಾನು ದೇವರಿಗಾಗಿ ಬದುಕ್ತಿದ್ದೀನಿ, ಇನ್ಮೇಲೆ ಬದುಕಿರೋದು ದೇವ್ರಿಗೋಸ್ಕರನೇ. ಅದೇ ಅಲ್ವಾ? ಈಗ ದಾಸತ್ವದಲ್ಲಿ ಇರೋರು ಏನು ಮಾಡ್ತಾರೆ, ಅವ್ರಿಗೆ ಯಾವ ರೈಟ್ಸು ಇರೋದಿಲ್ಲ, ಅವರು ಯಜಮಾನ ಹೇಳ್ದಂಗೆ ಮಾಡಬೇಕು, ಅವ್ರು ಇರೋದೇ ಯಜಮಾನಗೋಸ್ಕರ. ಹಂಗೆ ನಾವೇ ಸ್ವಂತದಾಗಿ ನಾವು ನಿರ್ಣಯ ತಗೊಳ್ಳೋದು. ನನಗೆ ದೇವರು ನಿತ್ಯ ಜೀವನ ಕೊಡ್ತಾರೆ, ನಾನು ಮರಣದಿಂದ ನನ್ನ ಕಾಪಾಡಿದ್ದಾರೆ, ನೆಕ್ಸ್ಟ್ ನಿತ್ಯ ಜೀವ ಕೊಡಲಿಕ್ಕಿದ್ದಾರೆ, ಅದರಿಂದ ಈ ಸ್ವಲ್ಪ ಜೀವಿತ ಕಾಲನ ನಾನು ಆತನ ಸೇವೆಗೋಸ್ಕರನೇ ಅರ್ಪಣೆ ಮಾಡಿಬಿಡ್ತೀನಿ ಅನ್ನೋದು ಒಬ್ಬೊಬ್ಬರು ವೈಯಕ್ತಿಕವಾಗಿ ತಗೊಳ್ಳೋಂಥ ಡಿಸಿಷನ್. ಹಾಗೇ ನಾವು ನೀರಿನಲ್ಲಿ ಕರ್ಕೊಂಬಂದು ಮುಳುಗಿಸಿ ಅವನ್ನ ಎಬ್ಬಿಸಿ ಕಳಿಸುವಾಗ ಇದುವರೆಗೂ ತನಗೋಸ್ಕರ ಜೀವಿಸಿದೆ, ಈಗ ನಾನು ಕ್ರಿಸ್ತನಿಗೆ ದಾಸನಾಗ್ಬಿಟ್ಟೆ. ಇದುವರೆಗೂ ಪಾಪಕ್ಕೆ ನಾನು ದಾಸನಾಗಿದ್ದೆ, ಈಗ ನೀತಿಗಾಗಿ ನಾನು ದಾಸನಾಗ್ಬಿಟ್ಟೆ. ನೋಡಿ ಡಿಫ್ರೆನ್ಸು. ಮುಂಚೆನೂ ನಾವು ದಾಸತ್ವದಲ್ಲಿದ್ವಿ, ಆದರೆ ಪಾಪಕ್ಕೆ ದಾಸತ್ವದಲ್ಲಿದ್ವಿ, ಪಾಪ ಕೊಡುವ ಸಂಬಳ ಮರಣ, ಕಷ್ಟ, ದುಃಖ, ಶಾಪದಲ್ಲಿದ್ವಿ. ಆದರೆ ಈಗ ಅದರಿಂದ ನಮ್ಮನ್ನು ಯೇಸು ಸ್ವಾಮಿ ಬಿಡುಗಡೆ ಮಾಡಿದ್ಮೇಲೆ ಈಗ ನಮ್ಮನ್ನು ನಾವು ನೀತಿಗಾಗಿ ನಾವು ದಾಸರಾಗ್ಬಿಟ್ವಿ. ನೋಡಿದ್ರೆ ನಮ್ಮ ದೇಹವನ್ನು ನೀತಿ ಕಾರ್ಯ ಮಾಡೋದಕ್ಕಾಗಿ, ನಮ್ಮ ಸ್ವಾಮಿ ಹೇಳದ ಪ್ರಕಾರ ನಾವು ಜೀವಿಸೋದಕ್ಕಾಗಿ, ದೇವರಿಗೆ ಪ್ರೀತಿಯಾದದ್ದು ಮಾಡೋದಕ್ಕಾಗಿ ನಮ್ಮನ್ನು ನಾವೇ ಒಪ್ಪಿಸ್ಕೊಟ್ವಿ. ಅದನ್ನು ಎಷ್ಟು ಚೆನ್ನಾಗಿ ರೋಮ ಪತ್ರಿಕೆಯಲ್ಲಿ ನಾವು ನೋಡುವಾಗ 6ನೇ ಅಧ್ಯಾಯದಲ್ಲಿ ಈ ಬ್ಯಾಪ್ಟಿಸಮ್ ಬಗ್ಗೆ, ದೀಕ್ಷಾಸ್ಥಾನದ ಬಗ್ಗೆ ಎಲ್ಲ ಹೇಳ್ಕೊಂಬಂದು ಕೆಲವು ಮಾತುಗಳು ಹೇಳ್ತಾರೆ ನೋಡಿ. 6:11. ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು, ದೇವರಿಗಾಗಿ ಜೀವಿಸುವವರು ಎಂದು ಎಣಿಸಿಕೊಳ್ಳಿರಿ. ಪಾಪಕ್ಕಾಗಿ ಸತ್ತಿದ್ದೀರಾ, ದೇವರಿಗಾಗಿ ಜೀವಿಸ್ತಿದ್ದೀರಾ. ಆಮೇಲೆ ಹೀಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪವನ್ನು ಆಳಗೊಡಿಸಿ ನೀವು ದೇಹದ ದುರಾಶೆಗಳಿಗೆ ಒಳಪಡಬೇಡಿರಿ. ಈಗ ಪಾಪಕ್ಕೆ ತಿರ್ಗಾ ದಾಸರಾಗಬೇಡ್ರಿ. ಆಮೇಲೆ ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು
ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳನ್ನಾಗಿ ಮಾಡಬೇಡಿರಿ. ಆದರೆ ಸತ್ತವರೊಳಗಿಂದ ಜೀವಿತರಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ. ನೋಡ್ತಾರ, ಈಗ ನೀತಿಗಾಗಿ ನಿಮ್ಮ ಅಂಗಗಳನ್ನು ಸಮರ್ಪಿಸಿರಿ. ಮುಂಚೆ ಪಾಪಕ್ಕಾಗಿ ನಿಮ್ಮ ಅವಯಗಳನ್ನು ಸಾಧನೆಗಳಾಗಿ ಉಪಯೋಗಿಸ್ತಿದ್ರಿ ಅಲ್ವರ, ಪಾಪ ಮಾಡುವುದಕ್ಕಾಗಿ. ಅದು ಚೆನ್ನಾಗಿರ್ತದೆ, ಪಾಪ ಸಂತೋಷ. ಆದರೆ ಪಾಪ ಏನು ತಗೊಂಬರ್ತದೆ ನಮಗೆ? ನೋವು, ದುಃಖ, ವ್ಯಾಧಿ, ಲಾಸ್ಟಲ್ಲಿ ಮರಣನ. ಅಲ್ಲ, ಶಾರ್ಟ್ ಟೈಮ್ ಅದೆಲ್ಲ ಪಾಪ ಸಂಧಿ. ಸೈತಾನು ದೇವರು ಕೊಡ್ದಿರೋಂಥದ್ದು ಕೊಡ್ತಾನೆ, ಆದರೆ ಸ್ವಲ್ಪ ಕಾಲ. ಆದರೆ ಲಾಸ್ಟಲ್ಲಿ ಬರೋದು ಮರಣ, ಮಣ್ಣಿಗೆ ಮಣ್ಣಾಗಿ ಹೋಗೋ ತನಕನೇ. ಆದರೆ ನಮ್ಮ ದೇಹವನ್ನು ನಾವು ನೀತಿಗ ಅವ್ಯಯಗಳಾಗಿ, ನಾವು ಸಾಧನೆಗಳಾಗಿ ನಾವು ದೇವರಿಗೆ ಕೊಟ್ಟರೆ ಆಗ ನಮಗೆ ಕಡೆಯಲ್ಲಿ ನಿತ್ಯ ಜೀವನ ದೇವರು ಕೊಡ್ತಾರೆ. ಅದನ್ನೇ ಈಗ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಮುಂಚೆ ನೀವು ಪಾಪಕ್ಕೆ ದಾಸರಾಗಿದ್ರಿ, ಈಗ ನೀತಿಗೆ ನೀವು ದಾಸರಾಗಿರಿ ಅಂತ ಹೇಳಿ. ಆಮೇಲೆ ಯಾಕಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು. ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಷ್ಟೇ. ಹಾಗಾದರೇನು? ನಾವು ಧರ್ಮಶಾಸ್ತ್ರಧೀನರಲ್ಲ, ಕೃಪಾಧೀನರಾಗಿದ್ದೇವೆಂದು ಪಾಪವನ್ನು ಮಾಡಬಹುದೋ? ಎಂದಿಗೂ ಮಾಡಬಾರದು. ನೋಡಿದ್ರ, ಈಗ ಧರ್ಮಶಾಸ್ತ್ರಕ್ಕೆ ದಾಸರಲ್ಲ, ಈಗ ಫ್ರೀ ಅಂದಮೇಲೆ ನಾವು ಪಾಪನ ಮಾಡ್ಬೋದಾ ಅಂದರೆ ಎಂದಿಗೂ ಮಾಡಬಾರದು ಅಂತ ಹೇಳಿ 14ನೇ ವಚನ ಹೇಳ್ತಾರೆ ನೋಡಿ. ನೀವು ಯಾವನಿಗೆ ದಾಸರಂತೆ ವಿಧೇಯರಾಗುತ್ತೇವೆಂದು ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಆ ಯಜಮಾನನಿಗೆ ದಾಸರಾಗಿಯೇ ಇರುವಿರೆಂಬುದು ನಿಮಗೆ ಗೊತ್ತಿಲ್ಲವೋ? ಪಾಪಕ್ಕೆ ದಾಸರಾದರೆ ಮರಣವೇ ಫಲ, ನಂಬಿಕೆ ಎಂಬ ವಿಧೇಯತ್ವಕ್ಕೆ ದಾಸರಾದರೆ ನೀತಿಯೇ ಫಲ. ನೋಡ್ತಾರ, ಪಾಪಕ್ಕೆ ದಾಸರಾಗ್ಬೋದು, ನೀತಿಗೆ ದಾಸರು. ಪಾಪಕ್ಕೆ ತಿರ್ಗ ನೀವು ದಾಸರಾದರೆ ಮರಣನೇ ಫಲ, ನೀತಿಗೆ ದಾಸರಾದರೆ ನಿಮಗೆ ಜೀವವು ಸಿಗ್ತದೆ. ದಾಸತ್ವ ಅಂದರೆ ನೀವು ಅದಕ್ಕೆ ಒಬೆ ಮಾಡೋಂಥದ್ದು ಅಲ್ವರ, ಅದರ ಪ್ರಕಾರ ನಡ್ಕೊಳ್ಳೋಂಥದ್ದು. ಇನ್ನೊಂದ್ಸತಿ ಓದಿ 16. ನೀವು ಯಾವನಿಗೆ ದಾಸರಂತೆ ವಿಧೇಯರಾಗುತ್ತೇವೆಂದು ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಆ ಯಜಮಾನನಿಗೆ ದಾಸರಾಗಿಯೇ ಇರುವಿರೆಂಬುದು ನಿಮಗೆ ಗೊತ್ತಿಲ್ಲವೋ? ಪಾಪಕ್ಕೆ ದಾಸರಾದರೆ ಮರಣವೇ ಫಲ, ನಂಬಿಕೆ ಎಂಬ ವಿಧೇಯತ್ವಕ್ಕೆ ದಾಸರಾದರೆ ನೀತಿಯೇ ಫಲ. ನೋಡ್ತಾರೆ ಎಷ್ಟು ಡಿಫ್ರೆನ್ಸ್ ಹೇಳ್ತಾರೆ. ಆಮೇಲೆ 17. ಆದರೆ ನೀವು ಮುಂಚೆ ಪಾಪಕ್ಕೆ ದಾಸರಾಗಿದ್ದರೂ ನಿಮಗೆ ಕಲಿಸಲ್ಪಟ್ಟ ಬೋಧನೆಗೆ ನೀವು ಮನಪೂರ್ವಕವಾಗಿ ಅಧೀನರಾದದರಿಂದಲೂ ಪಾಪದಿಂದ ಬಿಡುಗಡೆಯನ್ನು ಹೊಂದಿ ನೀತಿಗೆ ದಾಸರಾದರಿಂದಲೂ ದೇವರಿಗೆ ಸ್ತೋತ್ರವಾಗಲಿ. ಪಾಪಕ್ಕೆ ದಾಸರಾಗಿದೆ, ಈಗ ಪಾಪದಿಂದ ಬಿಡುಗಡೆ ಆಗಿ ನೀತಿಗೆ ದಾಸರಾಗಿದ್ದರಿಂದ ದೇವರಿಗೆ ಸ್ತೋತ್ರವಾಗಲಿ ಅಂತ ಹೇಳ್ಬಿಟ್ಟು ಆಮೇಲೆ 19ರಲ್ಲಿ ಇನ್ನೊಂದು ಹೇಳ್ತಾರೆ ನೋಡಿ. ನಿಮ್ಮ ನರಭಾವದ ಬಲಹೀನತೆಯ ದೆಸೆಯಿಂದ ಲೋಕರೀತಿಯಾಗಿ ಮಾತಾಡುತ್ತೇನೆ. ಅಧರ್ಮ ಮಾಡುವುದಕ್ಕಾಗಿ ನಿಮ್ಮ ಅಂಗಗಳನ್ನು ಬಂಡುತನಕ್ಕೂ ಅಧರ್ಮಕ್ಕೂ ದಾಸರನ್ನಾಗಿ ಒಪ್ಪಿಸಿಕೊಟ್ಟಿದ್ದಂತೆಯೇ ಈಗ ಪರಿಶುದ್ಧರಾಗುವುದಕ್ಕಾಗಿ ನಿಮ್ಮ ಅಂಗಗಳನ್ನು ನೀತಿಗೆ ದಾಸರನ್ನಾಗಿ ಒಪ್ಪಿಸಿಕೊಡಿರಿ. ಈಗ ಮುಂಚೆ ಸೈತಾನ ಹೇಳ್ದಂಗೆ ಪಾಪಗಳು ಮಾಡ್ಕೊಂಡಿದ್ವಿ, ಈಗ ದೇವರು ಹೇಳ್ದಂಗೆ ಯೇಸು ಸ್ವಾಮಿ ಹೇಳ್ಕೊಟ್ಟಂಗೆ ನಾವು ನೀತಿ ಕಾರ್ಯಗಳನ್ನ ಮಾಡೋದಕ್ಕೆ ನಮ್ಮನ್ನೇ ನಾವೇ ಒಪ್ಪಿಸಿಕೊಡುವಂಥದ್ದು. 20. ನೀವು ಪಾಪಕ್ಕೆ ದಾಸರಾಗಿದ್ದಾಗ ನೀತಿಯ ಹಂಗಿನವರಾಗಿದ್ದಿಲ್ಲ, ಆದರೆ ನೀವು ಆಗ ಮಾಡಿದ ಕೃತ್ಯಗಳಿಂದ ನಿಮಗುಂಟಾದ ಫಲವೇನು? ಈಗ ಅವುಗಳ ವಿಷಯದಲ್ಲಿ ನಿಮಗೆ ನಾಚಿಕೆಯುಂಟಷ್ಟೇ. ಕಡೆಗೆ ಅವುಗಳಿಂದ ಬರುವುದು ಮರಣವಲ್ಲವೇ? ಅಷ್ಟೇ ಅಲ್ವಾ? ನೀವು ಪಾಪ ಮಾಡ್ಕೊಂಡು ಹೋಗೋದು, ನಾನು ಏನು ಬೇಕಾದ್ರೆ ಮಾಡ್ತೀನಿ, ಪಾಪದಲ್ಲೇ ಹೋಗ್ತೀನಿ, ಹೋಗೋ. ಆದರೆ ಅದರಿಂದ ಲಾಸ್ಟಲ್ಲಿ ಬರೋದೇನು? ವ್ಯಾಧಿಗಳು, ಅವಮಾನ, ದುಃಖ, ಕಣ್ಣೀರು ಅಲ್ವರ, ಲಾಸ್ಟಲ್ಲಿ ಮರಣ ಅದೇ ಬರೋದು ಅದರಲ್ಲಿ. ಆದರೆ ಅದರಿಂದ ನಾವು ಪಾಪನ ಬಿಟ್ಟು ನಾವು ನೀತಿಗೆ ದಾಸರಾದರೆ ಎಷ್ಟು ದೇವರ ಕೃಪೆ ಕರುಣೆ ನಮಗೆ ಸಿಗ್ತದೆ ಅನ್ನೋದೇ 22ನೇ ವಚನದಲ್ಲಿ ಹೇಳ್ತಾರೆ. ಈಗಲಾದರೋ ನೀವು ಪಾಪದಿಂದ ಬಿಡುಗಡೆಯನ್ನು ಹೊಂದಿ ದೇವರಿಗೆ ದಾಸರಾದುದರಿಂದ ಪರಿಶುದ್ಧರಾಗುವುದೇ ನಿಮಗೆ ಫಲ, ಕಡೆಗೆ ದೊರೆಯುವಂಥದ್ದು ನಿತ್ಯ ಜೀವ. ಈಗ ಪಾಪದಿಂದ ಬಿಡುಗಡೆಯಾಗಿ ನೀತಿಗಾಗಿ ನೀವು ದಾಸರಾದರೆ ಕಡೆಯದಲ್ಲಿ ನಿಮ್ಗೆ ಸಿಕ್ಕೋದು ನಿತ್ಯ ಜೀವ.
ಸಾಯದಂತೆ ನಿತ್ಯವಾಗಿ ಯೇಸುಸ್ವಾಮಿ ಬರುವಾಗ ಸತ್ತವ ನೆನೆಸಿ ನಿತ್ಯ ಜೀವನ ಕೊಡ್ತಾನೆ. ಅದರಿಂದ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಅಲ್ವರ. ಪಾಪಕ್ಕೆ ನಾವು ದಾಸರಾಗಿದ್ರಿ, ಈಗ ಪಾಪದಿಂದ ಯೇಸುಸ್ವಾಮಿ ನಮ್ಮನ್ನು ಬಿಡುಗಡೆ ಮಾಡಿದ ನಂತರ ಈಗ ಯೇಸುಗೆ ನಾವು ದಾಸರಾಗಿ ಸ್ವೇಚ್ಛೆಯಿಂದ, ಯಾಕಂದರೆ ಯೇಸು ಎಷ್ಟು ಒಳ್ಳೆಯವರು, ದೇವರು ಎಷ್ಟು ಒಳ್ಳೆಯವರು ಅಂತ ತಿಳ್ಕೊಂಡು ನಾವೇ ವಿಲ್ಲಿಂಗಾಗಿ ನಮ್ಮ ಕಿವಿಗಳನ್ನು ಕೊಟ್ಟು ಚುಚ್ಚಿಸ್ಕೊಂಡು ಶಾಶ್ವತವಾಗಿ ನಿನ್ನ ದಾಸನಾಗ್ತೀನಿ ಅಂತ. ಯಾಕೆಂದರೆ ಲಾಸ್ಟಲ್ಲಿ ನಮಗೆ ನಿತ್ಯ ಜೀವ ಕೊಡ್ತಾರೆ. 15:23 ನಾನು ಸತ್ಯ ಹೇಳ್ತಾರೆ. ಯಾಕಂದರೆ ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ. ನೋಡಿದ್ರ ಎಷ್ಟು ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ದಾಸನು ಫಸ್ಟು ಅವನು ದಾಸನಾಗಿದ್ದ, ಸೇವೆ ಮಾಡ್ತಿದ್ದ. ಆಮೇಲೆ ಅವನ್ನ ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ಅವನು ರಿಯಲೈಸ್ ಮಾಡಿಕೊಂಡು ಈ ಯಜಮಾನನಿಗೆ ನಾನು ದಾಸನಾಗಿ ಇದ್ಬಿಡ್ತೀನಿ ಅಂತ ಅವನು ಒಳ್ಳೆಯ ಕಾರ್ಯಕ್ಕಾಗಿ ಅವನು ದಾಸನಾಗೋದು. ಆದ್ದರಿಂದ ಅವನಿಗೆ ಯಜಮಾನನು ಕೊಡುವಂಥದ್ದು ನಿತ್ಯ ಜೀವ ಅನ್ನೋದು ನಾವು ಎಷ್ಟು ಚೆನ್ನಾಗಿ ಅಲ್ಲಿ ಹೇಳಿದ ಹಾಗೆ 21ನೇ ಅಧ್ಯಾಯದಲ್ಲಿ ವಿಮೋಚನಾ ಕಾಂಡದಲ್ಲಿ ನಾವು ನಮ್ಮ ಜೀವಿತದಲ್ಲಿ ಯಾವ ರೀತಿ ಯೇಸುಸ್ವಾಮಿ ನಮ್ಮನ್ನು ಪಾಪದ ದಾಸತ್ವದಿಂದ ಬಿಡಿಸಿದ್ರು, ಈಗ ನಾವೇ ಸ್ವೇಚ್ಛೆಯಾಗಿ ಆತನಿಗೆ ನೀತಿಗೆ ದಾಸರಾಗಿ ನಾವು ಒಪ್ಪಿಸ್ಕೊಳ್ಳುವಂಥ ಒಂದು ವಿಷಯನ ಎಷ್ಟು ಚೆನ್ನಾಗಿ ನಾವು ಸ್ಪಷ್ಟವಾಗಿ ತಿಳ್ಕೊಬೋದು. ಆತನ ಸೇವೆ ಮಾಡೋದು ನಿಜವಾಗ್ಲೂ ಎಷ್ಟೋ ಸುಲಭ ಅಲ್ವಾ. ನಾವು ಪಾಪದಲ್ಲಿದ್ದಾಗ ಪಾಪಗಳಲ್ಲಿ ಏನೆಲ್ಲ ಫೇಸ್ ಮಾಡಿದ್ವಿ, ಆಗ ಇದ್ದಂಥ ಬಾಸುಗಳು ಹೆಂಗಿರಿದ್ರು, ಸೈತಾನು ನಮಗೆ ಮೇನ್ ಬಾಸು ಅಲ್ವರ. ಅವನಿಗೆ ನಮ್ಮ ಮೇಲೆ ಯಾವೊಂದು ಪ್ರೀತಿ ಇರೋದಿಲ್ಲ. ನಾವು ಯೌವನವಾಗಿದ್ದಾಗ ಸುಂದರವಾಗಿದ್ದಾಗ ನಮ್ಮ ಕೈನಲ್ಲಿ ಪಾಪಗಳನ್ನು ಮಾಡಿಸಿ ಅವನು ಸಂತೋಷ ಪಡ್ತಾನೆ. ದೇವರ ವಿರುದ್ಧವಾಗಿ ಇಷ್ಟು ಜನ ಇದ್ದಾರೆ, ನಾನು ಹೇಳಿದಾಗೆ ಮಾಡ್ತಾರೆ ಅಂತ. ಆದರೆ ನಮಗೆ ವಯಸ್ಸಾದ ನಂತರ ಅವನು ನಮ್ಮಲ್ಲಿ ಏನು ಯೂಸ್ ಇರೋದಿಲ್ಲ, ನಮ್ಮನ್ನು ಕಾಪಾಡೋದಿಲ್ಲ. ನಾವು ಲಾಸ್ಟಲ್ಲಿ ನಾವು ಮಾಡಿದ ಪಾಪದ ಪ್ರತಿಫಲನ ಅನುಭವಿಸಿ ಸಾಯಬೇಕಾಗ್ತದೆ. ಆ ಥರ ಇದ್ವಿ. ಆದರೆ ಈಗ ನಮ್ಮ ಯಜಮಾನ ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅಲ್ವ. ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸ್ಕೊಂಡು ಬರ್ತಾರೆ, ನಮಗೆ ಎಷ್ಟು ಕರುಣೆಯಿಂದ ನಡೆಸ್ತಾರೆ. ಆತನ ಸೇವೆ ಮಾಡೋದು ನಿಜವಾಗ್ಲೂ ಅದು ದಾಸತ್ವ ಅಲ್ಲ, ಅದು ಅವರ ಸೇವೆ ಅಷ್ಟು ಸುಲಭವಾದಂಥ ಒಂದು ಸೇವೆ. ಯಾಕಂದರೆ ಆತನ ಅಷ್ಟು ಒಳ್ಳೆಯವರಾಗಿರೋದ್ರಿಂದ. ಅದನ್ನೇ ಯೇಸುಸ್ವಾಮಿ ಹೇಳ್ತಾರಲ್ಲ, ಮತ್ತೆ 11ನೇ ಅಧ್ಯಾಯ 28ನೇ ವಚನ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಕಷ್ಟಪಟ್ಟವ್ರೆ, ಹೊರೆ ಹೊತ್ತವ್ರೆ, ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ ಅಂತ ಹೇಳಿ ನೆಕ್ಸ್ಟ್ ಏನು ಹೇಳ್ತಾರೆ, ನನ್ನ ನುಗ ಭಾರವಾದದಲ್ಲ ಅಂತಾರೆ ಅಲ್ವರ. ಧರ್ಮಶಾಸ್ತ್ರ ಅನ್ನೋದು ನಾವು ಫಾಲೋ ಮಾಡಬೇಕಂದ್ರೆ ಆಗ್ತಿರ್ಲಿಲ್ಲ. ಯೇಸುಸ್ವಾಮಿ ಎಲ್ಲನೂ ಫಾಲೋ ಮಾಡಿ ನಮಗೆ ನೀತಿನ ನಂಬಿಕೆಯಿಂದನೇ ಕೊಟ್ಬಿಡಿ. ನಾವು ಆತನ ನಂಬಿದ್ರೆ ಸಾಕು, ನಮಗೆ ನೀತಿವಂತರ ಆಗುವಂಥ ಒಂದು ಅವಕಾಶ. ಅದರಿಂದ ಇಷ್ಟು ಕೃಪೆ ನಮಗೆ ತೋರಿಸೋದ್ರಿಂದ ನಾವು ಆತನ ಸೇವೆ ಮಾಡೋದಕ್ಕೆ ದಾಸರಾಗಿ ನಾವು ಮಾಡುವುದು ಎಷ್ಟು ಉತ್ತಮ ಅನ್ನೋದನ್ನ ನಾವು ತಿಳ್ಕೊಬೋದು ಅಲ್ವರ. ಅಲ್ಲಿ ಅವನಿಗೆ ಕಿವಿನ ಕರ್ಕೊಂಡೋಗಿ ಅಲ್ಲಿ ಚುಚ್ಚೋರು, ಅಂದರೆ ಕಿವಿನ ಚುಚ್ಚೋದಂದರೆ ಏನರ್ಥ ಅಂದರೆ ನಾವು ದೇವರ ವಾಕ್ಯನ ಸ್ವರನ ಫಸ್ಟು ಕೇಳಿಸ್ಕೊಬೇಕು ಅಲ್ವರ. ಕಿವಿನಲ್ಲಿ ತಾನೇ ಎಲ್ಲ ಕೇಳಿಸ್ಕೊಳ್ಳೋದು ನಾವು. ಆಮೇಲೆ ನಾವು ಕಿವಿ ಚುಚ್ಚೋದಕ್ಕೆ ನಾವು ಒಪ್ಪಿಕೊಳ್ಳೋವಂಥದ್ದು. ಅಂದರೆ ಫಸ್ಟು ಕೇಳಿಸ್ಕೊಬೇಕು. ಅನೇಕರು ಬಂದು ನಾವು ವಾಕ್ಯನ ಕೇಳಿಸ್ಕೊಂಡ್ರೆ ನಮಗೆ ನಂಬಿಕೆ ಹುಟ್ಟುತ್ತದೆ. ನಂಬಿಕೆ ಹುಟ್ಟ ಮೇಲೆ ಕಿವಿನಲ್ಲಿ ಒಂದು ಮಾರ್ಕ್ ಇಟ್ಟರು. ಯಾಕೆ ಆ ಮಾರ್ಕ್ ಅಂದರೆ ಏನರ್ಥ ಅಂದರೆ ನಾವು ಆತನ ಸ್ವರನ ಕೇಳಿಸ್ಕೊಳ್ಬೇಕು. ಈಗ ನೀವೆಲ್ಲ ಕೇಳಿಸ್ಕೊತಾ ಇದ್ದೀರಾ, ನೀವು ದೇವರ ವಾಕ್ಯನ ಇಷ್ಟಪಟ್ಟು ಕೇಳಿಸ್ಕೊಂಡು ನಿಮ್ಮ ಕಿವಿ ಆಶೀರ್ವಾದ ಪಟ್ಟದ್ದು ಅಲ್ಲ. ಅನೇಕರು ಅದಕ್ಕೆ ಕಿವಿನೇ ಇಲ್ಲ, ಅವ್ರಿಗೆ ಕೇಳಿಸೋದೇ ಇಲ್ಲ. ಅರೆ ಯೇಸುಸ್ವಾಮಿ ಏನು ಹೇಳ್ತಾರೆ ಯೋಹಾನ್ನಲ್ಲಿ 10:7, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನೋಡಿದ್ರ, ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತವೆ. ನೋಡಿದ್ರ, ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳಿಸ್ಕೊಳ್ತದೆ. ನೋಡಿದ್ರ, ನಾವು ಆತನ ಮಾತನ್ನ ಇವಾಗ ಕೇಳಿಸ್ಕೊಳ್ತಾ ಇದ್ದೀವಿ, ಕೇಳಿಸ್ಕೊಳ್ಬೇಕು ಅಲ್ಲ. ಸಭೆಯಲ್ಲಿ ಬಂದು ನಾವು ಪ್ರಸಂಗ ಕೇಳಿಸ್ಕೊಳ್ಳುವಾಗ ಅದು ಮನುಷ್ಯರ ಸ್ವರ ಅಲ್ಲ, ಅದು ಯೇಸು ಸ್ವಾಮಿಯ ದೇವರ ವಾಕ್ಯದಿಂದ ಪ್ರತಿಯೊಂದು ವಿಷಯವು ವಾಕ್ಯದಿಂದ ಹೇಳುವಾಗ ಅದು ಆತನ ಸ್ವರವಾಗಿರ್ತದೆ. ಮಾತ್ರ ಪ್ರತಿಯೊಂದು ದಿವಸ ನಾವು ಬೈಬಲ್ ಓದುವಾಗ ನಮ್ಮೊಂದಿಗೆ ಮಾತಾಡ್ತಾರೆ. ಆತನ ಸ್ವರವನ್ನು ನಾವು ಕೇಳಿಸ್ಕೊಳ್ಳೋದಕ್ಕೆ ನಾವು ಕಿವಿ ಕೊಡಬೇಕು. ಅದೇ ಕಿವಿ ಚುಚ್ಚಿಸ್ಕೊಳ್ಳೋದಂದರೆ ಆತನಿಗೆ ನಾವು ಕಿವಿ ಕೊಡುವವರಾಗಿರಬೇಕು. ಲೋಕದಲ್ಲಿರೋರಿಗೆ ಕಿವಿನೇ ಇಲ್ಲ, ಕಿವಿ ಇದ್ದರೂ ಕಿವಿಡರಾಗಿದ್ದಾರೆ ಅಂತ ಸ್ವಾಮಿ ಅನೇಕ ಸಂದರ್ಭದಲ್ಲಿ ಹೇಳ್ತಾರಲ್ಲ. ಯಾಕಂದರೆ ಅವ್ರ ಕಿವಿಯೆಲ್ಲ ಯಾವ್ದು ಕೇಳಿಸ್ಕೊತಾ ಇದೆ, ಈ ಹಲೋಕ ಸ್ವರಗಳನ್ನ ಕೇಳಿಸ್ಕೊತಾ ಇದೆ. ನಾವು ಓದ ಕ್ಲಾಸಲ್ಲಿ ಕೂಡ ನೋಡಿದ್ವಲ್ಲ, ಮೂಢರ ಒಡೆಯನಾದಂಥ ಅವನ ಅರಚಾಟಕ್ಕೆ ಅವರು ಕಿವಿ ಕೊಟ್ಟಿದ್ದಾರೆ. ಮೈಕಲ್ ಜಾಕ್ಸನ್ ಅರಚಾಡ್ತಾನೆ ಕೇಳಿಸ್ಕೊತಾರೆ. ಬೇರೆಯವರು ಆಡೋಂಥ ಮ್ಯೂಸಿಕ್ ಆಗಲಿ, ಲೌಕಿಕ ವಿಷಯಗಳು
ಕಾಮೆಂಟ್ರಿಗಳು, ಸ್ಪೋರ್ಟ್ಸ್ ಆಗಲಿ, ಇಂಥದ್ದನ್ನೇ ಅವರು ಕಿವಿ ಕೊಟ್ಕೊಂಡು ಕೇಳಿಸ್ಕೊತಾ ಇರ್ತಾರೆ. ಕೆಟ್ಟ ಕೆಟ್ಟ ವಿಷಯಗಳಿಗೆ ಕಿವಿ ಕೊಡ್ತಾರೆ. ಆದ್ದರಿಂದ ಅವರು ಸ್ವಾಮಿಯ ಸ್ವರಕ್ಕೆ ಅವ್ರು ಕಿವಿ ಕೊಡೋದಿಲ್ಲ. ದೇವ್ರ ಬಗ್ಗೆ ಅವ್ರನ್ನ ನೀವು ಏನು ಹೇಳೋಕ್ಕೆ ಆಗೋದಿಲ್ಲ ಅವ್ರಿಗೆ. ಯಾಕೆಂದ್ರೆ ಅವ್ರು ಯಾವಾಗಲೂ ಕಿವಿ ಬಂದು ಬೇರೆ ವಿಷಯದಲ್ಲಿ ಅವರು ಕೊಟ್ಬಿಟ್ಟಿರ್ತಾರೆ. ಆದರೆ ನಾವು ಕಿವಿ ಚುಚ್ಚಿಸ್ಕೊಳ್ಳೋರಾಗಿ ಇರುವಂಥವ್ರು, ನಾವು ಸ್ವಾಮಿಯ ಸ್ವರಕ್ಕೆ ನಾವು ಕಿವಿ ಕೊಡಬೇಕು. ನಮ್ಮ ಸಭೆಯಲ್ಲಿ ಎಲ್ಲರೂ ಎಷ್ಟು ಒಂದು ನಿಶಬ್ದದಿಂದ ಅದನ್ನು ಕೇಳಿಸ್ಕೊತಾರೆ, ಇಷ್ಟವಾಗಿ ಕೇಳಿಸ್ಕೊತಾರೆ. ಯಾಕಂದರೆ ಅವ್ರ ಕಿವಿ ಏನಾಗಿದೆ, ಚುಚ್ಚಲ್ಪಟ್ಟಿದೆ. ಮಾತ್ರ ಅಲ್ಲ, ಕೇಳಿಸ್ಕೊಳ್ಳೋದು ಮಾತ್ರ ಅಲ್ಲ, ನನ್ನ ಕುರಿ ನನ್ನ ಸ್ವರನ ಕೇಳಿಸ್ಕೊಂಡು ನನ್ನನ್ನು ಹಿಂಬಾಲಿಸೋದು ಅಂದರು. ಅಂದರೆ ನಾವು ಕೇಳಿಸ್ಕೊಳ್ಳೋದು ಒಂದೇ ವಿಷಯ. ತಿಳ್ಕೊಳ್ಬೋದು. ತಿಳ್ಕೊಳ್ಬೇಕಂದ್ರೆ ಕೇಳಿಸ್ಕೊಬೇಕು. ಕೇಳಿಸ್ಕೊಂಡ ನಂತರ ನಾವು ಆತನ ಹೇಳಿದ ಹಾಗೆ ನಾವು ಮಾಡಬೇಕು, ಆತನನ್ನು ಹಿಂಬಾಲಿಸ್ಬೇಕು. ಅದೇ ತಾನೇ ಕೇಳುವುದಂದ್ರೆ ಏನರ್ಥ? ಬರೀ ಫಿಸಿಕಲಿ ಕೇಳುವುದಲ್ಲ, ಅವರಿಗೆ ವಿಧೇಯನಾಗಿರುವಂಥದ್ದು ಅಂತ ಬರ್ತದೆ. ನನ್ನ ಮಾತು ಕೇಳಬೇಕು, ಆತನ ಮಾತು ಕೇಳೋಂಥವನಾಗಿದ್ದಾನೆ ಅಂದರೆ ಆತನ ಹೇಳಿದಂಗೆ ಮಾಡ್ತಿದ್ದಾನೆ ಅಂತ ಅರ್ಥ. ಅದನ್ನು ಅವ್ರನ್ನ ಹಿಂಬಾಲಿಸುವಂಥದ್ದು ಅನ್ನೋದು. ಅದರಿಂದ ನಾವು ವಾಕ್ಯನ ಕೇಳುವಂಥವ್ರು ಮಾತ್ರ ಅಲ್ಲ, ಅದನ್ನು ಮಾಡುವಂಥವ್ರಾಗಿ ನಡೀಬೇಕು ಅಂತ ಯಾಕೋಬ 1:22 ಕೂಡ ನಾವು ನೋಡ್ಬೋದು. ವಾಕ್ಯದ ಪ್ರಕಾರ ನಡೆಯುವವರಾಗಿರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿ. ವಾಕ್ಯನ ಕೇಳೋದು ಮಾತ್ರ ಅಲ್ಲ, ಇಲ್ಲಿ ಕೂತ್ಕೊಂಡು ಕೇಳಿಸ್ಕೊಳ್ಬೇಕು. ಸಭೆಯಲ್ಲಿ ಕೂತ್ಕೊಂಡು ವಾಕ್ಯಗಳನ್ನು ಕೇಳಿಸ್ಕೊಬೇಕು. ಆಮೇಲೆ ಅದನ್ನು ಅನ್ವಯಿಸಬೇಕು. ಅದರ ಪ್ರಕಾರ ನಾವು ನಡ್ಕೊಬೇಕು ಅಲ್ವಾ. ಇವಾಗ ಪಾಪದಿಂದ ಬರುವಂಥದ್ದು ಮರಣ, ಅದರಲ್ಲಿ ಇರುವಂಥ ಸಂತೋಷ ನಮ್ಮನ್ನ ಲಾಸ್ಟಲ್ಲಿ ನಮ್ಮನ್ನು ನಾಶ ಮಾಡ್ತದೆ ಅಂತೆಲ್ಲ ಕೇಳಿಸ್ಕೊಂಡು ನಾವು ನೀತಿವಂತರಾಗಿ ಇರಬೇಕು, ನಮ್ಮ ಅವ್ಯಗಳನ್ನ ನಾವು ದೇವರಿಗೆ ಒಪ್ಪಿಸ್ಬೇಕು ಅಂತ ಕೇಳಿಸ್ಕೊಂಡು ತಿರುಗಿ ಪಾಪನೇ ಮಾಡ್ತಾಯಿದ್ರೆ ಆಗ ನಮ್ಮನ್ನು ನಾವೇ ಮೋಸಗೊಳಿಸ್ಕೊತೀವಿ. ಅಂದರೆ ಫಸ್ಟು ಕೇಳಿ ಅರ್ಥ ಮಾಡ್ಕೊಂಡು ಅದ್ರ ಪ್ರಕಾರ ನಡಿಬೇಕು, ಅದನ್ನು ಹಿಂಬಾಲಿಸ್ಬೇಕು ಅನ್ನೋದು. ಅದನ್ನೇ ಪ್ರಕಟಣೆಯಲ್ಲಿ 1,44,000 ಜನಗಳ ಬಗ್ಗೆ ಹೇಳಿ ಅವರು ಯೇಸು ಸ್ವಾಮಿ ಜೊತೆ ಪರ್ವತದಲ್ಲಿ ಶಿವನ್ ಪರ್ವತ ನಿಂತಿರೋದನ್ನು ಕಂಡು ಅವ್ರ ಥರ ಯಾರೂ ಹಾಡು ಹೇಳೋಕ್ಕಾಗಲಿಲ್ಲ, ವೀಣೆಗಳನ್ನ ಬಾರಿಸ್ಕೊಂಡಿದ್ರು ಅಂತ ಇವ್ರ ಬಗ್ಗೆ ಎಲ್ಲ ಹೇಳ್ಕೊಂಬಂದಾಗ ಒಂದು ಮಾತು ಹೇಳ್ತಾರೆ ನೋಡಿ, 4ನೇ ವಚನ. ಸ್ತ್ರೀ ಸಹವಾಸದಿಂದ ಮಲಿನರಾಗದವರು ಇವರೇ, ಇವರು ಕನ್ಯೆಯರಂತೆ ನಿಷ್ಕಳಂಕರು. ಯಜ್ಞದ ಕುರಿಯಾದಾತನು ಎಲ್ಲಿ ಹೋದರು ಇವರು ಆತನ ಹಿಂದೆ ಹೋಗುವರು. ನೋಡಿದ್ರ, ಯಜ್ಞದ ಕುರಿಯಾದಾತನು ಎಲ್ಲಿ ಹೋದರೂ ಆತನನ್ನು ಹಿಂಬಾಲಿಸ್ತಾರೆ. ಈಗ ಸ್ತ್ರೀಯ ಸಂಪರ್ಕದಲ್ಲಿ ಮಲಿನನಾಗದವರು ಅಂದರೆ ಇದು ಆತ್ಮಿಕವಾಗಿ ಹೇಳಿರೋಂಥದ್ದು. ಅಲ್ಲಿ ಪ್ರಕಟಣೆಯಲ್ಲಿ ಇನ್ನೊಂದು ಸ್ತ್ರೀ ಇದೆ, ಕೆಟ್ಟ ಸಭೆ, ಅದ ದುರ್ಬೋಧನೆಯಲ್ಲಿ ಇವರು ಮಲಿನರಾಗಲಿಲ್ಲ ಅಂತ. ಸೊ ಈಗ ಅವರ ಮಂದೆ ಆದಂಥ ನಾವು ಅವರು ನಡೆದಂಥ ರೀತಿಯಲ್ಲಿ ನಾವು ನಡ್ಕೊಬೇಕು. ಹೌದು, ಎಲ್ಲೆಲ್ಲೂ ಹೋದ್ರೆ ಅವ್ರ ಹಿಂದೆ ನಾವು ಹೋಗ್ಬೇಕು. ಅಂದರೆ ಅವ್ರನ್ನೇ ನಾವು ಫಾಲೋ ಮಾಡಬೇಕು, ಅವ್ರು ಹೇಳಿದ ವಾಕ್ಯನ ಕೇಳಿಸ್ಕೊಬೇಕು, ಅವ್ರ ಥರ ನಾವು ನಡ್ಕೊಳ್ಬೇಕು ಅನ್ನೋದೇ ಇಲ್ಲಿ ನಾವು ನೋಡ್ತೀವಿ. ಸಹೋದರಿ, ಇದು ಮಾತ್ರ ಅಲ್ಲ, ಯೇಸುಸ್ವಾಮಿ ಇಡೀ ಲೋಕಕ್ಕಾಗಿ ತನ್ನ ಪ್ರಾಣನ ಕೊಟ್ಟು ಇಡೀ ಲೋಕನ ಅವರು ಆ ಪಾಪದಿಂದ ಅವರು ಬಿಡಿಸಿದ್ದಾರೆ ಅಲ್ವರ, ಅವರು ವಿಮೋಚಿಸಿದ್ದಾರೆ. ಆದರೆ ಲೋಕ ಇನ್ನೂ ಅವ್ರಿಗೆ ಕಿವಿ ಕೊಟ್ಟಿಲ್ಲ. ಅದಕ್ಕೆ ಒಂದು ಕಾಲ ಬರ್ತದೆ. ಅದಕ್ಕೆ ಯೇಸುಸ್ವಾಮಿ 2ನೇ ಬರುವಿಕೆಯಲ್ಲಿ ಬಂದು ಅವ್ರನ್ನ ತಪ್ಪು ದಾರಿ ನಡೆಸುವಂಥ ಸೈತಾನ ಕಟ್ಟಿ ಹಾಕಿ ಸಭೆನ ಅವರು ಮಹಿಮೆಗೊಳಿಸಿ ಅವ್ರ ಮೂಲಕ 1000 ವರ್ಷ ಆಳ್ವಿಕೆ ಮಾಡ್ತಾರೆ. ಆಗ ಆ ಕುರಿಗಳು ಕೂಡ ಅದೇ ಮಂದೆಗೆ ಬರ್ತದೆ ಅನ್ನೋದನ್ನ ನಾವು 10ನೇ ಅಧ್ಯಾಯ ಯೋಹಾನ 16ನಲ್ಲಿ ನೋಡ್ಕೊಬೋದು. ಇದಲ್ಲದೆ ಈ ಹಟ್ಟಿಗೆ ಸೇರದಿರುವ ಇನ್ನು ಬೇರೆ ಕುರಿಗಳು ನನಗೆ ಹವೆ, ಅವುಗಳನ್ನು ನಾನು ತರಬೇಕು. ಅವು ನನ್ನ ಸ್ವರಕ್ಕೆ ಕಿವಿಗೊಡುವವು. ಆಗ ಒಂದೇ ಹಿಂಡು ಆಗುವುದು, ಒಬ್ಬನೇ ಕುರುಬನಿರುವನು. ಅದು ಯೇಸುಸ್ವಾಮಿ 2ನೇ ಬರೋಕೆ ನಂತರ ಆತನ ಬಂದು ಸೈತಾನ ಕಟ್ಟಾಕಿ ಸತ್ತವರೆಲ್ಲರನ್ನ ಎಬ್ಬಿಸುವಾಗ ಆಗ ಎಲ್ಲರೂ ಆತನ ಸ್ವರಕ್ಕೆ ಕಿವಿ ಕೊಡುವಂಥ ಸಂದರ್ಭ ಬರ್ತದೆ. ಆಗ ಅನೇಕರು, ಅಂದರೆ ಆದಾಮ್ನಿಂದ ಶಾಪಕ್ಕೊಳಗಾದವರೆಲ್ಲ ಕ್ರಿಸ್ತನಿಂದ ಅವರು ಬಿಡುಗಡೆ ಆಗಿ ಬರುವಾಗ ಆಗ ಸಭೆಯ ಮೂಲಕ ಯೇಸುವಿನ ಆ ಶಬ್ದವು ಎಲ್ಲರಿಗೂ ಕೊಡುವಾಗ ಆಗ ಇಡೀ ಲೋಕನಲ್ಲಿರೋಂಥ ಜನಗಳೆಲ್ಲ ಆತನ ಕಡೆಗೆ ತಿರುಗ್ತಾರೆ ಅನ್ನೋದು ಅದು ಫ್ಯೂಚರಲ್ಲಿ. ಆದರೆ ಈಗ ರೈಟ್ ನಾವು ನಮ್ಗೆ ಆ ಅವಕಾಶ ಕೊಟ್ಟಿದ್ದಾರೆ. ಇವಾಗಲೇ ನಮ್ಮ ಕಿವಿ ಚುಚ್ಚಲ್ಪಟ್ಟಿದೆ, ನಾವು ಆತನ ವಾಕ್ಯನ ಕೇಳಿಸ್ಕೊತಿದ್ದೀವಿ. ಅದರ ಪ್ರಕಾರ ನಾವು ನಡ್ಕೊಳ್ಳೋರಾದರೆ ನಾವು ಆತನ ಬರುವಿಕೆಯಲ್ಲಿ ಆತನೊಂದಿಗೆ ಆಳ್ವಿಕೆ ಮಾಡುವಂಥ ಒಂದು ಆಶೀರ್ವಾದವನ್ನು ಪಡ್ಕೊಬೋದು. ಅದರಿಂದ ಈಗ ಕಿವಿನಲ್ಲಿ ಒಂದು ಮಾರ್ಕ್ ಹಾಕಿದಂಗೆ, ಇವಾಗ ಕೆಲವರೆಲ್ಲ ಹೆಂಗಸರೆಲ್ಲ ಕಿವಿಲಿ ಚುಚ್ಕೊಂಡಿರ್ತಾರೆ, ಗಂಡಸರು ಕೆಲವರು ಚುಚ್ಕೊಂಡು ಅದಕ್ಕೊಂದು ರಿಂಗ್ ಥರ ಹಾಕ್ಕೊಂಡಿರ್ತಾರೆ. ಆದರೆ ಆತ್ಮೀಕವಾದಂಥ ನಾವು ಕಿವಿ ಚುಚ್ಚಿಸ್ಕೊಳ್ಬೇಕಂದ್ರೆ ನಾವು ನಮ್ಮನ್ನು ಒಪ್ಪಿಸ್ಕೊಂಡು ನಮ್ಮ ಕಿವಿಗಳನ್ನು ನಾವು ನಮ್ಮ
ಕುರುಬನಿಗೆ ನಾವು ಪ್ರತಿಷ್ಠೆ ಮಾಡಿಕೊಂಡು ಆತನ ಹೇಳಿದ ಪ್ರಕಾರ ನಡೀತಿದ್ದೀವಿ ಅಂದರೆ ನಮ್ಮಲ್ಲಿ ಒಂದು ಮಾರ್ಕ್ ಇದ್ದ ಹಾಗೆ. ಅದು ಕಣ್ಣಿಗೆ ಮನುಷ್ಯರು ಕಾಣಿಸಲ್ಲ, ದೇವರಿಗೆ ಕಾಣಿಸ್ತದೆ. ಅದನ್ನೇ ಆಭರಣವಾಗಿ ನಾವು ಧರಿಸ್ಕೊಳ್ಬೇಕು ಸಹೋದರ ಸಹೋದರಿ. ಇದನ್ನು ಪೌಲ್ ಹೇಳುವಾಗ ಗಲಾತ್ಯ 6:17 ಹೇಳ್ತಾರೆ ನೋಡಿ. ಇನ್ನು ಮೇಲೆ ಯಾರೂ ನನ್ನನ್ನು ತೊಂದರೆ ಪಡಿಸಬಾರದು, ನನ್ನ ದೇಹದಲ್ಲಿ ಯೇಸುವಿನ ಮುದ್ರೆಗಳು ಹಾಕಿರುತ್ತವಲ್ಲ. ದೇಹದಲ್ಲಿ ಮುದ್ರೆ ಹಾಕಿದೆ ಅಂದರೆ ಏನರ್ಥ ಅಂದರೆ ನಾನು ಯೇಸುಗೆ ದಾಸನು ಅಂತ ಒಂದು ಮುದ್ರೆ. ಯಾವಾಗ ಆತನು ಯೇಸು ಸ್ವರ ಕೇಳಿಸ್ಕೊಂಡ್ರು ಆ ದಮಸ್ಕಸ್ಗೆ ಹೋಗುವಾಗ ಇಮಿಡಿಯೇಟ್ ಏನಂದರು, ಸ್ವಾಮಿ ನಾನೇನು ಮಾಡಬೇಕು ಅಂತ. ಹಾಗೆ ಅವಾಗಿಂದ ದಾಸನಾಗ್ಬಿಟ್ರು, ಸಂಪೂರ್ಣವಾಗಿ ಯೇಸುಗೆ ದಾಸನಾಗಿ ಅವ್ರು ಯೇಸು ಪಟ್ಟಂಥ ಪಾಡುಗಳನ್ನ ಕಷ್ಟಗಳನ್ನ ಇವರು ತನ್ನ ದೇಹದಲ್ಲಿ ಅವರು ಅನುಭವಿಸಿದ್ರು. ಆ ಥರನೇ ನಾವು ಕೂಡ ನಾವು ವಾಕ್ಯನ ಕೇಳಿಸ್ಕೊಂಡ್ಮೇಲೆ ನಾವು ನಮ್ಮನ್ನು ಒಪ್ಪಿಸ್ಕೊಟ್ಟು ನಾನು ನಿನಗೋಸ್ಕರ ಏನು ಮಾಡಬೇಕು ಸ್ವಾಮಿ, ದಾಸರಾಗಿರ್ಬೇಕು. ನಾವು ಯೇಸುವಿನ ದಾಸರು, ನೀತಿಗೆ ದಾಸರಾಗಿರಬೇಕು ಅಲ್ವರ. ನಾವು ಕೆಲಸ ಮಾಡಬೇಕು, ಏನು ನಮ್ಮ ಕೈಗೆ ಸಿಗ್ತದೋ ಅದು ನಾವು ಮಾಡುವಂಥವರಾಗಿರಬೇಕು. ನಿಜವಾಗ್ಲೂ ನಾನು ಕೂಡ ಇಷ್ಟು ವರ್ಷ ಆಗಿದೆ, ದೇವ್ರನ್ನ ಆಶೀರ್ವದಿಸಿದ್ದಾರೆ, ಎಲ್ಲ ನಮಗೆ ಕೊಟ್ಟಿದ್ದಾರೆ ದೇವರು. ಈಗ ನನ್ನ ಲೈಫು ಸುಲಭವಾಗಿ ತಗೊಳ್ಳೋದಿಲ್ಲ. ನನ್ನ ಒಂದೇ ಉದ್ದೇಶ ಏನಂದರೆ ದೇವರಿಗಾಗಿ ನಾನು ಇನ್ನೂ ಎಷ್ಟು ಕೆಲಸ ಮಾಡಬೇಕು. ಇದುವರೆಗೂ ಸ್ವಲ್ಪ ಮಾತ್ರ ಮಾಡಿದ್ದೇನೆ. ನನ್ನ ಯಜಮಾನ ಬಾಸ್ ಅಂತ ನಾನು ಹೇಳ್ಕೊತಿದ್ದೆ ಚಿಕ್ಕ ವಯಸ್ಸಿಂದ. ಏನೂ ಇಲ್ಲ, ನನ್ನ ರಕ್ಷಿಸಿದ್ರು, ನನಗೆ ಎಲ್ಲವನ್ನೂ ಕೊಟ್ಟಿದ್ದಾರೆ. ಎಷ್ಟೋ ತಾಳ್ಮೆಯಿಂದ ಪ್ರೀತಿಯಿಂದ ನನ್ನನ್ನು ಇದುವರೆಗೂ ನಡ್ಸ್ಕೊಂಡ್ಬಂದಿದ್ದಾರೆ. ಈಗ ನನ್ನಲ್ಲಿ ಒಂದೇ ಒಂದು ಆಸೆ, ಪ್ರತಿದಿನ ನಾನು ಪ್ರಾರ್ಥನೆ ಮಾಡೋದಾದೆ, ಪ್ರತಿದಿನ ಇದ್ದಾಗ ದೇವರೇ ನಿನಗಾಗಿ ಏನಾದರೂ ನಾನು ಉಪಯೋಗವಾದಂಥ ಕೆಲಸ ಮಾಡಬೇಕು, ನಿನ್ನ ಮಹಿಮೆಗಾಗಿ ನಾನು ಏನಾದರೂ ನನ್ನ ಅವ್ಯಯಗಳಿಂದ ನಾನು ಮಾಡಬೇಕು ಅನ್ನೋದು ಒಂದೇ ಉದ್ದೇಶ ನನಗೆ. ನಾನು ಮಾತ್ರ ಅಲ್ಲ, ನಮ್ಮ ಸಭೆಯವರೆಲ್ಲರೂ ನಿನಗಾಗಿ ನಿನ್ನ ಮಹಿಮೆಗಾಗಿ ನಾವು ಕೆಲಸ ಮಾಡಬೇಕು ಅನ್ನೋದೇ. ಅದರಿಂದ ನಾವು ದಾಸರಾಗ್ಬಿಡ್ಬೇಕು, ಆತನಿಗೆ ದಾಸರ. ಆತನ ಹೇಳಿದ ಕೆಲಸನ ಸಂತೋಷವಾಗಿ ನಾವು ಮಾಡುವಂಥವರಾಗಿದ್ದರೆ ನಾವು ಆತನಿಗಾಗಿ ಪಡುವಂಥ ಪ್ರಯಾಸ ವ್ಯರ್ಥ ಆಗುವುದಿಲ್ಲ. ಸಹೋದರ ಸಹೋದರಿ, ಅದನ್ನೇ 1 ಕೊರಿಂಥಿಯ 15:58 ನಾವು ಕಡೆದಾಗಿ ಓದೋಣ. ಆದದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರ್ರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿರಿ. ನಮ್ಮ ಕಾರ್ಯ ಕೆಲಸ ನಿಷ್ಫಲವಾಗುವುದಿಲ್ಲ, ನಮ್ಮ ಪ್ರಯಾಸ ನಿಷ್ಫಲವಾಗುವುದಿಲ್ಲ. ಅತ್ಯಾಸಕ್ತಿಯಿಂದ ಝೀಲಲ್ಲಿ ಮಾಡಬೇಕು. ನಮ್ಗೆ ಒಂದು ಕೆಲಸ ಸಿಕ್ಕರೆ ಸಾಕು, ಸಂತೋಷವಾಗಿ ಮಾಡಬೇಕು ಸಹೋದರ ಸಹೋದರಿ. ಯಾಕೆಂದರೆ ಇನ್ನು ಸ್ವಲ್ಪ ಕಾಲ ಬರ್ತದೆ, ಲೋಕ ಅಂತ್ಯ ಆಗಿಬಿಡ್ತದೆ, ಆವಾಗ ಏನು ಕೆಲಸನೂ ಮಾಡೋಕ್ಕಾಗಲ್ಲ ಅಲ್ಲವ್ರ. ಸ್ವಾಮಿನೇ ಹೇಳಿದ್ರು ಒಂದು ಸತಿ, ಇನ್ನು ರಾತ್ರಿ ಕಾಲ ಬರುತ್ತೆ, ಯಾರೂ ಕೆಲಸ ಮಾಡೋಕ್ಕಾಗಲ್ಲ, ನನಗೆ ನನ್ನ ಕೆಲಸವನ್ನು ನನ್ನ ತಂದೆಯ ಕೆಲಸವನ್ನು ಮಾಡಿ ಮುಗಿಸ್ಬೇಕು ಅನ್ನಂಗೆ. ಹಾಗೆ ಇರುವಾಗ ನಮಗೆ ಆ ಒಂದು ಲೋಕ ಅಂತ್ಯ ಹತ್ತಿರವಾಗ್ತಿರೋದು ಅನ್ನೋದು ಮಾತ್ರ ಅಲ್ಲ, ನಮ್ಮ ಜೀವ ಯಾವಾಗ ಸ್ಟಾಪ್ ಆಗುತ್ತೋ ಗೊತ್ತಿಲ್ಲ. ಹಾಗೆ ಸ್ಟಾಪ್ ಆದಾಗ ನಾವೇನು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಮುಂಚಿತವಾಗಲೇ ನಾವು ಆತನಿಗೋಸ್ಕರ ಅತ್ಯಾಸಕ್ತಿಯಿಂದ ನಾವು ಸೇವೆ ಮಾಡೋಂಥವರಾಗಿರಬೇಕು. ದೇವರು ನಮ್ಗೆ ಕೊಟ್ಟಿರೋಂಥ ತಾಲಂತನ್ನ ಯಾವ ರೀತಿ ಆತನಿಗಾಗಿ ನಾವು ಉಪಯೋಗಿಸ್ಕೊಬೋದು, ಆತನ ಸಭೆಯ ಪ್ರಯೋಜನಕ್ಕಾಗಿ ನಾವು ಏನು ಮಾಡ್ತಿದ್ದೇವೆ, ಆತನ ಸತ್ಯದ ಪ್ರಚಾರಕ್ಕಾಗಿ ನಾವು ಏನು ಮಾಡ್ತೇವೆ, ಆತನ ಮಹಿಮೆಗೋಸ್ಕರ ನಾವು ಏನು ಮಾಡ್ತಿದ್ದೇವೆ ಅನ್ನೋದನ್ನ ನಾವು ಪ್ರಾರ್ಥನೆ ಮಾಡಿ ತಿಳ್ಕೊಂಡು ನಮ್ಮ ಶರೀರವನ್ನು ಆ ಕೆಲಸಕ್ಕಾಗಿ ಒಪ್ಪಿಸ್ಕೊಡ್ಬೇಕು ಸಹೋದರ ಸಹೋದರಿ. ಯಾಕಂದರೆ ನಿಜವಾಗ್ಲೂ ನಾವು ನೋಡುವಾಗ ಎಷ್ಟೋ ಜನಗಳು ಲೌಕಿಕವಾಗಿ ಜೀವಿಸ್ತಾರೆ, ನಾವು ಇದು ಮಾಡಬೇಕು ಅದು ಮಾಡಬೇಕು, ಅವರು ಸಂತೋಷವಾಗಿ ಭಾಳ ಸಕ್ಸಸ್ಫುಲ್ ಕೂಡ ಆಗ್ತಾರೆ. ಆದರೆ ಎಷ್ಟು ಬೇಗ ಅವರ ಜೀವಮಾನ ಕಾಲ ಮುಗಿದಿರ್ತದೆ, ಮರಣ ಬಂದ್ಬಿಟ್ಟಿರ್ತದೆ. ಅವ್ರು ಸತ್ತ ನಂತರ ಆ ಮೂಮೆಂಟಲ್ಲಿ ಅವರು ಸಂಪಾದಿಸಿದೆಲ್ಲ ನಿಷ್ಪ್ರಯೋಜನ ಆಗ್ಬಿಡ್ತದೆ ಅಲ್ವ. ಲಾಸ್ಟ್ ವೀಕಲ್ಲಿ ಧರ್ಮೇಂದ್ರ ಅನ್ನೋರು ಬಾಲಿವುಡ್ ಆ್ಯಕ್ಟರ್ ಸತ್ತೋದ್ರು. ಅವ್ರು 90 ಇಯರ್ಸ್ ಆಲ್ಮೋಸ್ಟ್ ಅವ್ರಿಗೆ. ಅವ್ರದ್ದು ನಾನು ಸ್ವಲ್ಪ ನೋಡ್ತಾ ಇದ್ದೆ, ಅವ್ರು ಭಾಳ ಫೇಮಸ್ಸು, ಭಾಳ ಸುಂದರವಾಗಿರೋರು. ಆ ಕಾಲದಲ್ಲಿ ಅವ್ರು ಭಾಳ ಫೇಮಸ್ ಫಿಲಮ್ಗಳು, ಅವರು ಅಮಿತಾಬ್ ಬಚ್ಚನ್ ಸೇರಿ ಆ ಶೋಲೆ ಅನ್ನೋ ಪಿಕ್ಚರ್ ಮಾಡಿರೋದು. ಆಗ ನಾವು ಸ್ಕೂಲ್ನಲ್ಲಿ ಇದ್ದಾಗ ಅದು ಬರ್ತಿತ್ತು, ಆಗ ನಾವು ನೋಡಿದ್ವಿ ಕೂಡ. ಆವಾಗೆಲ್ಲ ಹೆಂಗಾಗಿದ್ರು ಅವರು ಅಲ್ವಾ, ಅಷ್ಟು ಸುಂದರವಾಗಿ ಎನರ್ಜೆಟಿಕ್ ಆಗಿ ಅಷ್ಟು ಫೇಮಸ್ ಅವರು. ಎಷ್ಟು ಅದು ಮಾತ್ರ ಅಲ್ಲ, ಅವರು 300 ಚಲನಚಿತ್ರದಲ್ಲಿ ಅವರು ನಟಿಸಿದ್ದಾರೆ ಅಂದರೆ ಎಷ್ಟು ಫೇಮಸ್ ಆಗಿರ್ಬೋದು. ಅವರು ಅವರ ಹೆಂಡತಿ ಹೇಮಾ ಮಾಲಿನಿ, ಅವರು ಆ್ಯಕ್ಟ್ರಸ್ಸೇ. ಆಮೇಲೆ ಅವ್ರ ಜೊತೆ ಅಮಿತಾಬ್ ಬಚ್ಚನ್, ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡ್ತಾಯಿದ್ದವ್ರು ಜಯಭಾದ್ರಿ, ಅವರು ಮದುವೆ ಮಾಡ್ಕೊಂಡ್ರು ಅವ್ರನ್ನಲ್ಲವ. ನಾವು ನೋಡುವಾಗ 50 ವರ್ಷ ಆಗಿದೆ ಆ ಶೋಲೆ ಪಿಕ್ಚರ್ ತೆಗೆದು. ನಾನು ಜಸ್ಟ್ ಸ್ವಲ್ಪ ಕೆಲವು ಸೀನ್ಸ್ನ ನೋಡ್ತಿದ್ದೆ ಆವಾಗ ಹೆಂಗಿದ್ರು ಅಂತ.
ನೋಡ್ತಾ 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 ಬಂದಾಗ ಅವರು 300 ಸಿನಿಮಾ ಅಂದರೆ ಎಷ್ಟು ದುಡ್ಡು ಸಂಪಾದನೆ ಮಾಡಿರ್ಬೋದು. ಹೀರೋ ಥರನೇ ಅವ್ರು ಎಲ್ಲಾದರೂ ಅವ್ರನ್ನ ಜನಗಳು ಅವ್ರ ಹಿಂದೆನೇ ಮುತ್ಕೊಳ್ಳೋಂಥವ್ರು. ಎಷ್ಟು ದೊಡ್ಡ ಮನೆ ಕಟ್ಟಿರ್ಬೋದು ಅವರು. ಅವ್ರ ಗ್ಯಾರೇಜಲ್ಲಿ ಇರೋಂಥ ಕಾರ್ಗಳು ಯಾವ ರೀತಿ ಇರ್ಬೋದು. ಇನ್ಫ್ಯಾಕ್ಟ್ ಅವರು ಅಮಿತಾಬ್ ಬಚ್ಚನ್ ಎಲ್ಲ ಭಾಳ ಫಾಸ್ಟ್ ಲೇಔಟಲ್ಲೇ ಇರೋದವರು. ಅವ್ರಿಗೆ ಎಲ್ಲರೂ ಫ್ರೆಂಡ್ಸೇ. ಎಷ್ಟು ದೊಡ್ಡ ದೊಡ್ಡ ರಾಜಕೀಯ ನಾಯಕಗಳು ಅವ್ರಿಗೆ ಸಹಾಯಕರಾಗಿರ್ತಾರೆ. ಅವರಿಗೆ ಯಾವ ಥರ ಅವರು ಸೆಲೆಬ್ರಿಟಿ ಲೈಫ್ ಅವ್ರಿಗೆ ಹಣ ಅಂದರೆ ಅವ್ರು ಲೆಕ್ಕ ಇಲ್ಲದಷ್ಟು ಕೋಟಿ ಹಣ ಅವ್ರಿಗೆ ಇಷ್ಟ ಬಂದದೆಲ್ಲ ಮಾಡಿರ್ತಾರೆ. ಆದರೆ ಲಾಸ್ಟಲ್ಲಿ ವಯಸ್ಸಾಗ್ತಾ ಬಂತು. ಆವಾಗವಾಗ ಎಲ್ಲ ಕಷ್ಟಪಟ್ಟು ನಡ್ಕೊಂಡು ಹೋಗೋದು, ಸ್ಟೇಜ್ ಮೇಲೆ ಬರೋದು, ಮಾತಾಡೋದು. ಅಲ್ಲ, ಒಂದು ಸೀನ್ನಲ್ಲಿ ನಾನು 4 ಜನನೂ ಒಂದು ಇಂಟರ್ವ್ಯೂ ಅಟೆಂಡ್ ಆಗ್ತಾರೆ. ಇಂಟರ್ವ್ಯೂ ಅಂದರೆ ಒಂದು ಯಾವುದೋ ಒಂದು ಇದರಲ್ಲಿ TV ಪ್ರೋಗ್ರಾಮಲ್ಲಿ. ಈ ಕಡೆ ಧರ್ಮೇಂದ್ರ, ಅವ್ರ ಪಕ್ಕ ಅಮಿತಾಬ್ ಬಚ್ಚನ್, ಅವ್ರ ಪಕ್ಕ ಹೇಮಾ ಮಾಲಿನಿ, ಅವ್ರ ಪಕ್ಕ ಜಯಬಾದ್ರಿ. ಇವರು ಆ ಶೋಲೆ ಪಿಕ್ಚರಲ್ಲಿ ನೋಡುವಾಗ ಅಷ್ಟು ಸುಂದರವಾಗಿ ಬ್ಯೂಟಿಫುಲ್ಲಾಗಿ ಅವರು ಜಯಬಾದ್ರಿ ಆಗಲಿ ಹೇಮಾ ಮಾಲಿನಿ, ಅವ್ರು ಜಯಬಾದ್ರಿ ಅವಳು ಕ್ವೈಟ್ ಪಾರ್ಟ್ಗಳನ್ನೇ ಅವ್ರು ಮಾಡ್ತಾಯಿದ್ದಿದ್ದು. ಇವರು ಸ್ವಲ್ಪ ಔಟ್ಸ್ಪೋಕನ್ನು ಹೇಮಾ ಮಾಲಿನಿ. ಇವರಿಬ್ಬರು ಕ್ಲೋಸ್ ಫ್ರೆಂಡ್ಸು. ಯಾವ ಥರ ಡ್ಯಾನ್ಸ್ ಮಾಡೋದು, ಆಡೋದೆಲ್ಲ. ಸಡನ್ನಾಗಿ ಆ ಒಂದು TV ನಲ್ಲಿ ಅವ್ರು ಲಾಸ್ಟಲ್ಲಿ ಇದ್ದಂಥ ಒಂದು ಅವ್ರದ್ದು TV ಪ್ರೋಗ್ರಾಮ್ ನೋಡುವಾಗ 4 ಜನ ಕೂತಿದ್ದಾರೆ. ಎಲ್ಲರಿಗೂ ವಯಸ್ಸಾಗ್ಬಿಟ್ಟಿದೆ. ನೋಡುವಾಗ ಅವ್ರು ಎಷ್ಟು ಮೇಕಪ್ ಮಾಡಿಕೊಂಡು ಅವರು ಏನೆಲ್ಲ ಮಾಡ್ಕೊಂಡು ಅಮಿತಾಬ್ ಬಚ್ಚನ್ನು ವಿಗ್ಗೆಲ್ಲ ಇಟ್ಕೊಂಡು ಏನೆಲ್ಲ ಮಾಡಿದ್ರು ಇವಾಗ ನೋಡಿದ್ರೆ ಹಾಗೆ ಇದ್ದದ್ದು ಇವಾಗ ಎಷ್ಟು ಡಿಫ್ರೆನ್ಸ್ ಕಾಣುತ್ತೆ. ಎಲ್ಲ ಹೋಗ್ಬಿಡುತ್ತೆ. ಬೈಬಲ್ನಲ್ಲಿ ಹೇಳಿದಂಗೆ ಅವ್ರು ಮಾತ್ರ ಅಲ್ಲ, ನಾವು ಕೂಡ ಒಂದು ಹೂವು ಬಾಡಿ ಹೋಗೋ ರೀತಿಯಲ್ಲಿ ಅಲ್ವಾ, ಹೂವು ಥರ ಇದ್ದರು ಈಗ ಸಡನ್ನಾಗಿ ಬಾಡಿ ಹೋಗಿ ಏನಿಲ್ದಂಗಾಗಿ. ಈಗ ಜಯಬಾದ್ರಿ ನೋಡಿ, ಇವರ ಅಂತ ಒಳ್ಳೆ ಆ್ಯಕ್ಟ್ರೆಸ್ಸು ಅಷ್ಟು ಚೆನ್ನಾಗಿದ್ರ ಅಂತ ನಮ್ಗೆ ಡೌಟ್ ಆಗ್ತದೆ. ಯಾಕಂದ್ರೆ ಇವಾಗ ಎಲ್ಲೋದ್ರೂ ಅವ್ರು ಸಿಡುಕ್ತಾ ಇರ್ತಾರೆ. ಅನೇಕ ಇದ್ರನ್ನ ನೋಡುವಾಗ ಎಲ್ಲರನ್ನ ಬೈತಾ ಇರ್ತಾರೆ. ಆದರೆ ಅವ್ರ ಸಿನಿಮಾನಲ್ಲಿ ಅಷ್ಟು ಒಂದು ಸೌಮ್ಯವಾಗಿದ್ದರು ಆ ಕಾಲದಲ್ಲಿ. ಹೇಮಾ ಮಾಲಿನಿ ಕೂಡ ಇವಾಗ ಅದು ಪಾಲಿಟಿಕ್ಸಲ್ಲಿ ಇದ್ದಾರೆ. ಅದೇ ನೋಡಿ, ಇನ್ನೂ ಸ್ವಲ್ಪ ವರ್ಷ ಆದಾಗ ಒಬ್ಬರು ಹೋಗ್ಬಿಟ್ರು, ನೆಕ್ಸ್ಟು ಎಲ್ಲ ಅವ್ರ ಥರನೇ ನಾವು ಕೂಡ ಏನಾಗ್ಬಿಡ್ತೀವಿ. ನಮ್ಮ ಲೈಫ್ ಎಷ್ಟು ಬೇಗ ಮುಗಿದೋಗ್ತದೆ. ನನ್ನ ಜ್ಞಾಪಿಸ್ತೇನೆ, ನಮ್ಮ ಮಿಸಸ್ ಅವರ ತಂದೆ ಸತ್ತು ಜಸ್ಟ್ ಲಾಸ್ಟ್ ಸಂಡೇ, ಸ್ಯಾಟರ್ಡೆ ಸತ್ತರು. ಸಂಡೇ ಅವ್ರದ್ದು ಸಮಾಧಿ ಆಯಿತು. ಸಭೆಯಲ್ಲಿ ಎಲ್ಲರೂ ಬಂದಿದ್ದರು. ಸ್ಯಾಟರ್ಡೆ ಸತ್ತವರು ಹೋಲ್ ನೈಟ್ ಎದ್ದೇ ಇರಬೇಕಾಗಿತ್ತು. ನಾವೆಲ್ಲ ಅಲ್ಲಿ ಹೋಲ್ ನೈಟ್ ಎದ್ದಿದ್ವಿ ಚಳಿನಲ್ಲಿ. ಇವಾಗಲೂ ಎಷ್ಟು ಚಳಿ ಆಗ್ಬಿಟ್ಟಿದೆ. ಆಮೇಲೆ ಬೆಳಗ್ಗೆ ಆಯಿತು, ಸರ್ವಿಸ್ ಇತ್ತು. ಸರ್ವಿಸ್ ಮುಗಿಸಿದ್ವಿ. ಮೋಸಸ್ ಬ್ರದರ್ ಒಂದು ಸಬ್ಜೆಕ್ಟ್ ಮಾತಾಡಿದ್ರು. ಆಮೇಲೆ ಹೋಗಿ ಸಮಾಧಿ ಮಾಡಿದ್ವಿ. ನೋಡಿದ, ಇದಾಗಿ ಎಷ್ಟು ವರ್ಷ ಆಗಿದೆ ಗೊತ್ತಾ? 11 ವರ್ಷ ಆಗಿಬಿಟ್ಟಿದೆ ಸೋದರಿ. ನಮ್ಮ ಜೊತೆ ಇದು ನಿಮಗೆಲ್ಲ ಜ್ಞಾಪಕ ಇರ್ತದೆ. ಏನೋ ಲಾಸ್ಟು 11 ದಿವಸ ಆದಂಗಿದೆ. 11 ವರ್ಷ ಅಷ್ಟು ಬೇಗ ಆಗಿಬಿಟ್ಟಿದೆ. ಅಂದರೆ ಟೈಮ್ ಎಷ್ಟು ಬೇಗ ಹೋಗ್ತದೆ ನೋಡಿ ಅಲ್ವರ. ನಮ್ಮಲ್ಲಿ ಎಷ್ಟು ಚೇಂಜಸ್ ಬಂದಿರ್ತದೆ ನಮಗೆ ಗೊತ್ತಾಗಲ್ಲ. ನಾವು ಇನ್ನೂ ಹಂಗೆ ಇದೀವಿ ಅಂದ್ಕೊತೀವಿ. ಅಷ್ಟರಲ್ಲಿ ಇನ್ನೂ 11 ವರ್ಷದಲ್ಲಿ ನಾವು ಹೆಂಗೆ ಇರ್ತೀವೋ ಇಲ್ವೋ. ಇಲ್ಲಿ ಇರೋಂಥವ್ರು ಈ ವಾಕ್ಯಗಳನ್ನ ಕೇಳಿಸ್ಕೊತಿರೋ ಸಭೆಯಲ್ಲಿರೋರು ಎಷ್ಟೋ ಜನ ಖಂಡಿತ ಇರೋಲ್ಲ. ಒಂದು ವೇಳೆ ದೇವರ ರಾಜ್ಯನೇ ಬಂದ್ಬಿಟ್ಟಾಗ ಲೋಕ ಅಂತೇನೂ ಆಗ್ಬಿಟ್ಟಿರ್ಬೋದು, ಹೇಳಲಿಕ್ಕೆ ಬರೋದಿಲ್ಲ. ಅದರಿಂದ ಟೈಮ್ ಭಾಳ ಸ್ವಲ್ಪ ಇದೆ. ಅದರಿಂದ ಆ ಟೈಮ್ನ ನಾವು ಪಾಪ ಕಾರ್ಯಗಳು ಮಾಡೋದಕ್ಕೋ ಇಲ್ಲ ಸ್ವಂತ ದುರಾಶೆಗಳನ್ನ ನೆರವೇರಿಸೋದಕ್ಕೋ ನಾವು ಒಪ್ಪಿಸ್ಕೊಡ್ತೀರ. ನಾವು ಕ್ರಿಸ್ತನಿಗೆ ನಮ್ಮ ದೇಹಗಳನ್ನು ನೀತಿಗೆ ಅವ್ಯಗಳಾಗಿ ಒಪ್ಪಿಸ್ಕೊಟ್ಟು ನಾವು ಮಾಡಬೇಕಾದ ಕೆಲಸನ ಪೂರ್ಣಾಸಕ್ತಿಯಿಂದ ಮಾಡಿದ್ರೆ ಆತನು ಬಂದಾಗ ನಾವು ಬದುಕಿದ್ರೆ ನಮ್ಮನ್ನು ಮಾರ್ಪಡಿಸ್ತಾರೆ, ಸತ್ತಿದ್ರೆ ನಮ್ಮನ್ನು ಪುನರುತ್ಥಾನದಲ್ಲಿ ಎಬ್ಬಿಸಿ ನಮಗೆ ನಿತ್ಯ ಘನಮಾನ ಕೊಡುವಂಥವರಾಗಿದ್ದಾರೆ. ಅದರಿಂದ ಈ ಒಂದು ಪಾಠದಲ್ಲಿ ನಾವು ಯಾರಿಗೆ ಗುಲಾಮರಾಗಿದ್ದೇವೆ, ಯಾರಿಗೆ ನಾವು ದಾಸರಾಗಿದ್ದೇವೆ ಅಂತ ನಾವು ತಿಳ್ಕೊಂಡು ನಾವು ಯೇಸು ಸ್ವಾಮಿಗೆ ದಾಸರಾಗಿ ನಮ್ಮನ್ನೇ ನಾವು ಸ್ವೇಚ್ಛೆಯಿಂದ ಒಪ್ಪಿಸ್ಕೊಟ್ಟು ಆತನ ಸೇವೆನ ಕಡೆಯವರೆಗೂ ಮಾಡುವಂತೆ ದೇವರು ನಿಮಗೂ ನನಗೂ ಆಶೀರ್ವದಿಸಲಿ ಅಂತ ಹೇಳಿ ಮುಗಿಸ್ಕೊಡ್ತೀನಿ. ಥ್ಯಾಂಕ್ ಯು.